ॐ ज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वती देवे गौरवाणी प्रचारिणे निर्विशेषशून्यवादि पाश्चात्यदेशतारिणे नमो महावदान्याय कृष्णप्रेमपदायते कृष्णाय कृष्णचैतन्यनाम्ने गौरतिसे नमः। हे कृष्णकरुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद हरे कृष्ण 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 हरे 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 राम 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 हरे हरे मूकं करोति वाचालं पङ्गुं लङ्घयते गिरिं यत्प्रपातमहं वन्दे श्रीगुरो दीनतारिणम्। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತ ರಸಮಾಲಯ ಸ್ಕಂದ 5 ಅಧ್ಯಾಯ 19 ಜಂಬೂದ್ವೀಪದ ವರ್ಣನೆ. ನಾವು ಜಂಬೂದ್ವೀಪದ 9 ಭಾಗಗಳು 9 ವರ್ಷಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿ 8 ವರ್ಷಗಳ ಚರ್ಚೆ ಆಗಿದೆ. ಹಿಂದಿನ ವಾರ ನಾವು ಕಿಂ ಪುರುಷ ವರ್ಷದಲ್ಲಿ ಪ್ರಭು ರಾಮಚಂದ್ರರ ಸ್ತುತಿಯನ್ನ ಕೇಳಿದ್ದೇವೆ. ಹನುಮಂತ ಮತ್ತು ಇತ್ಯಾದಿ ಭಕ್ತರು ಎಲ್ಲರೂ ಸೇರಿ ಭಗವಂತನ ಸ್ತುತಿ ಮಾಡ್ತಾ ಇದ್ರು. ಭಗವಂತ ರಾಮಚಂದ್ರ ಈ ವಾನರರ ಎಲ್ಲ ಕೊರತೆಗಳನ್ನ ಮೀರಿ ಅವರ ಭಕ್ತಿ ಸೇವೆಯನ್ನ ಸ್ವೀಕರಿಸಿದ್ದಾನೆ. ಸೊ ನ ಜನ್ಮ ನೂನಂ ಮಹತೋ ನ ಸೌಭಗಂ ನವಾಕ್ನ ಬುದ್ಧಿರ್ ನಾಕೃತಿ ಸ್ತೋಷ ಹೇತು ತೇರ್ಯದ್ ವಿಸೃಷ್ಟಾನ್ ಅಪಿನೋವನೌಕಸಃ ಚಕಾರ ಸಖ್ಯೆ ಬತಲಕ್ಷ್ಮಣಾಗ್ರಜ. ಭಗವಂತ ನಮ್ಮ ಎಲ್ಲ ಕೊರತೆಗಳನ್ನ ಉಲ್ಲಂಘಿಸಿ ಅಂದ್ರೆ ತಿರಸ್ಕರಿಸಿ ನಮ್ಮ ಭಕ್ತಿಯನ್ನ ಸ್ವೀಕರಿಸಿದ್ದಾನೆ. ಅಂತಹ ಮಹತ್ತರ ಗುಣವಾದದ್ದು ಭಗವಾನ್ ರಾಮಚಂದ್ರದು. ಸೊ ಭಗವಾನ್ ರಾಮಚಂದ್ರರ ಸ್ತುತಿಯನ್ನು ಮಾಡಿ ಭಗವಂತನ ಅವತಾರದ ಹಲವಾರು ಕಾರಣಗಳನ್ನು ಕೂಡ ಹೇಳಿದ್ದಾರೆ. ಮರ್ತ್ಯಾವತಾರ ಸುತ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯಿವನ ಕೇವಲಂ ಇವು. ಕೇವಲ ರಾಕ್ಷಸರ ವಧೆ ಮಾಡೋದಕ್ಕೆ ಭಗವಂತ ಬಂದಿಲ್ಲ. ಮರ್ತ್ಯಾವತಾರ ಸ್ತುತ ಮರ್ತ್ಯ ಶಿಕ್ಷಣಂ, ನಮಗೆಲ್ಲ ಪಾಠ ಕಲಿಸೋದಕ್ಕೆ ಬಂದಿದ್ದಾರೆ. ಸೊ ಕುತೋನ್ಯತಸ್ಯ ಭ್ರಮತಸ್ವ ಕರ್ಮಣಃ ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ. ಸೊ ಹೇಗೆ ಸಂಸಾರದಲ್ಲಿ ಸಿಕ್ಕಿಬಿದ್ದವರು ಎಷ್ಟು ಕಷ್ಟ ಪಡ್ಬೇಕಾಗುತ್ತೆ. ಸೊ ಹೆಂಡತಿ ಮಕ್ಕಳು ಇವರನ್ನೆಲ್ಲ ಕಾಪಾಡುತ್ತಾ ಎಷ್ಟು ಕಷ್ಟ ಆಗುತ್ತೆ. ಸೊ ಆ ಕಷ್ಟವನ್ನ ತೋರಿಸೋದಕ್ಕೆ ಬಂದರು. ಮತ್ತೆ ಒಬ್ಬ ವ್ಯಕ್ತಿ ಗೃಹಸ್ಥನಾದ್ರೆ ಹೇಗೆ ಮನೆಯವರಿಗೆ ರಕ್ಷಣೆಯನ್ನು ಕೊಡಬೇಕು. ರಾಮಚಂದ್ರರು ರಾವಣನ ಜೊತೆ ಯುದ್ಧ ಮಾಡಿ ಸೀತೆಯನ್ನ ರಕ್ಷಣೆ ಮಾಡಿದ್ರು. ಮತ್ತೆ ಹೇಗೆ ವಿರಹದ ಪ್ರೀತಿ ವಿಪ್ರಲಂಬ ಭಾವದ ರಸವನ್ನ ರಾಮಚಂದ್ರರು ಸೀತೆ ಜೊತೆ ಅನುಭವಿಸ್ತಾ ಇದ್ರು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈ ರೀತಿ ರಾಮಚಂದ್ರರು ಕೇವಲ ರಾಕ್ಷಸರ ವಧ ಮಾಡಕ್ಕೆ ಬಂದೇ ಇಲ್ಲ, ಬಟ್ ನಮ್ಗೆ ಹಲವಾರು ಪಾಠಗಳನ್ನು ಕಲಿಸೋದಕ್ಕೂ ಕೂಡ ಬಂದಿಲ್ಲ ಅಂತ ಹೇಳಿದ್ವಿ. ಈಗ ನಾವು ಭಾರತ ವರ್ಷಕ್ಕೆ ಹೋಗೋಣ. ಭಾರತ ವರ್ಷದಲ್ಲಿ ಹಲವಾರು ಭಕ್ತರು, ವಿಶೇಷವಾಗಿ ನಾರದ ಮುನಿಗಳಿದ್ದಾರೆ. ಮತ್ತೆ ಭಾರತ ವರ್ಷದ ಇಷ್ಟ ದೇವರು ನರನಾರಾಯಣ ಋಷಿಗಳು. ಸೊ ಈ ನರನಾರಾಯಣ ಋಷಿಗಳು ಬದ್ರಿಕಾಶ್ರಮದಲ್ಲಿ ನೆಲೆಸಿದ್ದಾರೆ. ಬದ್ರಿಕಾಶ್ರಮದಲ್ಲಿ ವ್ಯಾಸರು ಮತ್ತೆ ಇತ್ಯಾದಿ ಋಷಿಗಳು ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಸೊ ನರನಾರಾಯಣ ಋಷಿಗಳ ಸ್ತುತಿಯನ್ನ ಇಲ್ಲಿ ನಾರದರು ಮಾಡ್ತಾ ಇದ್ದಾರೆ. ಆ ಸ್ತುತಿಯನ್ನು ಇವತ್ತು ಕೇಳಿ
ನಂತರ ಭಾರತ ವರ್ಷದ ಮಹಿಮೆ ಬಗ್ಗೆ ಕೇಳೋಣ. ದ ಗ್ಲೋರೀಸ್ ಆಫ್ ಭಾರತ ವರ್ಷ. ಐ ಥಿಂಕ್ ಲಾಸ್ಟ್ ಟೈಮ್ ನಾವು ಸುಮಾರು 9ನೇ ಶ್ಲೋಕದವರೆಗೂ ಹೋಗಿದ್ವಿ, ಕರೆಕ್ಟ್? ಭಾರತೀಪಿ ವರ್ಷೆ ಭಗವಾನ್ ಅರ್ಣಾರ್ಣಾಖ್ಯಂ ಅಕಲ್ಪಾಂತಂ ಉಪಚಿತ ಧರ್ಮ ಜ್ಞಾನ ವೈರಾಗ್ಯ. ಸೊ ಭಗವಂತ ನಾರಾಯಣ ಇಲ್ಲಿ ಭಾರತ ವರ್ಷದಲ್ಲಿದ್ದಾರೆ, ಬದ್ರಿಕಾಶ್ರಮದಲ್ಲಿದ್ದಾರೆ. ಜ್ಞಾನ ವೈರಾಗ್ಯ ಇದನ್ನೆಲ್ಲ ನಮಗೆ ಕಲಿಸೋದಕ್ಕೆ ಬಂದಿದ್ದಾರೆ. ಐಶ್ವರ್ಯೋಪಶಮ. ನೈನ್ತ್ ವರ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, 10th ವರ್ಸ್ ಕೂಡ ಡಿಸ್ಕಸ್ ಆಗಿದೆ. ಟೆಂತ್ ಆಗಿರ್ಬೇಕಲ್ಲ, 10th 11th ಆಗಿದೆ ಏನೋ. 12th ಇಂದ ಹೋಗ್ಬೇಕು. 10th ಆಗಿದೆ ಪ್ರಭು, 11th ಮಾಡ್ಬೇಕು. 11th ಮಾಡ್ಬೇಕಾ? ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸೊ ನನ್ನ ಧ್ವನಿ ಕೇಳ್ತಾ ಇದೆ ಎಲ್ಲರೂ? ಕೇಳ್ತಾ ಇದೆ ಪ್ರಭು. ಓಕೆ. ಓಂ ನಮೋ ಭಗವತೆ ಉಪಶಮಶೀಲಾಯ उपरत अनात्म्याय नमो अकिंचन वित्ताय श्री ऋषभाय नरनारायणाय परमहंसाय परमगुरवे आत्मरामाधिपते नमो नम इति. ಅನುವಾದ ಓದ್ತೀರಾ ಯಾರಾದರೂ? ಹರೇ ಕೃಷ್ಣ ಪ್ರಭು. ಮಹೇಶ್ವರಿ ಮಾತಾಜಿ ಕೈ ಎತ್ತಿದ್ದಾರೆ, ಅವ್ರಿಗೆ ಚಾನ್ಸ್. ಹರೇ ಕೃಷ್ಣ. ಸನ್ಯಾಸಿಗಳಲ್ಲಿ ಅತಿ ಶ್ರೇಷ್ಠನು ದೇವೋತ್ತಮ ಪರಮ ಪುರುಷನು ಆದ ನರನಾರಾಯಣನಿಗೆ ನನ್ನ ಆದರ ಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುವೆನು. ಆತನು ಅತ್ಯಂತ ಆತ್ಮನಿಗ್ರಹಿಯು ಆತ್ಮ ಸಾಕ್ಷಾತ್ಕಾರ ಪಡೆದವನು ಆಗಿದ್ದಾನೆ. ಆತನು ಮಿಥ್ಯಾಭಿಮಾನ ಇಲ್ಲದವನು, ಐಹಿಕ ಸಂಪಾದನೆಗಳಿಲ್ಲದ ವ್ಯಕ್ತಿಗಳ ಸ್ವತ್ತು. ಆತನು ಅತ್ಯುತ್ತಮ ಮನುಷ್ಯ ಜೀವಿಗಳಾದ ಎಲ್ಲಾ ಪರಮಹಂಸರ ಗುರುವಾಗಿದ್ದಾನೆ. ಆತ್ಮ ಸಾಕ್ಷಾತ್ಕಾರ ಪಡೆದವರ ಪ್ರಭುವಾಗಿದ್ದಾನೆ. ಅವನ ಪಾದ ಕಮಲಗಳಲ್ಲಿ ನನ್ನ ಆದರ ಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುವೆನು. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಉಪಶಮಶೀಲಾಯ ಇಂದ್ರಿಯಗಳನ್ನು ಗೆದ್ದವನು, ಉಪರತ ಅನಾತ್ಮ್ಯಾಯ ಯಾವುದೇ ಭೌತಿಕ ಆಸಕ್ತಿ ಅವರಲ್ಲಿಲ್ಲ, ಅಕಿಂಚನ ವಿತ್ತಾಯ ಯಾರು ಅಕಿಂಚನರು ಅಂದರೆ ಭೌತಿಕ ಆಸಕ್ತಿಗಳು ಯಾರಲ್ಲಿ ಇಲ್ಲ ಅವರ ಧನ. ಅಕಿಂಚನ ವಿತ್ತಾಯ, ವಿತ್ತ ಅಂದ್ರೆ ಧನ. ಯಾವ ಭಕ್ತ ಎಲ್ಲ ಭೌತಿಕ ಆಸಕ್ತಿಗಳನ್ನ ಬಿಟ್ಟಿದ್ದಾನೆ ಅವರ ಸಂಪತ್ತು ಭಗವಂತ. ಋಷಿ ಋಷಭಾಯ, ಎಲ್ಲ ಋಷಿಗಳ ಋಷಿ ಅಂದ್ರೆ ಋಷಭ, ಋಷಿ ಶ್ರೇಷ್ಠ. ಪರಮಹಂಸ ಪರಮ ಗುರುವೇ, ಎಲ್ಲ ಪರಮಹಂಸರ ಗುರು. ಮತ್ತೆ ಆತ್ಮಾರಾಮ ಅಧಿಪತೆ, ಎಲ್ಲ ಆತ್ಮಾರಾಮ ಭಕ್ತರ ಅಧಿಪತಿ, ಮಾಸ್ಟರ್ ಆಫ್ ಆಲ್ ದ ಆತ್ಮಾರಾಮಸ್. ಈ ರೀತಿ ಭಗವಂತನನ್ನ ಹೊಗಳಿದ್ದಾರೆ ಇಲ್ಲಿ. ಸೊ ಮುಂದಿನ ಶ್ಲೋಕದಲ್ಲಿ ಗಾಯಂತಿ ಚೇದಂ, ನಾರದರು ಭಗವಂತನ ಸ್ತುತಿಯನ್ನು ಈ ರೀತಿ ಮಾಡಿದ್ದಾರೆ. ಸೊ ಇಲ್ಲಿ ಫೋಟೋದಲ್ಲಿ ತಾವು ನೋಡ್ತಾ ಇದ್ದೀರಾ, ರೈಟ್? ನರ ನಾರಾಯಣ ಋಷಿಗಳು ಇಲ್ಲಿದ್ದಾರೆ ನೋಡಿ. ಅವರಿಬ್ಬರಿಗೂ 4 ಕೈ ಇದೆ, 4 ಹ್ಯಾಂಡೆಡ್ ಫಾರ್ಮ್, ಚತುರ್ಭುಜ ರೂಪ.
ಸೊ ನಾರದರು ಮತ್ತು ಇತ್ಯಾದಿ ಋಷಿಗಳು ಅಲ್ಲಿ ಭಗವಂತನ ಸ್ತುತಿ ಮಾಡ್ತಾ ಇದ್ದಾರೆ. ಅವರು ಶಂಖ ಹೋಗ್ತಾ ಇದ್ದಾರೆ, ಅವರು ಕೈ ಮುಗಿದಿದ್ದಾರೆ, ಅವರು ಕೈ ಎತ್ತಿ ಜೈ ಅಂತ ಹೇಳ್ತಾ ಇದ್ದಾರೆ. ಕೆಲವರು ನಮಸ್ಕಾರ ಮಾಡ್ತಾ ಇದ್ದಾರೆ. ಸೊ ಎಲ್ಲ ವೈರಾಗಿಗಳ, ಎಲ್ಲ ಜ್ಞಾನಿಗಳ, ಸನ್ಯಾಸಿಗಳಲ್ಲಿ ಶ್ರೇಷ್ಠರಾದವರು ನರನಾರಾಯಣ ಋಷಿ. ಜ್ಞಾಯಂತಿ ಚೇದಂ ಕರ್ತಾಸಿ ಸರ್ಗಾದಿಶಯೋ ನ ಬಧ್ಯತೆ ನ ಹನ್ಯತೆ ದೇಹಗತೋಪಿ ದೈಹಿಕೈಃ ದ್ರಷ್ಟುರ್ನ ದೃಗ್ ಯಸ್ಯ ಗುಣೈರ್ವಿದುಷ್ಯತೆ ತಸ್ಮೈ ನಮೋಸಕ್ತ ವಿವಿಕ್ತ ಸಾಕ್ಷಿಣೇ. ಓಕೆ, ಸರಸಿಜ ಮಾತಾಜಿ. ಹರೇ ಕೃಷ್ಣ ಪ್ರಭು. ಅತ್ಯಂತ ಶಕ್ತಿ ಸಂಪನ್ನ ಮಹರ್ಷಿಗಳಾದ ನಾರದರು ಈ ಕೆಳಗಿನ ಮಂತ್ರವನ್ನು ಪಠಿಸುವುದರ ಮೂಲಕ ನರನಾರಾಯಣನನ್ನು ಆರಾಧಿಸುತ್ತಾರೆ. ದೇವೋತ್ತಮ ಪರಮಪುರುಷನು ಈ ದೃಗ್ಗೋಚಾರವಾದ ವ್ಯಕ್ತಿಯಾದ ಸೃಷ್ಟಿ ಸ್ಥಿತಿ ಲಯಗಳ ಪ್ರಭುವಾಗಿದ್ದಾನೆ. ಆದರೂ ಆತನಲ್ಲಿ ನಿತ್ಯಾಭಿಮಾನ ಎಳ್ಳಷ್ಟು ಇಲ್ಲ. ಆತನು ನಮ್ಮಂತೆ ಐಹಿಕ ಶರೀರವನ್ನು ತಳೆದ ಹಾಗೆ ಮೂರ್ಖರಿಗೆ ತೋರುತ್ತದೆ. ಆದರೂ ಆತನನ್ನು ಹಸಿವು, ಬಾಯಾರಿಕೆ, ಆಯಾಸ ಮೊದಲಾದ ದೈಹಿಕ ಸಂಕಷ್ಟಗಳು ಬಾಧಿಸುವುದಿಲ್ಲ. ಆತನು ಸಕಲವನ್ನು ಕಾಣುವ ಸಾಕ್ಷಿಯಾಗಿದ್ದರೂ ಆತನ ಇಂದ್ರಿಯಗಳು ಆತನು ಕಾಣುವ ವಸ್ತುಗಳಿಂದ ಮಲಿನವಾಗಿಲ್ಲ. ಅನಾಸಕ್ತನಾದ ಜಗತ್ತಿನ ಶುದ್ಧ ಸಾಕ್ಷಿಯಾದ ಪರಮಾತ್ಮನಾದ ದೇವೋತ್ತಮ ಪರಮ ಪುರುಷನಿಗೆ ನನ್ನ ಆದರಪೂರ್ಣವಾದ ಪ್ರಣಾಮಗಳನ್ನು ಸಲ್ಲಿಸುವೆನು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ 3 ಪಾಯಿಂಟ್ ಹೇಳಿದ್ದಾರೆ ಈ ಶ್ಲೋಕದಲ್ಲಿ. 3 ಪಾಯಿಂಟ್ ಏನಂದ್ರೆ, ಫಸ್ಟ್ ಪಾಯಿಂಟು ಕರ್ತ ಅಸ್ಯ ಅಸ್ಯ ಲೋಕಸ್ಯ, ಈ ಜಗತ್ತಿನ ಸರ್ಗಾದಿಷು ಯೋನ ಬದ್ಧತೆ. ಸರ್ಗ ಆದಿ, ಸರ್ಗ ಅಂದ್ರೆ ಸೃಷ್ಟಿ, ಆದಿ ಅಂದ್ರೆ ಪಾಲನೆ ಮತ್ತು ಸಂಹಾರ. ಅಸ್ಯ ಕರ್ತ, ಸರ್ಗಾದಿಷು ಕರ್ತ ಭಗವಂತನಾದ್ರೂ ಕೂಡ ನ ಬದ್ಧತೆ, ಬಂಧಿತನಾಗುವುದಿಲ್ಲ, ಅಟ್ಯಾಚ್ ಆಗೋದಿಲ್ಲ. ನೋಡಿ, ನಮ್ಮ ಯಾರಾದ್ರೊಬ್ರು ಒಂದು ಮನೆ ಕಟ್ಬಿಟ್ರೆ ತುಂಬಾ ಆಸಕ್ತಿ ಇರುತ್ತೆ ಮನೆ ಮೇಲೆ. ಇದು ನನ್ನ ಮನೆ, ನಾನು ಅಲ್ಲಿರ್ಬೇಕು, ಅದನ್ನು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಟ್ಟಬೇಕು. ಸೊ ಎಷ್ಟೊಂದು ಕಾನ್ಷಿಯಸ್ನೆಸ್, ಟೈಮ್ ಕೊಟ್ಟು ಮನೆ ಕಟ್ತಾರೆ, ಟೈಮು ಮತ್ತೆ ದುಡ್ಡು ಹಾಕಿ ಮನೆ ಕಟ್ತಾರೆ, ಆಸಕ್ತರಾಗಿ ಬಿಡ್ತಾರೆ. ಆದ್ರೆ ಭಗವಂತ ಈ ದೊಡ್ಡ ಜಗತ್ತಾನೆ ಸೃಷ್ಟಿ ಮಾಡಿದ್ದಾನೆ, ಆದರೆ ಜಗತ್ತಿಗೆ ಒಂದು ಲೇಷ ಕೂಡ ಆಸಕ್ತಿ ಇಲ್ಲ. ಈಸ್ ಹ್ಯಾಪಿ, ಆತ್ಮ ಆರಾಮ. ಸೊ ಕರ್ತ ಅಸ್ಯ ಸರ್ಗಾದಿಶಿ ಯೋನ ಬದ್ಧತೆ ನ ಹನ್ಯತೆ ದೇಹಗತೋಪಿ ದೈಹಿಕೈ. ಭಗವಂತ ಈ ಭೂಮಿಗೆ ಬರ್ತಾನೆ, ಅವತಾರ ತಗೊಂಡು ಬರ್ತಾನೆ, ನಮ್ಮ ತರನೇ ಕಾಣಿಸ್ತಾನೆ. ರಾಮಚಂದ್ರರು, ಕೃಷ್ಣ, ಬಲರಾಮ, ವಾಮನ, ಈ ರೀತಿ ನಮ್ಮ ತರನೇ ಕಾಣಿಸ್ತಾರೆ, ಮನುಷ್ಯರ ತರನೇ ಕಾಣಿಸ್ತಾರೆ. ಆದ್ರೆ ನಮಗೆ ಹಸಿವು, ತೃಷೆ, ಹುಟ್ಟು, ಸಾವು, ಶೋಕ, ಮೋಹ, ಈ 6 ತೊಂದರೆಗಳು ಕಾಡ್ತವೆ. ಆದರೆ ಭಗವಂತನಿಗೆ 6 ತೊಂದರೆಗಳಿಲ್ಲ. ನ ಹನ್ಯತೆ ದೇಹಗತೋಪಿ ದೈಹಿಕೈ. ನಮ್ಮ ತರ ದೇಹ ತಗೊಂಡು ಬಂದ್ರು ಕೂಡ ಅವರಿಗೆ ಈ ಬಾಧೆಗಳು ಇಲ್ಲ. ಯಾಕಂದ್ರೆ ಅವರ ದೇಹ ಚಿನ್ಮಯವಾದ ದೇಹ, ಸಚ್ಚಿದಾನಂದಮಯ ದೇಹ. ಅದು ಸಚ್ಚಿದಾನಂದಮಯ ದೇಹವಾದ ಕಾರಣದಿಂದ ಆ ದೇಹದಲ್ಲಿ ಯಾವುದೇ ಕಷ್ಟ ಇರೋದಿಲ್ಲ. ನಮಗೆ ಕಷ್ಟಗಳಿವೆ, ಹುಟ್ಟು, ಸಾವು, ಚಳಿ, ಮಳೆ, ಗಾಳಿ, ಇವೆಲ್ಲ ದ್ವಂದ್ವಗಳಿಂದ ನಾವು ಬಳಲುತ್ತೇವೆ, ಸಫರಿಂಗ್. ಬಟ್ ಭಗವಂತನಿಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಹಿ ಈಸ್ ನಾಟ್ ಅಫೆಕ್ಟೆಡ್ ಬೈ ಇಟ್. ದ್ರಷ್ಟೋರ್ನ ದೃಗ್ಯಸ್ಯ ಗುಣೈರ್ವಿದುಷ್ಯತೆ. ಅವರ ದೃಷ್ಟಿ ಎಂದು ಪ್ರದೂಷಿತವಾಗುವುದಿಲ್ಲ. ಅಂದ್ರೆ ನಾವು ಯಾವುದಾದ್ರೂ ವಸ್ತುವನ್ನು ನೋಡಿದ್ರೆ ತಕ್ಷಣ ಅಟ್ರಾಕ್ಷನ್ ಆಗುತ್ತೆ ಅಥವಾ ರಿಪಲ್ಷನ್ ಆಗುತ್ತೆ. ಅಟ್ರಾಕ್ಷನ್ ಆದ್ರೆ ಬೇಕು ಅಂತ ಅನ್ಸುತ್ತೆ, ರಿಪಲ್ಷನ್ ಆದ್ರೆ ಛೀ ಬೇಡ ಅನ್ಸುತ್ತೆ. ಆದರೆ ಭಗವಂತನಿಗೆ ಅಟ್ರಾಕ್ಷನ್ ರಿಪಲ್ಷನ್ ಅನ್ನೋದೇ ಇಲ್ಲ. ಉದಾಹರಣೆಗೆ ಒಬ್ಬ ಯುವತಿಯನ್ನು ನೋಡಿದ ತಕ್ಷಣ ಓ ಬ್ಯೂಟಿಫುಲ್, ಅಟ್ರಾಕ್ಟಿವ್ ಅಂತ ಆಕರ್ಷಿತನಾಗ್ತಾನೆ, ಅವಳು ಬೇಕು ಅಂತಾನೆ. ಅದೇ ಯುವಕನನ್ನು ನೋಡಿದಾಗ ಓ ಹಿ ಸೋ ಹ್ಯಾಂಡ್ಸಮ್. ಸೊ ಈ ರೀತಿ ಅಟ್ರಾಕ್ಷನ್ ಉಂಟಾಗುತ್ತೆ. ಕೆಲವೊಮ್ಮೆ ಅಂದ್ರೆ ಕುರುಬರನ್ನು ನೋಡಿದಾಗ, ಕುರುಬ ಅಂದ್ರೆ ನಾಟ್ ಸೋ ಬ್ಯೂಟಿಫುಲ್, ಅಗ್ಲಿ, ಓ ಚೀ ಈಸ್ ನಾಟ್ ಸೋ ಬ್ಯೂಟಿಫುಲ್, ಅವನಷ್ಟು ಸುಂದರವಾಗಿಲ್ಲ, ಇವಳು ಸುಂದರಿ ಅಲ್ಲ, ಕುರುಪಾಗಿದ್ದಾಳೆ ಅಂತ. ಕುರೂಪ, ವೆರಿ ಬ್ಯಾಡ್ ಫೀಚರ್ಸ್. ಸೊ ಅಟ್ರಾಕ್ಷನ್ ಆಗುತ್ತೆ, ಕೆಲವೊಮ್ಮೆ ರಿಪಲ್ಷನ್ ಆಗುತ್ತೆ. ಸೊ ಆದರೆ ಭಗವಂತನಲ್ಲಿ ಅಂತಹ ಅಟ್ರಾಕ್ಷನ್ ರಿಪಲ್ಷನ್ ಅನ್ನೋದಿಲ್ಲ. ಹಿ ಈಸ್ ನ್ಯೂಟ್ರಲ್. ಭಗವಂತ
ನ್ಯೂಟ್ರಲ್, ಉದಾಸೀನ. ಈ ಭೌತಿಕ ಜಗತ್ತಿನಲ್ಲಿ ಏನ್ ನಡೀತಾ ಇದೆ, ಭಗವಂತ ನ್ಯೂಟ್ರಲ್ ಆಗಿರ್ತಾನೆ. ರೈಟ್, ಹಿಸ್ ಡಸಂಟ್ ಗೆಟ್ ಅಟ್ಯಾಚ್ಡ್ ನಾರ್ ರಿಪಲ್ಸ್ಡ್. ತಸ್ಮೈ ನಮೋ ನಮೋ ಅಸಕ್ತ ವಿವಿಕ್ತ ಸಾಕ್ಷಿಣಿ. ಅಂತಹ ಅಸಕ್ತನಾದಂತಹ ಶಕ್ತಿ ಅಂದರೆ ನಾಟ್ ಅಟ್ಯಾಚ್ಡ್, ನ್ಯೂಟ್ರಲ್ ಸಾಕ್ಷಿಣಿ, ಅಂತಹ ನ್ಯೂಟ್ರಲ್ ಸಾಕ್ಷಿಯಾದಂತಹ ಭಗವಂತನಿಗೆ ನಮಸ್ಕಾರಗಳನ್ನ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಸೊ ಇದೇ ಭಗವಂತ ಮತ್ತೆ ನಮ್ಮಲ್ಲಿರೋ ವ್ಯತ್ಯಾಸ. ನಾವು ಅಟ್ಯಾಚ್ ಆಗ್ತೀವಿ, ಭಗವಂತ ಅಟ್ಯಾಚ್ ಆಗೋದಿಲ್ಲ. ಸೊ ನಾವು ಭಗವಂತನಿಗೆ ಅಟ್ಯಾಚ್ ಆಗಬೇಕು, ಭಗವಂತನ ಪ್ರತಿ ಆಸಕ್ತಿಯನ್ನು ಬೆಳೆಸ್ಕೋಬೇಕು. ಈ ಭೌತಿಕ ಜಗತ್ತಿನ ಪ್ರತಿ ಆಸಕ್ತಿಯನ್ನ ಬೆಳೆಸ್ಕೋಬಾರದು, ಯಾಕೆಂದ್ರೆ ಒಂದು ದಿನ ಇದು ನಾಶವಾಗಿ ಹೋಗುತ್ತೆ. ಸೊ ಇದೇ ಭಗವಂತನ ಒಂದು ಐಶ್ವರ್ಯ, ಯೋಗ ಐಶ್ವರ್ಯ. ಇದಂ ಯೋಗೇಶ್ವರ ಯೋಗ ನೈಪುಣಂ ಹಿರಣ್ಯಗರ್ಭೋ ಭಗವಾನ್ ಜಗಾದಯತ್ ಯದಂತ ಕಾಲೇ ತ್ವಯಿ ನಿರ್ಗುಣೆ ಮನೋ ಭಕ್ತ್ಯಾಧಿಧೋ ಉಜ್ಜಿತ ತುಷ್ಕಲೇವರಃ. ಓಕೆ, ರೇಣುಕಾದೇವಿ ಮಾತಾಡಿ. ಹರೇ ಕೃಷ್ಣ ಗುರುಜಿ. ನನ್ನ ಪ್ರಭುವೆ ಸಕಲ ಯೋಗ ಶಕ್ತಿ ಒಡೆಯನೆ. ಇದು ಶ್ರೀ ಬ್ರಹ್ಮದೇವನು ಹಿರಣ್ಯ ಗರ್ಭನು ನುಡಿದ ಯೋಗ ಪ್ರಕ್ರಿಯೆಯ ವಿವರಣೆಯಾಗಿದೆ. ಆತನು ಆತ್ಮ ಸಾಕ್ಷಾತ್ಕಾರ ಪಡೆದವನು. ಸಾವಿನ ಸಮಯದಲ್ಲಿ ಎಲ್ಲಾ ಯೋಗಿಗಳು ನಿನ್ನ ಪಾದ ಕಮಲಗಳಲ್ಲಿ ತಮ್ಮ ಮನಸ್ಸನ್ನಿಟ್ಟು ಪೂರ್ಣ ಅನಾಸಕ್ತರಾಗಿ ಈ ಐಹಿಕ ದೇಹವನ್ನು ತ್ಯಜಿಸುತ್ತಾರೆ. ಅದೇ ಯೋಗದ ಪರಿಪೂರ್ಣತೆ. ಯೋಗದ ಪರಿಪೂರ್ಣತೆ, ಯೋಗ ನೈಪುಣಂ ಮೀನ್ಸ್ ಭಗವಂತನಲ್ಲಿ ಮನಸ್ಸನ್ನ ನೆಲೆಸುವುದು. ಯೋಗೇಶ್ವರ ಯೋಗ ನೈಪುಣಂ ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮಾದಿ. ಸೊ ಭಗವಂತನಿಂದ ಹುಟ್ಟಿದವರು ಹಿರಣ್ಯ ಗರ್ಭ. ಅಫ್ಕೋರ್ಸ್ ಹಿರಣ್ಯ ಗರ್ಭ ಪದವನ್ನ ಭಗವಂತನಿಗೂ ಹೇಳ್ತಾರೆ. ಭಗವಾನ್ ಗರ್ಭದಕ್ಷ ವಿಷ್ಣು ಕೂಡ ಹಿರಣ್ಯ ಗರ್ಭ ಅಂತಾರೆ, ಬ್ರಹ್ಮನಿಗೂ ಕೂಡ ಹಿರಣ್ಯ ಗರ್ಭ ಅಂತಾರೆ. ಆದ್ರೆ ಈ ಶ್ಲೋಕದಲ್ಲಿ ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮ. ಹಿರಣ್ಯ ಗರ್ಭ ಭಗವಾನ್ ಜಗಾದಯತ್. ಹಿರಣ್ಯ ಗರ್ಭರು ಕೂಡ ಭಗವಂತನ ಸ್ತುತಿಯನ್ನ ಪ್ರಾರಂಭದಲ್ಲಿ ಮಾಡಿದ್ದಾರೆ. ಬ್ರಹ್ಮಜಿ ಏನಂತಾರೆ, ಯದಂತ ಕಾಲೇ ತ್ವಯಿ ನಿರ್ಗುಣಿ ಮನೋ ಭಕ್ತ್ಯಾ ದಧಿ. ಅಂದರೆ ಅಂತಕಾಲದಲ್ಲಿ, ಸಾವಿನ ಸಮಯದಲ್ಲಿ ನಾವು ನಮ್ಮ ಮನಸ್ಸನ್ನ ಭಗವಂತನಲ್ಲಿ ನೆಲೆಸಬೇಕು. ಭಗವಂತ ಯಾರು? ನಿರ್ಗುಣ. ಅವರಲ್ಲಿ ಭೌತಿಕ ಪ್ರಕೃತಿಯ ಗುಣಗಳ ವಿಕಾರವಿಲ್ಲ. ಸೊ ನಿರ್ಗುಣನಾದ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ನೆಲೆಸಬೇಕು. ಹೇಗೆ ಭಕ್ತಿಯಿಂದ ನೆಲೆಸಬೇಕು, ಆ ರೀತಿ ಭಕ್ತಿಯಿಂದ ಭಗವಂತನಲ್ಲಿ ಮನಸ್ಸನ್ನ ಇಟ್ಟಾಗ ದುಷ್ಕಲೇವರಹ ಉಜ್ಜಿತ. ನಾವು ಈ ಭೌತಿಕ ಗುರುತನ್ನ ಬಿಟ್ಟು ನಾವು ಭಗವದ್ಧಾಮಕ್ಕೆ ಹೋಗಲು ಸಾಧ್ಯವಾಗುತ್ತೆ. ಇದು ಯೋಗದ ಪರಿಪೂರ್ಣತೆ. ಸೊ ದ ಪರ್ಫೆಕ್ಷನ್. ಯೋಗೇಶ್ವರ ಯೋಗ ನೈಪುಣಂ. ಯೋಗ ನೈಪುಣ ಅಂದ್ರೆ ಪರ್ಫೆಕ್ಷನ್. ಸೊ ಯೋಗ ಸಾಧನೆ ಮಾಡಿ ನಾವೇನ್ ಬೆಳೆಸ್ಕೋಬೇಕು? ಈ ಭೌತಿಕ ದೇಹದಿಂದ ಮುಕ್ತಿ, ಅನಾಸಕ್ತಿಯನ್ನು ಬೆಳೆಸ್ಕೋಬೇಕು. ಭಗವಂತನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೋಬೇಕು. ಭೌತಿಕ ವಿಷಯಗಳಲ್ಲಿ ಅನಾಸಕ್ತಿ ಮತ್ತೆ ಭಗವಂತನಲ್ಲಿ ಆಸಕ್ತಿ ಬೆಳೆಸ್ಕೋಬೇಕು. ಸೊ ಯಾವಾಗ ಈ ಎರಡು ಆಗುತ್ತೆ ನಮ್ಮ ಜೀವನದಲ್ಲಿ, ಆಗ ನಾವು ಭಕ್ತಿಯಲ್ಲಿ ಪ್ರಗತಿ ಮಾಡ್ತಾ ಇದೀವಿ ಅಂತ ಅರ್ಥ. ನಮ್ಮ ಭೌತಿಕ ಆಸಕ್ತಿ ಬಿಡ್ತಾ ಇಲ್ಲ ಅಂತಂದ್ರೆ ಏನೋ ನಾವು ತಪ್ಪು ಮಾಡ್ತಾ ಇದೀವಿ, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಸಾಧನೆ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಅರ್ಥ. ಕೃಷ್ಣನಲ್ಲಿ ಆಸಕ್ತಿ ಬೆಳೀತಾ ಇಲ್ಲ, ಹರೇ ಕೃಷ್ಣ ಮಂತ್ರ ಜಪ, ಭಾಗವತ ಶ್ರವಣದಲ್ಲಿ ಆಸಕ್ತಿ ಬೆಳೀತಾ ಇಲ್ಲ ಅಂದ್ರೆ ಅದೇನೋ ತಪ್ಪು ಮಾಡ್ತಾ ಇದೀವಿ ಅಂತ ಅರ್ಥ. ಅದಕ್ಕೆ ನಾವು ಈ ಎರಡು ಪರಿವರ್ತನೆಗಳು ನಮ್ಮ ಹೃದಯದಲ್ಲಿ ಆಗಬೇಕು. ಭೌತಿಕ ಜೀವನದ ಅನಾಸಕ್ತಿ, ಭಗವಂತನಲ್ಲಿ ಆಸಕ್ತಿ. ಕೆಲವರು ಸಾಯೋವರೆಗೂ ಭೌತಿಕ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಕೆಲಸ ಮಾಡೋದು, ದುಡ್ಡು ಸಂಪಾದನೆ ಮಾಡೋದು, ದುಡ್ಡು ಎಣಿಸೋದು, ಮನೆ ನೋಡ್ಕೊಳ್ಳೋದು, ಮಕ್ಕಳು ಸೆಟ್ಲ್ ಆದ್ರು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ರೈಟ್. ಸೊ ಇದರಲ್ಲೇ ಆಸಕ್ತಿ. ರೈಟ್. ನಾನು ನಿನ್ನೆ ಟ್ರೈನಲ್ಲಿ ಬರ್ತಾ ಇದ್ದೆ. ಬರುವಾಗ ಮುಂದೆ ಅಜ್ಜಿ ಕೂತಿದ್ರು, ಅಜ್ಜಿ ಮೊಮ್ಮಗಳು ಕೂತಿದ್ರು, ಮಗ ಕೂತಿದ್ದ. ರೈಟ್. ಸೊ 4 generations ಅಲ್ಲಿ ಮುಂದೆ ಕೂತಿದ್ರು. ಆದ್ರೆ ಅಜ್ಜಿಗೆ ಆಸಕ್ತಿ ಬಿಟ್ಟಿಲ್ಲ. ರೈಟ್. ಮಗಳು, ಮೊಮ್ಮಗಳು, ಮರಿ ಮೊಮ್ಮಗ. ಸೊ ಆಸಕ್ತಿ 80 ವರ್ಷ ಆಗಿದೆ, ಆದ್ರೆ ಭಗವಂತನ ಬಗ್ಗೆ ಆಸಕ್ತಿ ಏನು ಬೆಳೆಸ್ಕೊಂಡಿಲ್ಲ. ಯಾವಾಗ ಬೆಳೆಸ್ಕೊಳ್ಳೋದು? ಸೊ ಈ ರೀತಿ ಆಸಕ್ತಿ ಭಗವಂತನಲ್ಲಿ ಮನಸ್ಸು ನೆಲೆಸಲಿಲ್ಲ ಅಂದ್ರೆ ಮತ್ತೆ ಹುಟ್ಟಿ ಬರಬೇಕು. ಪುನರಪಿ ಜನನಂ ಪುನರಪಿ ಮರಣಂ.
ಸೊ ಅವರು ಮತ್ತೆ ಹುಟ್ಟಿ ಬರ್ತಾರೆ. ಅದೇ ಮನೆತನದಲ್ಲಿ ಹುಟ್ಟಿ ಬರ್ಬೋದು, ಯಾಕಂದ್ರೆ ಆಸಕ್ತಿ ಇದೆ, ಇವರು ನನ್ನವರು ಅನ್ನೋ ಭಾವನೆ ಇದೆ, ಅವ್ರ ಬಗ್ಗೆ ನೀವು ಚಿಂತನೆ ಮಾಡ್ತಾ ಇದ್ರೆ ಅದೇ ಮನೆತನದಲ್ಲಿ ಹುಟ್ಟಿ ಬರ್ಬೋದು, ಹೇಳಕ್ಕಾಗಲ್ಲ. ಸೊ ಈ ಹುಟ್ಟು ಸಾವಿನ ಚಕ್ರ ಮುಂದುವರಿತಾ ಇದೆ. ಸೊ ಇದನ್ನ ಯಾವಾಗ ಬಿಡೋದು? ಯಾವಾಗ ನಮ್ಮ ಮನಸ್ಸು ಭಗವಂತನಲ್ಲಿ ಸ್ಥಿರವಾಗಿ ನೆಲೆಸುತ್ತೆ, ಯಾವಾಗ ಈ ಆಸಕ್ತಿಗಳೆಲ್ಲ ಬಿಟ್ಟು ಹೋಗುತ್ತೆ, ಭೌತಿಕ ಆಸಕ್ತಿ ಬಿಟ್ಟು ಹೋಗುತ್ತೆ. ಸೊ ಅದೇ ಯೋಗ ನೈಪುಣಂ. ವಿ ಶುಡ್ ಥಿಂಕ್ ಆಫ್ ಕೃಷ್ಣ. ಮತ್ತೆ ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ಪಾಪಿಯಾಗಿದ್ರು ಕೂಡ ಅಂದ್ರೆ ಪೂರ್ವ ಕಾಲದಲ್ಲಿ ಅವನು ಪಾಪವನ್ನು ಮಾಡಿದ್ರು ಕೂಡ ಈಗ ಶುದ್ಧ ಭಕ್ತಿಯಿಂದ ಭಗವಂತನಲ್ಲಿ ಮನಸ್ಸನ್ನು ನೆಲೆಸಿದ್ರೆ ಅವನು ಎಲ್ಲಾ ಪಾಪದಿಂದ ಮುಕ್ತನಾಗ್ತಾನೆ, ಅವನು ಸಾಧು ಆಗ್ತಾನೆ. ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಗ್. ಸುದುರಾಚಾರ, ದುರಾಚಾರ ಅಂದ್ರೆ ಕೆಟ್ಟ ಆಚಾರ, ಸುದುರಾಚಾರ ಅಂದ್ರೆ ಅತಿ ಕೆಟ್ಟ ಆಚಾರವನ್ನು ಮಾಡಿದವನಾದ್ರೂ ಕೂಡ ಅವನು ಭಗವದ್ ಭಕ್ತಿಯನ್ನು ಸ್ವೀಕರಿಸಿದ್ರೆ, ದೃಢವಾಗಿ ಭಕ್ತಿ ಸೇವೆ ಮಾಡ್ತಾ ಇದ್ರೆ ಅವನು ಸಾಧು. ಸೊ ಹಿಂದಿನ ಕಾಲದಲ್ಲಿ ಏನ್ ಮಾಡಿದ ನೋಡಕ್ ಹೋಗ್ಬಾರ್ದು, ಈಗ ಮುಂದೆ ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ, ಅದು ಮುಖ್ಯ. ರೈಟ್. ಸೊ ಭಕ್ತರಾದ್ಮೇಲೆ ಈಗ ಸ್ಥಿರವಾಗಿ ಸೇವೆ ಮಾಡ್ತಾ ಇದ್ರೆ ಆ ದೋಷವನ್ನ ನೋಡಕ್ ಹೋಗ್ಬಾರ್ದು. ಎಲ್ಲರಲ್ಲಿ ದೋಷ ಇದೆ, ದೋಷ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ದೋಷದ ರಾಶಿ ಲಿಸ್ಟು ಎಂಡೇ ಆಗೋದಿಲ್ಲ. ರೈಟ್. ಯಾರಾದ್ರೂ ದೋಷರಹಿತರಾಗಿದ್ದವ್ರು ಇದಾರ ಇಲ್ಲಿ? ಯಾರಾದ್ರೂ ಪ್ಯೂರ್ ಡ್ಯೂಟಿ ಇದ್ದೀರಾ? ಓಕೆ. ಸೊ ನಾವು ಈ ಭೌತಿಕ ಜಗತ್ತಿನಲ್ಲಿ ಇದ್ದೀವಿ, ಭೌತಿಕ ದೇಹದಲ್ಲಿ ಇದ್ದೀವಿ ಅಂತಂದ್ರೆ ಏನು ದೋಷಗಳು ಇರ್ತವೆ, ಆದರೆ ದೋಷಗಳನ್ನ ನೋಡಿ ಅದನ್ನ ಪ್ರಚಾರ ಮಾಡುವ ದೋಷಗಳಿದೆ. ಆದ್ರೆ ಮೆಡಿಸಿನ್ ತಗೊಂತಾ ಇದ್ದಾರೆ, ಚಾಂಟಿಂಗ್ ಮಾಡ್ತಾ ಇದ್ದಾರೆ, ಭಾಗವತಂ ಕೇಳ್ತಾ ಇದ್ದಾರೆ. ಸೊ ಕ್ರಮೇಣವಾಗಿ ಇದೆಲ್ಲ ದೋಷಗಳು ನಿವಾರಣೆ ಆಗ್ತವೆ, ಶುದ್ಧ ಭಕ್ತರಾಗ್ತಾರೆ. ಸೊ ಅಂತ ಒಂದು ಪ್ರೂಪಾದ್ರ ಒಳ್ಳೆತನ ಇದೆ. ಕೆಟ್ಟವರಲ್ಲೂ ಕೂಡ ಒಳ್ಳೆ ಗುಣ ನೋಡ್ತಾ ಇದ್ರು. ಆ ಒಳ್ಳೆ ಗುಣವನ್ನು ನೋಡಿ ಅದನ್ನ ಏನಂತಾರೆ, ಫ್ಯಾನ್ ಮಾಡ್ತಾ ಇದ್ರು. ಫ್ಯಾನಿಂಗ್ ದ ಸ್ಪಾರ್ಕ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಫ್ಯಾನಿಂಗ್ ದ ಸ್ಪಾರ್ಕ್ ಅಂಡ್ ಬಿಕಮ್ಸ್ ಫೈರ್. ಸೊ ಆ ಒಂದು ಒಳ್ಳೆ ಗುಣವನ್ನು ನೋಡಿ ಅದಕ್ಕೆ ಸ್ಫೂರ್ತಿ ಕೊಟ್ಟು ಅದನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಬಳಸ್ತಾ ಇದ್ರು, ಅವರನ್ನು ಕೃಷ್ಣ ಪ್ರಜ್ಞೆಯಲ್ಲಿ ನಿಯುಕ್ತಗೊಳಿಸ್ತಾ ಇದ್ರು. ಸೊ ಇದು ಪ್ರಭುಪಾದರ ಒಂದು ಮಹಾನ್ ಏನಂದ್ರೆ ಗುಣ. ಸೊ ಆದ ಕಾರಣದಿಂದ ವಿದೇಶಿಯರು ಕೂಡ ಭಕ್ತರಾದ್ರು. ಅವರಲ್ಲಿ ಸಾಕಷ್ಟು ದೋಷಗಳಿದ್ದು ಭಕ್ತರಾದ್ಮೇಲೂ ಕೂಡ ಕೆಲವೊಂದು ತಪ್ಪನ್ನು ಮಾಡಿರ್ಬೋದು, ಬಟ್ ಭಕ್ತಿ ಸೇವೆ ಬಿಡ್ಲಿಲ್ಲ, ಭಕ್ತಿ ಸೇವೆ ನಿರತವಾಗಿ ಮಾಡ್ತಾ ಇದ್ರು. ಆದ ಕಾರಣದಿಂದ ಅವರು ಒಂದು ಶುದ್ಧ ಹಂತವನ್ನು ಪಡೆದಿದ್ದಾರೆ. ಕರೆಕ್ಟ್. ಸೊ ವಾಲ್ಮೀಕಿ ಅವರು ಹಿಂದೆ ಪೂರ್ವ ಕಾಲದಲ್ಲಿ ಅವರು ಕೂಡ ಕಳ್ಳರಾಗಿದ್ರು, ಡಕೆತರಾಗಿದ್ರು, ಆದ್ರೆ ಈಗ ಶುದ್ಧ ಭಕ್ತರಾದರು. ರಾಮಚಂದ್ರರ ಗುರು ಆದ್ರು. ರೈಟ್. So every saint has a past, right? And every sinner has a future, right? ಪ್ರತಿಯೊಬ್ಬ ಸಂತನೇಗಾದ ಸಾಧನೆ ಮಾಡಿ ಕಷ್ಟಪಟ್ಟು ಸಂತನಾಗಿದ್ದಾನೆ. ಸಂತನಾದ್ಮೇಲೆ ಹಿಂದಿನ ಜನ್ಮದ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು. ಅದು ಅಫ್ಕೋರ್ಸ್ ಪಾಠ ಕಲಿಯೋದಕ್ಕೆ ಕೆಲವೊಮ್ಮೆ ಡಿಸ್ಕಸ್ ಮಾಡ್ಬೋದು, ಬಟ್ ದ ಪಾಸ್ಟ್ ಇಸ್ ಪಾಸ್ಟ್ ಅಂಡ್ ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ಈಗ ಒಬ್ಬ ಪಾಪಿ ಆಗಿದ್ದಾನೆ, ಇವನು ಪಾಪಿ, ಇವನು ನಾಲಾಯಕ್, ಇವನಿಗೆ ಯಾವುದೇ ಏನಂದ್ರೆ ಮಾರ್ಗವಿಲ್ಲ, ಉದ್ಧಾರ ಆಗೋದೇ ಇಲ್ಲ, ಇವನು ಶಾಶ್ವತವಾಗಿ ಇವನು ಹೀಗೆ ನರಕಕ್ಕೆ ಹೋಗ್ತಾನೆ. ಇಲ್ಲ, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ಅವನು ಭಕ್ತಿ ಸೇವೆ ಸ್ವೀಕರಿಸಿದ್ರೆ ಅವನು ಶುದ್ಧ ಭಕ್ತನಾಗ್ತಾನೆ. ಸೊ ಈ ರೀತಿ ಸೊ ಭಾರತ ವರ್ಷದ ನಿವಾಸಿರು ಹೇಳ್ತಾರೆ, ಯೋಗ ನೈಪುಣಂ. ಅವರು ಎಷ್ಟೇ ಪಾಪಿ ಆಗಿರಲಿ, ಅವ್ರು ಭಗವಂತನಲ್ಲಿ ಮನಸ್ಸು ಸ್ಥಿರವಾದ್ರೆ ಅವನು ಶುದ್ಧ ಭಕ್ತನು. ಸೊ ನಾರದರು ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಈಗ 14ನೇ ಶ್ಲೋಕ, 14th. ಯತೈಃ ಕಾಮೋ ಮುಷ್ಮಿಕ ಕಾಮಲಂಪಟಃ ಸುತೇಷು ದಾರೇಷು ಧನೇಷು ಚಿಂತಯನ್ ಶಂಕೇತ ವಿದ್ವಾನ್ ಕುಕಲೇವರಾತ್ಯಯಾ ಯಸ್ತಸ್ಯ ಯತ್ನ ಶ್ರಮ ಏವ ಕೇವಲಂ. ಭಾನುಮತರಿ. ಹರೇ ಕೃಷ್ಣ ಪ್ರಭು. ಐಹಿಕವಾದಿಗಳು ಸಾಮಾನ್ಯವಾಗಿ ಸದ್ಯದ ದೈಹಿಕ ಸೌಕರ್ಯಗಳಿಗೆ ಮತ್ತು ಭವಿಷ್ಯದಲ್ಲಿ ಅವರು ನಿರೀಕ್ಷಿಸುವ ದೈಹಿಕ ಸೌಕರ್ಯಗಳಿಗೆ ಆಸಕ್ತರಾಗಿರುತ್ತಾರೆ. ಆದ್ದರಿಂದ ಅವರು ಸದಾ ತಮ್ಮ ಹೆಂಡಂದಿರು, ಮಕ್ಕಳು ಮತ್ತು ಸಂಪತ್ತಿನ ಚಿಂತನೆಗಳಲ್ಲಿ ಮಗ್ನರಾಗಿರುವರು. ಅವರು ಮಲಮೂತ್ರಮಯವಾದ ತಮ್ಮ ದೇಹಗಳನ್ನು ತ್ಯಜಿಸುವ ಭಯಕ್ಕೆ ಒಳಗಾಗುವರು.
ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದ ವ್ಯಕ್ತಿಯು ಕೂಡ ತನ್ನ ದೇಹ ತ್ಯಾಗಕ್ಕೆ ಭಯಪಟ್ಟರೆ ಶಾಸ್ತ್ರಗಳ ಅಧ್ಯಯನದ ಪರಿಶ್ರಮಕ್ಕೆ ಏನು ಪ್ರಯೋಜನ ಲಭಿಸಿದಂತಾಯಿತು? ಇದು ಕೇವಲ ಕಾಲಹರಣ ಅಷ್ಟೇ. ಹರೇ ಕೃಷ್ಣ. ಇಲ್ಲಿ ಹೇಳಿದ್ರು ಕಾಮಲಂಪಟ. ಕಾಮಲಂಪಟ ಅಂತಂದ್ರೆ ಯಾರು ತಮ್ಮ ಕಾಮಾಸೆಗಳನ್ನು ಪೂರೈಸುವುದರಲ್ಲಿ ನಿರತರಾಗಿದ್ದಾರೆ, ಆಸಕ್ತರಾಗಿದ್ದಾರೆ, ಅವರು ಕಾಮಲಂಪಟರು. ಯಥ ಐಹಿಕ ಅಮುಷ್ಮಿಕ ಈ ಜೀವನದಲ್ಲಿ ಮತ್ತೆ ಮುಂದಿನ ಜೀವನದಲ್ಲಿ ಭೌತಿಕ ಸುಖವನ್ನ ಬಯಸ್ತಾ ಇದ್ದಾರೆ ಅಂತ ಕಾಮಲಂಬಟರು. ಸುತೇಶು ದಾರೇಶು ಧನೇಶು ಚಿಂತನೆ, ಯಾವಾಗಲೂ ತಮ್ಮ ಮಕ್ಕಳ ಬಗ್ಗೆ, ಹೆಂಡತಿ ಬಗ್ಗೆ, ಗಂಡನ ಬಗ್ಗೆ, ಧನ ಸಂಪತ್ತಿನ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ರೈಟ್. ಸೊ ಈ ರೀತಿ ಭೌತಿಕ ಚಿಂತನೆ ಮಾಡ್ತಾ ಇರೋ ಕಾರಣ ಮತ್ತೆ ಅವರು ಹುಟ್ಟಿ ಬರ್ತಾರೆ, ಮತ್ತೆ ಮೃತ್ಯುವಿನ ಭಯದಲ್ಲಿರ್ತಾರೆ. ಕರೆಕ್ಟ್. ಶಂಕೇತ, ಅಫ್ರೇಡ್. ಶಂಕ ಅಂದ್ರೆ ಭಯ. ಶಂಕೇತ ವಿದ್ವಾನ್ ನ ಯಸ್ ತಸ್ಯ ಯತ್ನಃ ಕುಕುಕಲೇವರತ್ಯಾದ್ ಶ್ರಮ ಏವ ಹಿ ಕೇವಲಂ. ಇವನ್ ವಿದ್ವಾನ್ ಕೂಡ, ಕೃಷ್ಣ ಭಕ್ತಿ ಮಾಡುವನು ಕೂಡ, ಯೋಗ ಸಾಧನೆ ಮಾಡುವನು ಕೂಡ ಮೃತ್ಯುವಿನ ಭಯಕ್ಕೆ ಭಯಭೀತರಾದ್ರೆ ಏನ್ ಲಾಭ? ಶಾಸ್ತ್ರ ಕೊಡೋದು ಏನ್ ಲಾಭ? ರೈಟ್. ಸೊ ಭಕ್ತರು ನಿರ್ಭೀತರಾಗಿರ್ಬೇಕು. ಮೃತ್ಯು ಬಂದ್ರೆ ಬರ್ಲಿ, ನಾನು ಹರಿಕೃಷ್ಣ ಚಾಂಟಿಂಗ್ ಮಾಡ್ತೀನಿ, ಭಗವದ್ಧಾಮಕ್ಕೆ ಹೋಗ್ತೀನಿ. ಭಕ್ತರು ಯಾರು ಅಳ್ಬಾರ್ದು ಸಾಯುವಾಗ. ಅಫ್ಕೋರ್ಸ್ ಕೃಷ್ಣನ ವಿರಹದಲ್ಲಿ ಅಳ್ಬೋದು, ಭಕ್ತರ ವಿರಹದಲ್ಲಿ ಅಳ್ಬೋದು. ಬಟ್ ನನ್ನ ಎಲ್ಲ ಬಿಟ್ಟು ಹೋಗ್ಬೇಕು, ಧನ ಸಂಪದನ್ನು ಬಿಟ್ಟು ಹೋಗ್ಬೇಕು ಅಂತ ಒಂದು ಭಯ ಇರಬಾರ್ದು. ಹೋಗ್ಲಿ, ಬಿಟ್ಟು ಹೋಗೋದಷ್ಟೇ. ಒಂದಿನ ಬಿಟ್ಟು ಹೋಗ್ಲೇಬೇಕು. ಇವತ್ತು ಹೋಗ್ತಾ ಇದ್ದೀನಿ, ಹೋಗ್ಬೇಕಷ್ಟೇ. ವೆರಿ ವೆರಿ ಪೀಸ್ಫುಲಿ ಹ್ಯಾಸ್ ಟು ಗೋ ಬ್ಯಾಕ್ ಟು ಅವರ್ ಇಟ್. ರೈಟ್. ಸೊ ತುಕಾರಾಮ್ ಮಹಾರಾಜ್ ವಿಡಿಯೋ ತೋರಿಸಿದ್ನ ನಾನು ನಿಮ್ಗೆ? ಇಲ್ಲ ಪ್ರಭುಜಿ. ಹಾ, ಲಾಸ್ಟ್ ಕ್ಲಾಸಲ್ಲಿ. ಓಕೆ, ನಾನು ಯುವಕರ ಇದರಲ್ಲಿ ತೋರಿಸಿದ್ದೆ. ಅಫ್ಕೋರ್ಸ್ ಇದು ಮರಾಠಿ ಹಾಡು, ಮರಾಠಿ ವಿಡಿಯೋ. ಬಟ್ ಹೇಗೆ ತುಕಾರಾಮ್ ಮಹಾರಾಜರು ಭಗವದ್ಧಾಮಕ್ಕೆ ಮರಳಿ ಹೋಗ್ತಾ ಇದ್ದಾರೆ, ಒಂಚೂರು ಆಸಕ್ತಿ ಇಲ್ಲ, ಭಯವಿಲ್ಲ, ಖುಷಿ ಖುಷಿಯಲ್ಲಿ ಕೃಷ್ಣನ ನಾಮ ಸಂಕೀರ್ತನೆ ಮಾಡ್ತಾ ಮಾಡ್ತಾ ಅವರು ಹೊರಟರು. 4 ನಿಮಿಷ ಪಾಂಡುರಂಗ ಯಾವಾಗ್ಲೂ ಪಾಂಡುರಂಗನ ಹೆಸರು ಹೇಳ್ತಾ ಇದ್ರು. ಇಲ್ಲ ಸುಖಿ ಎಲ್ಲರೂ ಸೇರಿದ್ದಾರೆ. ವೈಕುಂಠಕ್ಕೆ ಹೋಗೋ ಸಮಯದಲ್ಲೂ ಪ್ರಚಾರ ಮಾಡ್ತಾ ಇದೆ. ಎಲ್ಲರೂ ಕೀರ್ತನೆ ಮಾಡ್ತಾ ಇದ್ದಾರೆ. ಪಾಂಡುರಂಗ आता तुम्हा सर्वांना माझं शेवटचं एकच सांगणं आहे की सुखी संसारी असावे, चित्त परब्रह्मे ठेवावे. ಹೇಳ್ತಾರೆ, ನೀವು ಭೌತಿಕವಾಗಿ ಸುಖವಾಗಿರಿ, ಆದ್ರೆ ಮನಸ್ಸು ಪರಬ್ರಹ್ಮದಲ್ಲಿ ಕೃಷ್ಣನಿರಬೇಕು. अखंड नाम हा परब्रह्म गाठ ಒಂದೇ ಮಾರ್ಗ, ಅಖಂಡ ನಾಮ, ಹರೇ ಕೃಷ್ಣ ಮಂತ್ರ, ದೇವರ ನಾಮ. त्याचा माझ्या अनुभवाचा एकच अगदी सोपा मार्ग आहे. त्यानं ईश्वरावरील श्रद्धा अचल होते, चित्त शुद्ध होते, स्वैर ಹರೇನಾಮ ಮಾಡಿದ್ರೆ ಏನಾಗುತ್ತೆ? ಚಿತ್ತ ಶುದ್ಧವಾಗುತ್ತೆ, ಭಗವಂತನಲ್ಲಿ ಶ್ರದ್ಧೆ ದೃಢವಾಗುತ್ತೆ. संचारी मनाला ईश्वरी प्रेमाखेरीज कशानंही वेसण घालता येत नाही. मनाच्या या ಮನಸ್ಸು ಭಗವಂತನ ಪ್ರೇಮದಲ್ಲಿ ಸ್ಥಿರವಾಗುತ್ತೆ. प्रेममय अवस्थेला एकविध भाव म्हणतात. अखंड नामोच्चारानं हा एकविध भाव आपल्या अंतःकरणात उत्पन्न करून परमेश्वर प्राप्ती करून घेता येते. आणि मग मुखी नाम हाती मोक्ष ऐशी साक्ष बहुतान. ರೈಟ್. ಮುಖದಲ್ಲಿ ನಾಮ ಇರಬೇಕು, ಕೈಯಲ್ಲಿ ಮೋಕ್ಷ ಇರ್ತದೆ. अवघे लाभ होती या चिंतने, नाम संकीर्तने गोविंदाच्या. आहा, पैलाले हरी शंख चक्र शोभे करी,
शंख चक्र शोभे करी ವೈಕುಂಠ ಏರೋಪ್ಲೇನ್ ಬಂತು. करुण येतो फडकारे भगवंता. नाभी म्हणे त्वरे ಭಗವಂತ ಬಂದ नाभी म्हणे त्वरे नाभी नाभी म्हणे त्वरे मुकुट कुंडलांच्या दीप्ती तेजे लोपला गबसती लोपला गबसती तेजे लोपला गबसती मेघ श्याम वर्ण हरी मोती डोळस साजिरी डोळस साजिरी मोती डोळस साजिरी चतुर्भुज वैजयंती गळामाळ हे ಭಗವಂತನ ಸ್ತುತಿ ಮಾಡ್ತಾ ಇದ್ದಾರೆ. ಚತುರ್ಭುಜ ರೂಪ, ವೈಜಯಂತಿ ಮಾಲ, पीतांबर पीतांबर, जैसा पीतांबर उजळल्या दाही दिशा उजळल्या दाही दिशा प्रकाशमय उजळल्या दाही दाही दिशा तुका झाला से संतुष्ट घरा आले वैकुंठ पीठ ವೈಕುಂಠಕ್ಕೆ ಹೋಗೋ ಸಮಯ आले ಬಂತು. वैकुंठ पीठ घरा आले ವೈಕುಂಠ ಪೀಠಕ್ಕೆ ಹೋಗೋ ಸಮಯ ಬಂತು ಅಂತ ಹೇಳ್ತಾರೆ. पांडुरंग हरी जय जय ಪಾಂಡುರಂಗ पांडुरंग 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 आम्ही जातो आमच्या गावा आमचा राम ನಾನು ನನ್ನ ಲೋಕಕ್ಕೆ ಹೋಗ್ತೀನಿ, ಅಲ್ಲಿದೆ ನಮ್ಮ ಮನೆ, ರೈಟ್. ನಾನು ನನ್ನ ಹೊರಗೆ ಹೋಗಿ ನಮಗೆಲ್ಲಿ ತಮ್ಮೆಲ್ಲಿಗೂ ರಾಮ್ 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 ಅಂದ್ರೆ ಹೋಗ್ತಾ ಇದ್ದೀನಿ ಅಂತ ಅರ್ಥ. राम जावा राम राम जावा आमचा राम राम जावा आम्ही जातो आमच्या गावा आमचा राम राम जावा राम राम जावा आमचा राम राम जावा तुमची आमची हेची भेटी येथून या जन्मती ಮತ್ತೆ ನೀವೊಂದು ಭೇಟಿ ಆಗೋದಿಲ್ಲ, ನಾ ಹೋಗ್ತಾ ಇದ್ದೀನಿ ಅಂತಾರೆ. येथून या जन्मतुटी येथून या जन्मतुटी आता असो द्यावी दया तुमच्या लागत से पाया ನಿಮ್ಮ ಕಾಲು ಬಿಡ್ತೀನಿ, ನನ್ನ ಮೇಲೆ ದಯ ಇರಲಿ ಅಂತಾರೆ. लागत से पाया तुमच्या लागत से पाया येतानी यथानी कोणी विठ्ठल विठ्ठल बोलावानी ನಾವು ಹೇಳಿ ಅಂತ. विठ्ठल बोलावानी विठ्ठल विठ्ठल बोलावानी रामकृष्ण मुखी बोला तुका जातो ಅವ್ರ ಹೆಂಡತಿ ಓಡ್ ಬರ್ತಾಳೆ. ತುಕಾರಾಮ್ ಕರೆದಿದ್ರು, ನೀನು ಬಾ ಅಂತ. ಇಲ್ಲ, ನಾನು ತುಂಬಾ ಬ್ಯುಸಿ ಇದ್ದೀನಿ, ಎಮ್ಮೆ ನೋಡ್ಬೇಕು, ಮಕ್ಕಳು ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು, ನೀನು ಬಾ ಅಂತಂದ್ರೆ ಇಲ್ಲ ನಾನು ಬರೋದಿಲ್ಲ ಅಂತ. ಆಯ್ತು, ತುಕಾರಾಮ್ ಹೇಳ್ತಾ ನಾನು ಹೋಗ್ತೀನಿ. ಹೋಗಿ ಹೋಗಿ ಹೋಗ್ತೀರಾ ನೀವು, ಮತ್ತೆ ಸಂಜೆ ವಾಪಸ್ ಬರ್ತೀರಾ ಗೊತ್ತು ನಾನು, ನೀವು ಹೋಗಿ ಅಂತಾರೆ. ಆದ್ರೆ ತುಕಾರಾಮ್ ನಿಜವಾಗ್ಲೂ ಹೋಗ್ತಾ ಇದ್ರು. वैकुंठाला जातो वैकुंठाला तुका जातो ಹರೇ ಕೃಷ್ಣ. ಈ ರೀತಿ ವಾಪಸ್ ಹೋಗುವಾಗ ಯಾವುದೇ ಆಸಕ್ತಿ ಇರಬಾರ್ದು. ಜಸ್ಟ್ ಗೋ ಬ್ಯಾಕ್ ಟು ಗಾಡ್. ಈ ಸುಮಾರು 110 ವರ್ಷ ಹಳೆ ಪಿಕ್ಚರ್, ಬ್ಲ್ಯಾಕ್ ಆ್ಯಂಡ್ ವೈಟ್. ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಪ್ರಭು ಗ್ರೂಪ್ ಅಲ್ಲಿ ಹಾಕಿ ಧನ್ಯವಾದಗಳು. ಪ್ರಭು ಇನ್ನೊಂದ್ಸಲ ನೋಡ್ಬೇಕದು. ಹಾ, ಕಳಿಸಿ, ವಿನಯಪುರ್ ಕಳಿಸ್ತೀನಿ, ಅವ್ರು ಹಾಕ್ತಾರೆ. ಪ್ರಭು ತುಂಬಾ ತುಂಬಾ ಚೆನ್ನಾಗಿ ಸುಂದರ ಇದು ಮೂವಿ. 3 ಗಂಟೆದು ಮೂವಿ ಇದೆ. ಸುಮಾರು ಸಲ ನೋಡಿದ್ದೀನಿ ಇದನ್ನ. ವೆರಿ ವೆರಿ ನೈಸ್. ಫುಲ್ ಲೈಫ್ ಹಿಸ್ಟ್ರಿ. 1917 ಹೆಸರು ಕಳಿಸ್ತೀರಾ ಪ್ರಭುಜಿ? ನೋಡ್ತೀನಿ, ಯೂಟ್ಯೂಬ್ ಅಲ್ಲಿ ಸಿಕ್ಕರೆ ಅದು ಲಿಂಕ್ ಕಳಿಸ್ತೀನಿ. ಕನ್ನಡದಲ್ಲೂ ಬಂದಿತ್ತು ಪ್ರಭುಜಿ, ಪಿಕ್ಚರ್ ನೋಡಿದ್ವಿ ನಾವು. ಹೌದಾ? ತುಂಬಾ ತುಂಬಾ ಇದು ತುಂಬಾ ಹಳೇದು ಹಳೇದು. ತುಂಬಾ ಹಳೆದು, ಬಟ್ ತುಂಬಾ ಭಕ್ತಿಪೂರ್ವಕವಾಗಿ ಮಾಡಿದ್ದಾರೆ. ಎಂತ ಪಿಕ್ಚರ್ ನೋಡ್ಬೋದು, ಆದ್ರೆ ಈಗಿನ ಕಾಲದಲ್ಲಿ ಬರೋ ಹಾಲಿವುಡ್, ಬಾಲಿವುಡ್, ಸ್ಯಾಂಡ್ವುಡ್ ಪಿಕ್ಚರ್ಸ್ ಎಲ್ಲ ಗಲೀಜ್. ಹೌದು ಪ್ರಭುಜಿ, ಹೌದಲ್ಲ? ಇದು ನೋಡಿದ್ರೆ ನೆನಪಲ್ಲಿ ಇರುತ್ತೆ ಒಂಥರ. ಇದು ನೋಡಿದ್ರೆ ಭಗವಂತ ನೆನಪಾಗುತ್ತೆ, ಹರಿನಾಮ ನೆನಪಾಗುತ್ತೆ. ಏನ್ ನೋಡಿ ಭಕ್ತ ಎಷ್ಟು ಕುಂಬಾರ ಅವೆಲ್ಲ ಎಷ್ಟು ಭಕ್ತಿ ಪ್ರಧಾನವಾದ. ಹೌದು, ಬರೀ ಶಾಸ್ತ್ರವಿದೆ ಅದರಲ್ಲಿ, ಮತ್ತೆ ಏನಿಲ್ಲ. ಆಕ್ಚುಲಿ ನೃತ್ಯ, ಸಂಗೀತ, ನಾಟ್ಯ ಇದರ ಉದ್ದೇಶ ಏನು? ಎಲ್ಲರಿಗೂ ಭಕ್ತಿಯನ್ನ ತಲುಪಿಸ್ಬೇಕು ಅಂತ. ಆದ್ರೆ ಈಗ ಭಕ್ತಿ ಬಿಟ್ಟು ಎಲ್ಲ ಇದೆ, ರೈಟ್. ಸೊ ಅಂತ ಭಕ್ತಿಪೂರ್ವಕ ನಾಟ್ಯಗಳನ್ನ, ಸಿನಿಮಾಸನ್ನ ನೋಡ್ಬೋದು. ದಟ್ಸ್ ಓಕೆ. ಓಕೆ. ಸೊ ಸಾಯೋ ಸಮಯದಲ್ಲಿ ಭಕ್ತರಿಗೆ ಯಾವ ರೀತಿಯ ಭಯ ಇರಬಾರ್ದು ಅಂತ ಇಲ್ಲಿ ಚರ್ಚೆ ಮಾಡಿದ್ದೀವಿ. ಈಗ 15ನೇ ಶ್ಲೋಕ. ಮೋಸ್ಟ್ಲಿ ಸ್ಕ್ರೀನ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಏನೋ. ಓಕೆ.
ತನ್ನ ಪ್ರಭುತ್ವಂ ಕುಕಲೇವರಾರ್ಪಿತಂ ತ್ವನ್ಮಾಯಯಾಹಂ ಮಮತಾಮಧೋಕ್ಷಜ ಭಿಂದ್ಯಮಯನ ಸುವಯಂ ಸುದುರ್ವಿಧಂ ವಿದೇಹಿ ಯೋಗಂ ತ್ವಯಿನ ಸ್ವಭಾವಮಿತಿ. ಓಕೆ, ಯಶೋಧ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಅಲೌಕಿಕನಾದ ಭಗವಂತನೇ, ದಯವಿಟ್ಟು ಭಕ್ತಿಯೋಗವನ್ನು ಅನುಷ್ಠಾನ ಮಾಡಲು ಶಕ್ತಿಯ ಸೋಂಕಿಗೆ ನನಗೆ ಸಹಾಯ ಮಾಡು. ಅದರಿಂದ ನಾವು ನಮ್ಮ ಚಪಲಯುಕ್ತ ಮನಸ್ಸನ್ನ ನಿಗ್ರಹಿಸಿ ನಿನ್ನಲ್ಲಿ ಅದನ್ನು ಸ್ಥಿರಗೊಳಿಸಬಹುದಾಗಿದೆ. ನಾವೆಲ್ಲ ನಿನ್ನ ಮಾಯಾಶಕ್ತಿಯ ಸೋಂಕಿಗೆ ಒಳಗಾಗಿದ್ದೇವೆ. ಆದ್ದರಿಂದ ನಾವು ಮೂಲಮಂತ್ರಮಯವಾದ ಈ ದೇಹಕ್ಕೆ ಹಾಗೂ ಈ ದೇಹಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳಲ್ಲಿ ತುಂಬಾ ಆಸಕ್ತರಾಗಿದ್ದೇವೆ. ಈ ಆಸಕ್ತಿಯನ್ನು ತ್ಯಜಿಸಲು ಭಕ್ತಿ ಸೇವೆಯ ಹೊರತಾಗಿ ಬೇರೆ ದಾರಿಯೇ ಇಲ್ಲ. ಆದ್ದರಿಂದ ನಮಗೆ ಈ ಅನುಗ್ರಹವನ್ನು ದಯವಿಟ್ಟು ಕರುಣಿಸು. ಹರೇ ಕೃಷ್ಣ. ಧನ್ಯವಾದಗಳು. ಗುರುಜಿ, ಮಲಮೂತ್ರಮಯವಾದ. ಹೌದು, ಮಲಮೂತ್ರಮಯವಾದದ್ದು. ಕಲೇವರ ಅರ್ಪಿತಂ ಅಂತಂದ್ರೆ ಈ ದೇಹ ಮಲಮೂತ್ರದಿಂದ ತುಂಬಿದೆ. ಇಂತಹ ದೇಹವನ್ನ ನಾವು ಪಡ್ಕೊಂಡಿದ್ದೀವಿ. ಇದು ನನ್ನದು, ಇವ್ರು ನನ್ನವರು. ಮಲಮೂತ್ರಮಯದಿಂದ ತುಂಬಿದ ಈ ದೇಹ ನನ್ನದು, ನನ್ನ ದೇಹ ನನ್ನದು, ನನ್ನ ಸಂಬಂಧಿಕರೆಲ್ಲರೂ ನನ್ನದು. ಏನಿದೆ ಅದರಲ್ಲಿ? ಮಲಮೂತ್ರ ಮಾತ್ರವಿದೆ, ಅದು ನಮ್ಮ ಸುಳ್ಳು. ಅಹಂ ಮಮೇತಿ. ಇಂತಹ ಏನಂತಾರೆ ದೃಷ್ಟಿಯನ್ನ ಬಿಟ್ಟು ದಯವಿಟ್ಟು ನಿನ್ನ ಭಕ್ತಿಯೋಗವನ್ನು ಪ್ರದಾನ ಮಾಡು. ಗಿವ್ ಮಿ ಯುವರ್ ಡಿವೋಷನಲ್ ಸರ್ವಿಸ್ ಅಂತ ಹೇಳ್ತಾರೆ. ವಿದೇಹಿ ಯೋಗಂ ತ್ವಯಿ ನಃ. ನಮಗೆ ನಿನ್ನ ಭಕ್ತಿಯೋಗವನ್ನ ಒದಗಿಸಿಕೊಡು. ಇದರಿಂದ ನಾವು ಈ ಅಹಂಕಾರ ಮಮಕಾರದಿಂದ ಮುಕ್ತರಾಗಬಹುದು. ಸೊ ಪ್ಲೀಸ್ ಗಿವ್ ಅಸ್ ಭಕ್ತಿ ಸೇವಾ ಅಂತ ಹೇಳ್ತಾರೆ. ಸೊ ಈ ರೀತಿ 4 ಪ್ರಾರ್ಥನೆಗಳಲ್ಲಿ 5 ಪ್ರಾರ್ಥನೆಗಳಲ್ಲಿ ನಾರದರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಈಗ 5 ಶ್ಲೋಕದಲ್ಲಿ ಭಾರತ ವರ್ಷದಲ್ಲಿ ಏನೇನಿದೆ ಅನ್ನೋದ ಒಂದು ಅವಲೋಕನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪರ್ವತಗಳು ಮತ್ತೆ ನದಿಗಳು. ಓಕೆ, ಯಾರು ಹೋಗ್ತೀರಾ ಈಗ? ಯಾರು ಓದ್ಲಾ ಪ್ರಭುಜಿ? ಓಕೆ, ನಾಗರತ್ನ ಮಾತಾಡಿ. ಇಲಾವೃತ ವರ್ಷದಲ್ಲಿರುವಂತೆ ಭರತ ವರ್ಷವೆಂಬ ಭೂಪ್ರದೇಶದಲ್ಲಿ ಅದು ಭಾರತ ವರ್ಷ ಆಗ್ಬೇಕು. ಭಾರತ ವರ್ಷ ಎಂಬ ಭರತ ವರ್ಷವೆಂಬ ಭೂಪ್ರದೇಶದಲ್ಲೂ ಅನೇಕ ಪರ್ವತಗಳು ನದಿಗಳು ಇವೆ. ಆ ಪರ್ವತಗಳಲ್ಲಿ ಕೆಲವು ಮಲಯ, ಮಂಗಲ, ಪ್ರಸ್ವ, ಮೈನಾಕ, ತ್ರಿಕೂಟ, ವೃಷಭ, ಕೂಟಕ, ಕೊಲ್ಲಕ, ಸಹ್ಯ, ದೇವಗಿರಿ, ಋಷ್ಯಮುಖ, ಶ್ರೀಶೈಲ, ವೆಂಕಟ, ಮಹೇಂದ್ರ, ವಾರಿಧಾರ, ವಿಂಧ್ಯ, ಶುಕ್ತಿಮಾನ್, ಋಕ್ಷಗಿರಿ, ಪಾರಿಯಾತ್ರ, ದ್ರೋಣ, ಚಿತ್ರಕೂಟ, ಗೋವರ್ಧನ, ರೈವತಕ, ಕುಕುಬ, ನೀಲ ಗೋಕಾಮುಖ, ಇಂದ್ರಕೀಲ ಮತ್ತು ಕಾಮಗಿರಿ. ಇವುಗಳಲ್ಲದೆ ಅನೇಕ ಬೆಟ್ಟಗಳು ಅಲ್ಲಿವೆ. ಅವುಗಳ ತಪ್ಪಲಿನಿಂದ ಅನೇಕ ದೊಡ್ಡ ಚಿಕ್ಕ ನದಿಗಳು ಹರಿಯುತ್ತಿವೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಈ ಪರ್ವತಗಳೆಲ್ಲ ಭಾರತ ವರ್ಷದಲ್ಲಿ ಇದ್ದಾವಂತೆ. ನಾವು ಕೆಲವೊಂದು ಪರ್ವತವನ್ನು ನೋಡಿದ್ದೀವಿ, ಕೇಳಿದ್ದೀವಿ. ಕರೆಕ್ಟ್. ಋಷಭ ಹಿಲ್ಸ್, ಮಲಯ ಹಿಲ್ಸ್, ಮಲಯ ಪರ್ವತ, ಋಷಭ ಪರ್ವತ ಕೇಳಿದ್ದೀವಿ. ಸಹ್ಯಾದ್ರಿ, ಇಲ್ಲಿ ಸಹ್ಯ ಅಂತ ಕೊಟ್ಟಿದ್ದಾರೆ. ಕೊಲ್ಲಕ, ಸಹ್ಯಾದ್ರಿ. ನಂತರ ಋಷ್ಯಮುಖ ಪರ್ವತ, ಅದು ಹಂಪಿಲ್ ಬರ್ತದೆ. ರೈಟ್. ಶ್ರೀಶೈಲ ಎಲ್ಲರೂ ಕೇಳಿದಿರಲ್ಲ, ಶ್ರೀಶೈಲ ಪರ್ವತ, ಶ್ರೀಶೈಲ. ವೆಂಕಟ, ಫೇಮಸ್ ವೆಂಕಟಾದ್ರಿ. ರೈಟ್. ಮಹೇಂದ್ರ ಪರ್ವತ ಕನ್ಯಾಕುಮಾರಿ ಹತ್ರ ಬರ್ತದೆ. ರೈಟ್. ನಂತರ ವಿಂಧ್ಯ ಇಸ್ ನಿಯರ್ ಮಿಡಲ್ ಇಂಡಿಯಾ. ನಂತರ ದ್ರೋಣ, ತ್ರಿಕೂಟ ಇವೆಲ್ಲ ಕೇಳಿದೀವಿ, ಅದನ್ನ ನೋಡಿಲ್ಲ. ಗೋವರ್ಧನ ಪರ್ವತ ನೋಡಿದೀವಿ. ರೈಟ್. ಸೊ ಕಾಮಗಿರಿ ಪರ್ವತ ಕೂಡ ಇದೆ. ಕಾಮಗಿರಿ ಪರ್ವತ ಇಲ್ಲಿದೆ ಚಿತ್ರಕೂಟದಲ್ಲಿ. ಸೊ ಈ ರೀತಿ ಹಲವಾರು ಪರ್ವತಗಳಿವೆ ಈ ಭಾರತ ವರ್ಷದಲ್ಲಿ. ನಂತರ ಮತ್ತೆ ಈ ಭಾರತ ವರ್ಷದಲ್ಲಿ ಹಲವಾರು ನದಿಗಳು ಕೂಡ ಇದಾವೆ. 17-18 ಶ್ಲೋಕದಲ್ಲಿ ಏತಾಸಾಂ ಅಪೋ ಭಾರತ್ಯ ಪ್ರಜಾನಾಂ ವೀರೇವ
ಪುನತೀನಾಂ ಆತ್ಮನ ಚೋಪಸರ್ಪತಿ. ಓಕೆ, ಸೊ ನದಿಗಳು ಕೂಡ ಹರಿಯುತ್ತವೆ. ಈ ನದಿಗಳು ಈ ಭಾರತ ವರ್ಷದ ಎಲ್ಲಾ ಜನರನ್ನ ಪುಣ್ಯಗೊಳಿಸ್ತವೆ, ಪವಿತ್ರಗೊಳಿಸ್ತವೆ. ಆ ನದಿಗಳ ಹೆಸರುಗಳಲ್ಲಿ ಕೊಟ್ಟಿದ್ದಾರೆ, ಸೊ ದಯವಿಟ್ಟು ಓದಿ. ಓಕೆ, ಯಾರು ಓದ್ತೀರಾ ಈಗ? ಯಾರು ಓದಿಲ್ಲ ಏನಿವ್ರಿಗೂ? ಓಕೆ, ಭಾಗವತಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಬ್ರಹ್ಮಪುತ್ರ ಮತ್ತು ಶೋಣ ಎಂಬ ಎರಡು ನದಿಗಳು ಅಂದರೆ ಪ್ರಮುಖ ನದಿಗಳು ಎಂದು ಕರೆಯಲಾಗಿದೆ. ಇವು ತುಂಬಾ ಪ್ರಮುಖವಾದ ಇತರ ಮಹಾನದಿಗಳಾಗಿವೆ. ಚಂದ್ರವಸ, ತಾಮ್ರಪರ್ಣಿ, ಅವಠೋಧ, ಕೃತಮಾಲ, ವೈಹಾಯಸಿ, ಕಾವೇರಿ, ವೇಣಿ, ಪಯಸ್ವಿನಿ, ಶರ್ಕರಾಮ್ರ, ತುಂಗಭದ್ರ, ಕೃಷ್ಣವೇಣಿ, ಭೀಮರತಿ, ನಿವಿಂಧ್ಯ, ಪಯೋಷ್ಟಿ, ತಾಪಿ, ರೇವ, ಸುರಸ, ನರ್ಮದಾ, ಚರ್ಮಣ್ವತಿ, ಮಹಾನದಿ, ವೇದಸ್ವತಿ, ಋಷಿಕುಲ್ವ, ತ್ರಿಸಾಮ, ಕೌಶಿಕಿ, ಮಂದಾಕಿನಿ, ಯಮುನಾ, ಸರಸ್ವತಿ, ದೃಷದ್ವತಿ, ಗೋಮತಿ, ಸರಯು, ರೋಧಸ್ವತಿ, ಸಪ್ತವತಿ, ಸುಷೋಮ, ಶತದ್ರು, ಚಂದ್ರಭಾಗ, ಮರುದ್ವೆಥ, ವಿತಸ್ವ, ಆಸಿಕ್ನಿ ಮತ್ತು ವಿಶ್ವ. ಭಾರತ ವರ್ಷದ ನಿವಾಸಿಗಳು ಪವಿತ್ರಿತರಾಗಿದ್ದರು, ಏಕೆಂದರೆ ಅವರು ಯಾವಾಗಲೂ ಈ ನದಿಗಳನ್ನು ಸ್ಮರಿಸುತ್ತಾರೆ. ಕೆಲವೊಮ್ಮೆ ಅವರು ಈ ನದಿಗಳ ಹೆಸರುಗಳನ್ನು ಮಂತ್ರದಂತೆ ಪಠಿಸುತ್ತಾರೆ. ಕೆಲವೊಮ್ಮೆ ಅವರು ಈ ನದಿಗಳನ್ನು ಸ್ಪರ್ಶಿಸಲು, ಅಲ್ಲಿ ಸ್ನಾನ ಮಾಡಲು ನೇರವಾಗಿ ಈ ನದಿಗಳಿಗೆ ಹೋಗುತ್ತಾರೆ. ತನ್ಮೂಲಕ ಭಾರತ ವರ್ಷದ ನಿವಾಸಿಗಳು ಪವಿತ್ರರಾಗುತ್ತಾರೆ. ಇಷ್ಟು ಪವಿತ್ರ ನದಿಗಳು, ಪವಿತ್ರ ಅದ್ರಿಗಳು, ನಂತರ ಹಲವಾರು ಸಾಧು ಸಂತರು, ಋಷಿ ಮುನಿಗಳು ಕೂಡ ಇಲ್ಲಿ ಭಾರತದಲ್ಲಿ ಜನಿಸಿದ್ದಾರೆ. ಆದ ಕಾರಣ ಭಾರತ ವರ್ಷ ತುಂಬಾ ಪವಿತ್ರವಾದದ್ದು. ಸೊ ಅಸ್ಮಿನೇವ ವರ್ಷೆ ಪುರುಷೇ ಲಬ್ಧ ಜನ್ಮಭಿಃ ಶುಕ್ಲ ಲೋಹಿತ ಕೃಷ್ಣ ರಜಗುಣ ಸತ್ವಗುಣ ರಜಗುಣ ತಮಗುಣ. ಶುಕ್ಲ ಅಂದ್ರೆ ಸತ್ವಗುಣ, ಲೋಹ ಅಂದ್ರೆ ರಜಗುಣ, ಮತ್ತೆ ಕೃಷ್ಣ ಅಂದ್ರೆ ಕಪ್ಪು ಅಂದ್ರೆ ತಮಗುಣ. ಸೊ ವರ್ಣ ಅಂದ್ರೆ ಕಲರ್ಸ್. ಶುಕ್ಲ ಮೀನ್ಸ್ ವೈಟ್, ಲೋಹಿತ್ ಅಂದ್ರೆ ರೆಡ್, ಕೃಷ್ಣ ಅಂದ್ರೆ ಕಪ್ಪು. ಸೊ ಅಂದ್ರೆ 3 ವರ್ಣಗಳಲ್ಲಿ ಇರ್ತಾರೆ, ಅಂದ್ರೆ 3 ಗುಣಗಳಲ್ಲಿದ್ದಾರೆ. ಸ್ವಾರಬ್ಧೇನ ಕರ್ಮಣ ದಿವ್ಯ ಮಾನುಷ ನಾರಕ. ಸೊ ಅವರ ಕರ್ಮದ ಅನುಸಾರ ಅವರು ಹಲವಾರು ಕಡೆ ಜನ್ಮ ತಗೊಂತಾರೆ. ಕೆಲವರು ಹೆವನ್ಸ್, ದಿವ್ಯ ಅಂದ್ರೆ ಸ್ವರ್ಗದಲ್ಲಿ, ಅಥವಾ ಮನುಷ್ಯರಾಗಿ, ಅಥವಾ ನರಕದಲ್ಲಿ ಅವರು ಹುಟ್ಟಿರ್ತಾರೆ. ಗತಯ ದಿವ್ಯ ಮಾನುಷ ನರಕ ಗತಯ ಬಹು ಆತ್ಮನ ಆನುಪೂರ್ವೇಣ ಸರ್ವಾಹಿ ಏವ ಸರ್ವೇಷಾಂ ವಿಧೀಯಂತೆ ಯಥಾ ವರ್ಣ ವಿಧಾನಂ ಅಪವರ್ಗಶ್ಚಾಪಿ ಭವತಿ. ಸೊ ಇಲ್ಲಿ ಅವರು ಮೆನಿ ಅನುಪೂರ್ವೇಣ ಅವರ ಕರ್ಮದನುಸಾರ ಅವರಿಗೆ ಇಲ್ಲಿ ಭೂಮಿಯಲ್ಲಿ ಜನ್ಮ ಸಿಕ್ಕಿದೆ. ಆದರೆ ಇಲ್ಲಿ ಅವರು ಅಪವರ್ಗ್ಯ ಅಪಿ ಭವತಿ, ಅದು ಮುಖ್ಯವಾದದ್ದು. ಇಲ್ಲಿ ಸ್ವರ್ಗ ನರಕ ಎಲ್ಲ ಇದೆ, ಬಟ್ ಇಲ್ಲಿ ವಿಶೇಷತೆ ಏನಂದ್ರೆ ಅವರಿಗೆ ಒಳ್ಳೆ ಗುರುವಿನ ಆಶ್ರಯ ಸಿಕ್ಕರೆ, ಅವರು ವರ್ಣಾಶ್ರಮವನ್ನು ಪಾಲನೆ ಮಾಡಿ ಅವರು ಅಪವರ್ಗ ಅಂದ್ರೆ ಮುಕ್ತಿಯನ್ನು ಕೂಡ ಪಡೆದುಕೊಳ್ಳಬಹುದು. ಸೊ ಭಾರತ ವರ್ಷದ ನಿವಾಸಿಯರಿಗೆ ಇದೊಂದು ಮುಖ್ಯವಾದ ವಿಷಯ. ಅದೇನಂದ್ರೆ ಇಲ್ಲಿ ನಾವು ಮುಕ್ತಿಯನ್ನ ಪಡೆದುಕೊಳ್ಳಬಹುದು, ಸರಳವಾಗಿ ಪಡೆದುಕೊಳ್ಳಬಹುದು. ಸೊ ಅದಕ್ಕೆ ಭಾರತ ವರ್ಷದಲ್ಲಿ ಹುಟ್ಟಿದವರೆಲ್ಲರೂ ಈ ಮುಕ್ತಿಗೋಸ್ಕರ ಬಯಸಬೇಕು. ಧರ್ಮ ಅರ್ಥ ಕಾಮಕ್ಕಾಗಿ ನಾವು ಶ್ರಮ ಪಡಬಾರದು. ನಮ್ಮ ಇಡೀ ಸಮಯವನ್ನ ಮುಕ್ತಿಯನ್ನು ಪಡೆಯೋದಕ್ಕೆ, ಅಂದ್ರೆ ಭಗವಂತನ ಭಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ನಾವು ಮುಡಿಕೊಡ್ಬೇಕು. ಧರ್ಮ ಅರ್ಥ ಕಾಮಕ್ಕೋಸ್ಕರ ನಾವು
ಸಮಯವನ್ನು ಕೊಟ್ರೆ ಅದು ವ್ಯರ್ಥ. ಶ್ರಮ ಏವಹಿ ಕೇವಲಂ ಯೂಸ್ಲೆಸ್. ಭಾರತ ವರ್ಷದಲ್ಲಿ ಹುಟ್ಟಿ ಬರೀ ಧರ್ಮಾರ್ಥ ಕಾಮಕ್ಕಾಗಿ ಅಂದರೆ ಟೈಮ್ ಕೊಟ್ರೆ ದಟ್ ಯೂಸ್ಲೆಸ್ ವೇಸ್ಟ್ ಆಫ್ ಟೈಮ್. ಯಾಕಂದ್ರೆ ಅದು ಏನು ಉಪಯೋಗನೇ ಇಲ್ಲ. ಸೊ ದಟ್ಸ್ ವೈ ಗಿವ್ ಟೈಮ್ ಫಾರ್ ಭಕ್ತಿ ಸೇವಾ ಅಂತ ಹೇಳಿ ಹೇಳ್ತಾರೆ. ಆದಷ್ಟು ಹೆಚ್ಚು ಶ್ರವಣ, ಕೀರ್ತನೆ, ಸ್ಮರಣ, ಭಗವಂತನ ನಾಮಜಪ ಮಾಡಿ, ಕೀರ್ತನೆ ಮಾಡಿ, ಮತ್ತೆ ಭಗವಂತನ ಸ್ಮರಣೆ ಮಾಡಬೇಕು. ಅದಕ್ಕೋಸ್ಕರ ಭಾರತ ವರ್ಷದಲ್ಲಿ ಸಾಕಷ್ಟು ಅವಕಾಶಗಳಿವೆ. असौ यो असौ भगवती सर्वभूतात्मनि अनात्म्ये निरुक्ते अनिलये परमात्मनि वासुदेवे अनन्य निमित्त भक्ति योग लक्षणों नाना गति निमित्त अविद्या ग्रंथि रंधन द्वारेण यदा हि महापुरुष पुरुष प्रसंगः. वेरी इंपॉर्टेंट वर्स. महापुरुष पुरुष प्रसंगः ಅಂದರೆ ಶುದ್ಧ ಭಕ್ತನ ಒಂದು ಪರಿಚಯ ಆದರೆ ಅವಾಗ ನಾವು ಎಲ್ಲ ಕರ್ಮ ಗ್ರಂಥಿಯನ್ನ ರಂಧನ ಅಂದರೆ ಅದನ್ನ ಎಲ್ಲ ಸುಟ್ಟು ಭಸ್ಮವನ್ನು ಮಾಡಿ ಭಸ್ಮವಾಗಿ ಮಾಡಿ ನಾವು ಭಗವಂತನ ದಿವ್ಯ ಅನಿಮಿತ್ತ ಅನನ್ಯ ನಿಮಿತ್ತ ಭಕ್ತಿ ಯೋಗ ಲಕ್ಷಣ, ನಾವು ಭಗವಂತನ ಪ್ರತಿ ಶುದ್ಧ ಭಕ್ತಿಯನ್ನ ಈ ಭಾರತ ವರ್ಷದಲ್ಲಿ ಪಡೆದುಕೊಳ್ಳಬಹುದು. ಸೊ ಈ ಅನುವಾದವನ್ನು ಓದಿ ಯಾರು ಓದ್ತೀರಾ ಈಗ? ಓಕೆ, ಮಹೇಶ್ವರಿ ಮಾತಾಡಿ. ಜನ್ಮಾಂತರಗಳ ಬಳಿಕ ತನ್ನ ಪುಣ್ಯ ಕರ್ಮಗಳ ಫಲಗಳು ಪರಿಪಕ್ವವಾದಾಗ ಆತ ಶುದ್ಧ ಭಕ್ತರ ಸಂಘದ ಸದಾವಕಾಶವನ್ನು ಪಡೆಯುತ್ತಾನೆ. ಆಗ ಆತನು ನಾನಾ ಕಾಮ್ಯ ಕರ್ಮಗಳಿಂದಾಗಿ ತನ್ನನ್ನು ಬಂಧಿಸುವ ಅಜ್ಞಾನದ ಬಂಧನದ ಗಂಟನ್ನು ಕತ್ತರಿಸಿಕೊಳ್ಳಲು ಅರ್ಹನಾಗುತ್ತಾನೆ. ಭಕ್ತರ ಸಂಘದ ಫಲವಾಗಿ ಆತನು ಕ್ರಮೇಣ ಭಗವಾನ್ ವಾಸುದೇವನಿಗೆ ಸೇವೆ ಸಲ್ಲಿಸುತ್ತಾನೆ. ಭಗವಾನ್ ವಾಸುದೇವನು ಅಲೌಕಿಕನು, ಐಹಿಕ ಜಗತ್ತಿನ ಆಸಕ್ತಿಯಿಂದ ಮುಕ್ತನಾದವನು, ಮನಸ್ಸು ಮತ್ತು ಮಾತುಗಳನ್ನು ಮೀರಿದವನು, ಸರ್ವತಂತ್ರ ಸ್ವತಂತ್ರನು. ಭಕ್ತಿ ಯೋಗವು ಅಂದರೆ ಭಗವಾನ್ ವಾಸುದೇವನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಮುಕ್ತಿಯ ನೈಜ ಪಥ. ಹರೇ ಕೃಷ್ಣ. ಪ್ರಭು ಧನ್ಯವಾದಗಳು. ಸೊ ಇಲ್ಲಿ ಭಗವದ್ಭಕ್ತರ ಸಂಘ, ಶುದ್ಧ ಭಕ್ತರ ಸಂಘ, ಮಹಾಪುರುಷ ಪುರುಷ ಪ್ರಸಂಗ. ಸೊ ಮಹಾಪುರುಷ ಅಂದ್ರೆ ಭಗವಂತ, ಮಹಾಪುರುಷ ಪುರುಷ ಅಂದ್ರೆ ಭಗವದ್ಭಕ್ತರ ಸಂಘ ಇಲ್ಲಿ ನಾವು ಪಡೆದುಕೊಳ್ಳಬಹುದು. ಸೊ ಅಂತಹ ಒಂದು ಅವಕಾಶ ಇಲ್ಲಿ ನಮಗೆ ದೊರಕಿದೆ. ಕರೆಕ್ಟ್. ನಮಗೆಲ್ಲ ಮಹಾಪುರುಷರ ಸಂಘ ಸಿಗ್ತಾ ಇದೆ ತಾನೆ, ರೈಟ್? ಪ್ರಭುಪಾದರ ಭಕ್ತರು, ಅವರ ಸಂಘ ಸಿಗ್ತಾ ಇದೆ. ಹಲವಾರು ಆಚಾರ್ಯರ ಅವ್ರು ಬರೆದಂತಹ ಕಮ್ಯುನಿಟೀಸ್ ಓದೋ ಅವಕಾಶ ಸಿಗ್ತಾ ಇದೆ. ಪ್ರಭುಪಾದರ ಪುಸ್ತಕಗಳು ಸಿಗ್ತಾ ಇದೆ. ಇದನ್ನೆಲ್ಲ ಬಳಸಿಕೊಂಡು ನಾವು ಮುಕ್ತಿಯನ್ನ ಪಡೆಯಬೇಕು. ಪಡೆಯದೆ ಹೋದ್ರೆ ಜನ್ಮ ವ್ಯರ್ಥ, ಮನುಷ್ಯ ಜನ್ಮ ವ್ಯರ್ಥವಾಯಿತು. ಸೊ ಏತದೇವ ಹಿ ದೇವ ಗಾಯಂತಿ. ದೇವತೆಗಳು ಭಾರತ ವರ್ಷವನ್ನು ನೋಡುತ್ತಾ ಭಾರತ ವರ್ಷದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ನಾವು ಭಾರತ ವರ್ಷದಲ್ಲಿ ಇದ್ದೀವಿ, ಆದರೆ ನಮಗೆ ಭಾರತ ವರ್ಷದ ಮಹಿಮೆ ಗೊತ್ತಿಲ್ಲ. ಇಂಡಿಯಾ ಅಂತ ಕರಿತೀವಿ. ಇಂಡಿಯಾದಲ್ಲಿ ಎಲ್ಲರೂ ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಕಾಲೇಜ್ ಹೋಗ್ತಾ ಇದ್ದಾರೆ, ಇಂಜಿನಿಯರ್ ಆಗ್ತಾ ಇದ್ದಾರೆ, ಡಾಕ್ಟರ್ ಆಗ್ತಾ ಇದ್ದಾರೆ, ಫಾರಿನ್ ಹೋಗ್ತಾ ಇದ್ದಾರೆ, ದುಡ್ಡು ಗಳಿಸ್ತಾ ಇದ್ದಾರೆ, ಮನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಇದರಿಂದ ನೋಡ್ತಾ ಇದ್ದಾರೆ. ಆದರೆ ನಾವು ಇದಕ್ಕೋಸ್ಕರ ನಾವು ಇಲ್ಲಿ ಹುಟ್ಟಿ ಬೆಳೆದಿಲ್ಲ. ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದು ಒಂದು ಗುರಿಗೋಸ್ಕರ. ಅದೇನು? ನಮ್ಮ ಜನ್ಮ ಸಾರ್ಥಕ ಮಾಡಿ ಇನ್ನೊಬ್ಬರ ಜನ್ಮ ಸಾರ್ಥಕ ಮಾಡೋದಕ್ಕೆ ಮಾತ್ರ ಹುಟ್ಟಿರೋದು. ರೈಟ್? ಅವರ್ ಲೈಫ್ ಇಸ್ ನಾಟ್ ಮೆಂಟ್ ಫಾರ್ ವೇಸ್ಟಿಂಗ್ ಲೈಕ್ ಕ್ಯಾಟ್ಸ್ ಅಂಡ್ ಡಾಗ್ಸ್. ನಾಯಿ ಬೆಕ್ಕುಗಳು ಕೂಡ ಅವರು ಸಾಕಷ್ಟು ಇಂದ್ರ ತೃಪ್ತಿ ಮಾಡ್ತಾ ಇದ್ದಾರೆ. ಮನುಷ್ಯ ಕೂಡ ಇಂದ್ರ ತೃಪ್ತಿಯಿಂದ ನೋಡಿದ್ರೆ ಏನು ಉಪಯೋಗ? ಸೊ ನಾವು ಭಾರತೀಯರು, ನಾವು ಇಂದ್ರ ತೃಪ್ತಿಯನ್ನ, ಧರ್ಮ ಅರ್ಥ ಕಾಮದ ಹಿಂದೆ ಓಡದೆ ನಾವು ಮೋಕ್ಷದ ಕಡೆ ತಿರುಗಬೇಕು. ಭಗವಂತನ ಭಕ್ತಿ ಸೇವೆ ಭಗವಂತನ ಭಕ್ತಿ ಸೇವೆ ಮಾಡೋದಕ್ಕೆ ನಾವು ಇಲ್ಲಿ ಹುಟ್ಟಿದ್ದೀವಿ. ಅದೇ ಮುಖ್ಯವಾದದ್ದು. ಇದು ನಮಗೆ ಆಗ್ತಾ ಇಲ್ಲ, ಆದರೆ ದೇವತೆಗಳು ಹೇಳ್ತಾ ಇದ್ದಾರೆ. ಇಲ್ಲಿಯ ಜನರಿಗೆ ಮನವರಿಕೆ ಆಗ್ತಾ ಇಲ್ಲ, ಆದರೆ ದೇವತೆಗಳು ನಮ್ಮ ಬಗ್ಗೆ, ಈ ಭಾರತ ಭೂಮಿಯ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಈಗ ನಾವು ನೋಡೋಣ. ಹಲವಾರು ಶ್ಲೋಕಗಳಲ್ಲಿ 21ನೇ ಶ್ಲೋಕದಿಂದ 28ನೇ ಶ್ಲೋಕದವರೆಗೂ, 21 to 28, ರೈಟ್? 5:19-21 to 5:19-28 ಭಾರತ ಭೂಮಿಯ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ.
ಓಕೆ, ಏನ್ ಹೇಳ್ತಾರೆ ನೋಡಿ. ಅಹೋ ಮೀಶಾಂ ಕಿಮಕಾರಿ ಶೋಭನಂ ಪ್ರಸನ್ನೈಷಾನ್ ಸ್ವಿದುತ ಸ್ವಯಂ ಹರಿ ಯರ್ಜನ್ಮ ಲಬ್ಧಂ ಋಷು ಭಾರತಾಜಿರೇ ಮುಕುಂದ ಸೇವೋಪೈಕಂ ಸ್ಪೃಹಾಹಿ ನಃ. ಅನುವಾದ. ಹರೇ ಕೃಷ್ಣ ಪ್ರಭುಜಿ. ಓದ್ಲಾ? ನಿಮ್ಮ ಮೊಬೈಲ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಎಕೋ ಆಗ್ತಾ ಇದೆ. ಸರಿ ಮಿತ್ರ. ಓದ್ಲಾ ಪ್ರಭುಜಿ? ಓದ್ಲಾ ಪ್ರಭುಜಿ? ನಾಗರತ್ನ ಅವರು. ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಮಾನವ ರೂಪದ ಜೀವನವು ಉದಾತ್ತವಾದ ಸ್ಥಾನ. ಆದ್ದರಿಂದ ಸ್ವರ್ಗದಲ್ಲಿರುವ ದೇವತೆಗಳೆಲ್ಲ ಈ ರೀತಿ ಮಾತನಾಡುತ್ತಾರೆ. ಇದೆಂತಹ ಅದ್ಭುತ! ಈ ಮನುಷ್ಯ ಜೀವಿಗಳು ಭರತ ವರ್ಷದಲ್ಲಿ ಜನಿಸಿರುವರಲ್ಲ, ಅವರು ಹಿಂದೆ ವ್ರತೋಪಾಸನೆಗಳನ್ನು ಅನುಷ್ಠಾನ ಮಾಡಿರಲೇಬೇಕು, ಅಥವಾ ಸ್ವಯಂ ದೇವೋತ್ತಮ ಪರಮ ಪುರುಷನನ್ನು ಅವರು ಪ್ರಸನ್ನಗೊಳಿಸಿರಲೇಬೇಕು. ಅನ್ಯಥಾ ಅವರು ಹೇಗೆ ತಾನೇ ಪರಿಪರಿಯಾದ ಭಕ್ತಿ ಸೇವೆಯಲ್ಲಿ ತೊಡಗಿರಬಲ್ಲರೋ? ದೇವತೆಗಳಾದ ನಾವು ಭಕ್ತಿ ಸೇವೆಯನ್ನು ಸಲ್ಲಿಸಲು ಭರತ ವರ್ಷದಲ್ಲಿ ಮನುಷ್ಯ ಜನ್ಮವನ್ನು ಸಾಧಿಸಲು ಕೇವಲ ಹಂಬಲಿಸಬಹುದು ಅಷ್ಟೇ. ಆದರೆ ಈ ಮನುಷ್ಯ ಜೀವಿಗಳು ಆಗಲೇ ಅದರಲ್ಲಿ ನಿರತರಾಗಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಅಹೋ ಅಮೀಷಾಂ ಕಿಂ ಅಕಾರಿ ಶೋಭನಂ ಯ ಜನ್ಮ ಲಬ್ಧಂ ಋಷು ಭಾರತ ಆಜಿರೆ ಮುಕುಂದ ಸೇವೋಪೈಕಂ ಸ್ಪೃಹಾಹಿನಃ. ಸೊ ಅವರು ಏನ್ ಮಾಡ್ತಾ ಇದ್ದಾರೆ, ನಾವು ಈ ಭಾರತ ವರ್ಷದಲ್ಲಿ ಹುಟ್ಟಿ ಬರಬೇಕು, ಯಾಕಂದ್ರೆ ಇಲ್ಲಿ ಭಕ್ತಿ ಸೇವೆ ಮಾಡೋ ಅವಕಾಶ ಇದೆ ಅಂತ ಹೇಳ್ತಾರೆ. ರೈಟ್. ಸ್ಪೃಹ, ಎಂತ ಸ್ಪೃಹ? ಜನ್ಮ ಲಬ್ಧಂ ಭಾರತ ಆಚಿರೆ, ಈ ಭಾರತದಲ್ಲಿ ರೈಟ್ ಹುಟ್ಟಿ ಬರೋದಕ್ಕೆ ಅವಕಾಶ ಅವರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಹುಟ್ಟಿದವರು ಹಿಂದಿನಲ್ಲಿ ಸಾಕಷ್ಟು ತಪಸ್ಸು ಮತ್ತೆ ವಿದ್ಯಾ ಇದನ್ನೆಲ್ಲ ಗಳಿಸಿರಬಹುದು, ಅದಕ್ಕೋಸ್ಕರ ಅವರು ಇಲ್ಲಿ ಹುಟ್ಟಿ ಬಂದಿದ್ದಾರೆ. ಸೊ ಇಲ್ಲಿ ಹುಟ್ಟುವುದು ಸಾಮಾನ್ಯವಲ್ಲ, ರೈಟ್. ಸೊ ಆಫ್ರಿಕಾ, ಅಮೆರಿಕಾ, ಜಪಾನ್ ಇತ್ಯಾದಿ ರಾಷ್ಟ್ರ ಹುಟ್ಟಿ ಬರ್ಬೋದು, ಆದರೆ ಭಾರತದಲ್ಲಿ ಹುಟ್ಟುವುದು ವಿಶೇಷ, ವೆರಿ ವೆರಿ ಸ್ಪೆಷಲ್. ಅದಕ್ಕೆ ಭಾರತೀಯರಾದವರು ನಾವು ಹೇಳ್ಬೇಕು, ವೇಕಪ್ ವೇಕಪ್, ಉತ್ತಿಷ್ಟ ಉತ್ತಿಷ್ಟ ಉತ್ತಿಷ್ಟ, ಗೆಟಪ್ ಗೆಟಪ್ ಗೆಟಪ್. ಏನ್ ಮಾಡ್ಬೇಕು? ಎದ್ದು ಭಗವದ್ಗೀತೆ ಓದ್ಬೇಕು, ಭಾಗವತ ಓದ್ಬೇಕು, ಪ್ರಚಾರ ಮಾಡಬೇಕು. ವಿ ಶುಡ್ ಪ್ರೀಚ್. ಫಸ್ಟ್ ಓದಬೇಕು, ನಂತರ ಪ್ರಚಾರ ಮಾಡಬೇಕು, ರೈಟ್. ಸೊ ತಾವೆಲ್ಲರೂ ಕೂಡ ಸುಮಾರು ವರ್ಷಗಳಿಂದ ನೀವು ಓದ್ತಾ ಇದ್ದೀರಾ, ರೈಟ್. ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀರಾ. ತಾವೆಲ್ಲರೂ ಪ್ರಚಾರ ಮಾಡಬೇಕು, ಪ್ರೀಚ್. ನಾವು ಪ್ರಚಾರ ಮಾಡಲಿಲ್ಲ ಅಂದರೆ ನಾವು ಭಾರತೀಯರೇ ಅಲ್ಲ, ವಿ ಆರ್ ಯೂಸ್ಲೆಸ್. ಪ್ರಚಾರ ಮಾಡಲಿಲ್ಲ ಅಂದರೆ ತೊಂದರೆ ನಿಮಗೆ. ಯಾರಿಗೆ ತೊಂದರೆ? ಪ್ರಚಾರ ಮಾಡದೇ ಇರೋ ತೊಂದರೆ. ಯಾಕಂದ್ರೆ ಗೊತ್ತಿದ್ದು ಪ್ರಚಾರ ಮಾಡ್ತಾ ಇಲ್ಲ ಅಂದರೆ ಅದು ಏನಂತಾರೆ, ಯಾರಿಗೆ ಗೊತ್ತು ಅವರು ಏನಂತಾರೆ, ಅವರು ಪ್ರಚಾರ ಮಾಡಲಿಲ್ಲ ಅಂದರೆ ಬೇರೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅದರ್ಸ್ ಇನ್ ಇಗ್ನೋರೆನ್ಸ್, ಅವಿದ್ಯೆಯಲ್ಲಿದ್ದಾರೆ. ಅದಕ್ಕೋಸ್ಕರ ಯಾರಿಗೆ ಗೊತ್ತು ಅವರು ಸಕ್ರಿಯವಾಗಿ ಪ್ರಚಾರ ಕಾರ್ಯವನ್ನು ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು. ಆಗ ಅವಿದ್ಯೆಯಲ್ಲಿರುವ ಜನರನ್ನ ಪರಿವರ್ತಿಸಬಹುದು. ಆದರೆ ಗೊತ್ತಿದ್ದು ಸುಮ್ಮನೆ ಕುಂತ್ರೆ ಅವರು ಪಾಪ ಮಾಡ್ತಾ ಇದ್ದಾರೆ. ಪಾಪ ಅಂತಂದ್ರೆ ಅವರು ತಮ್ಮ ನಿಜವಾದ ಕರ್ತವ್ಯವನ್ನು ಮಾಡ್ತಾ ಇಲ್ಲ, ರೈಟ್. ಅದಕ್ಕಾಗಿ ಪ್ರಭುಪಾದ ಹೇಳ್ತಾರೆ, ಈ ಜಗತ್ತಿನಲ್ಲಿ ಆಗುವ ತೊಂದರೆಗಳಿಗೆ ಯಾರು ಕಾರಣ? ಭಾರತವೇ ಕಾರಣ. ಈ ಜಗತ್ತಿನಲ್ಲಿ ಎಲ್ಲ ತೊಂದರೆಗಳಿಗೆ ಕಾರಣ ಯಾರು? ಭಾರತ. ಇದರ ಅರ್ಥ ಏನು? ಭಾರತೀಯರಾದರೂ ನಾವು, ನಮ್ಮ ಹತ್ರ ಎಷ್ಟು ಸಂಪತ್ತಿದೆ, ಭಗವದ್ಗೀತಾ ಭಾಗವತದ ಸಂಪತ್ತು, ಜ್ಞಾನದ ಭಂಡಾರವಿದೆ, ಇದನ್ನ ನಾವು ಬೇರೆಯವರಿಗೆ ಹಂಚ್ತಾ ಇಲ್ಲ. ಹಂಚದೇ ಇರೋ ಕಾರಣ ಜನರು ಅವಿದ್ಯೆಯಲ್ಲಿದ್ದಾರೆ. ರಜಗುಣ ತಮಗುಣದ ಪ್ರಭಾವದಲ್ಲಿ ಅವರು ಜಗಳಾಡ್ತಾ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ, ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಈ ದಿವ್ಯ ಜ್ಞಾನದ ಪ್ರಚಾರವನ್ನು ಮಾಡಿದ್ರೆ ಜನರು ಸತ್ವಗುಣದಲ್ಲಿ ಬರ್ತಾರೆ, ಆಗ ತೊಂದರೆಗಳೆಲ್ಲ ಕಡಿಮೆ ಆಗ್ತವೆ ಆಟೋಮೆಟಿಕಲಿ. ಸೊ ಅದಕ್ಕೆ ದ ಹೋಲ್ ವರ್ಲ್ಡ್ ಇಸ್ ಸಫರಿಂಗ್ ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಆಫ್ ಇಂಡಿಯಾ ಅಂತ ಪ್ರಭುಪಾದರು ಫಸ್ಟ್ ಕ್ಯಾಂಟೋದಲ್ಲಿ ಹೇಳ್ತಾರೆ. ತಾವು ಓದಿದ್ದೀರಾ? ಫಸ್ಟ್ ಕ್ಯಾಂಟೋ 5th ಚಾಪ್ಟರ್ ಅಲ್ಲಿ ಪ್ರಭುಪಾದರು ಬರೀತಾರೆ. ಏನ್ ಬರೀತಾರೆ ಅಂದ್ರೆ, ಐ ಥಿಂಕ್ 11th ಶ್ಲೋಕ. 11th ಶ್ಲೋಕದಲ್ಲಿ ಹೇಳ್ತಾರೆ, ಇಂಡಿಯಾ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಪ್ರಾಬ್ಲಮ್ಸ್ ಆಫ್ ದ ವರ್ಲ್ಡ್. ಇಂಡಿಯನ್ಸ್ ಆರ್ ರೆಸ್ಪಾನ್ಸಿಬಲ್ ಅಂತಾರೆ. ಇಂಡಿಯನ್ಸ್, ಬಿಕಾಸ್ ಇಲ್ಲಿ ಹುಟ್ಟಿ ಕೂಡ ಭಗವದ್ಗೀತೆ ಓದ್ತಾ ಇಲ್ಲ ಜನರು. ಓದಿದ್ರು ಓದಿಸ್ತಾ ಇಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಸೊ ಯು ಹ್ಯಾವ್ ಟು ಪ್ರೀಚ್. ಪ್ರತಿಯೊಬ್ಬರು ಪ್ರಚಾರ ಮಾಡಬೇಕು.
ರೈಟ್. ಸೊ ದಟ್ ಇಸ್ ಇಂಪಾರ್ಟೆಂಟ್ ಥಿಂಗ್. ರೈಟ್. ತಾವೆಲ್ಲರೂ ಪ್ರಚಾರ ಮಾಡ್ತಾ ಇದ್ದೀರಾ? ಪ್ರಾಕ್ಟೀಸ್ ಅಂತ ಮಾಡ್ತಾ ಇದ್ದಾರೆ ನನಗೆ ಗೊತ್ತು. ಸುಮಾರು ಜನ ಆಲ್ಮೋಸ್ಟ್ ಎಲ್ಲರೂ 60 ನೋಟ್ಸ್ ಮಾಡ್ತಾ ಇದ್ದೀರಾ. ರೈಟ್. ಬಟ್ ಪ್ರಚಾರ ಯಾರ್ಯಾರು ಮಾಡ್ತಾ ಇದ್ದೀರಾ? ನಾವು ಮಾಡ್ತಾ ಇದ್ದೀವಿ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಶಿಕ್ಷಕ ಕ್ಲಾಸ್ ತಗೊಳ್ತಾ ಇದ್ದೀವಿ ಪ್ರಭು, ಭಗವದ್ಗೀತಾ ಕ್ಲಾಸ್ ಮನೆ. ವೆರಿ ಗುಡ್, ವೆರಿ ಗುಡ್. ಸೊ ಭಕ್ತಿ ವೃಕ್ಷ ತಗೊಳ್ಳಿ, ಭಗವದ್ಗೀತಾ ಕ್ಲಾಸ್, ಜಸ್ಟ್ ರೀಡಿಂಗ್ ಸೆಷನ್ ಆದ್ರೂ ತಗೊಳ್ಳಿ, ಏನಾದರೂ ಮಾಡಿ ಪ್ರಚಾರ ಮಾಡಿ. ಮತ್ತೆ ಅರುಣೋದಯ ಕೀರ್ತನೆಗೆ ಹೋಗ್ತೀವಿ ಪ್ರಭು, ಅಲ್ಲಿ ಪ್ರಚಾರ ಮಾಡ್ತೀವಿ. ಎಲ್ಲಿ? ಯಾಕೆ? ಅರುಣೋದಯ ಕೀರ್ತನ ಅಂತ ಮಾರ್ನಿಂಗ್ ಹೋಗ್ತೀವಿ ಪ್ರಭು. ಎಷ್ಟೊತ್ತಿಗೆ ಹೋಗ್ತೀರಾ? ಅದೇ 6 to 10 ವರ್ಗು ಮಾಡ್ತೀವಿ ಪ್ರಭು. ಹೌದಾ? ಎಲ್ಲಿ? ಇಲ್ಲಿ ಇಸ್ಕಾನ್ ಟೆಂಪಲ್ ರಾಜಾಜಿನಗರ್ನಿಂದ ಕಳಿಸ್ಕೊಡ್ತಾ ಇದ್ದಾರೆ. ಪ್ರತಿ ಫೆಸ್ಟಿವಲ್ಗಳಲ್ಲೂ ಕಳಿಸ್ಕೊಡ್ತಾ ಇದ್ದಾರೆ. ಅಚ್ಚಾ, ಫೆಸ್ಟಿವಲ್ ದಿನ ಹೋಗ್ತೀರಾ? ಓಕೆ, ವೆರಿ ಗುಡ್, ವೆರಿ ಗುಡ್. ಸೊ ಮತ್ತೆ ಮಾಲೆ ಇದೆಲ್ಲ ಇಟ್ಕೊಂಡೇ ಇರ್ತೀವಿ. ಬಸ್ಸಲ್ಲೆಲ್ಲ ಹೋದಾಗೆಲ್ಲನೂ ಅಲ್ಲೆಲ್ಲ ಕೇಳಿ ಕೊಡ್ತೀವಿ. ಹಂಗೆ ಅವ್ರಿಗೆ ಇಂಟ್ರೆಸ್ಟ್ ಇರೋರಿಗೆ ಸ್ಟೋರಿ ಹೇಳ್ತೀವಿ, ಅವ್ರಿಗೆ ಇಷ್ಟ ಆದ್ರೆ ನಾವು ಮಾಡ್ತೀವಿ ಅಂತಾರೆ. ಆಗ ಅವ್ರಿಗೆ ಅದೇ ರೀತಿ ಮಾಲೆ ಕೊಡ್ತೀನಿ. ಅವರು ಪ್ರತಿನಿತ್ಯ ಮಾಡೋದಕ್ಕೆ ಹೇಳ್ತೀವಿ, ಮಾಡ್ತೀವಿ ಅಂತಾರೆ. ಎಸ್, ವೆರಿ ಗುಡ್. ಸೊ ಭಕ್ತಿ ವೃಕ್ಷ ಮಾಡೋದಾಗ್ಲಿ, ಮಾಲೆ ಕೊಡೋದಾಗ್ಲಿ, ಹರಿನಾಮ ಕಾರ್ಡ್ ಕೊಡೋದಾಗ್ಲಿ, ಟೆಂಪಲ್ ಕರೆಯೋದಾಗ್ಲಿ, ಫೆಸ್ಟಿವಲ್ಸ್ ಕರೆಯೋದಾಗ್ಲಿ, ಸೊ ವಿ ಶುಡ್ ಡೂ ದಿಸ್ ಸರ್ವಿಸ್. ಆಗ ಪ್ರಭುಪಾದರು ಗುರು ಮಾತೆಯರು ಸಂತುಷ್ಟ ಆಗ್ತಾರೆ. ಎಸ್ ಪ್ರಭು ಮಾತಾಡಿ. ನಾವು ಸ್ಕೂಲಲ್ಲಿ ಒಂದು ಶ್ಲೋಕ, ಒಂದು ಸ್ಟೋರಿ ಹೇಳ್ಕೊಡ್ತಿದ್ದೀವಿ ಪ್ರಭುಜಿ. ಓ, ವೆರಿ ಗುಡ್. ನೀವು ಟೀಚರ್ ಆಗಿದ್ದೀರಾ ನೀವು? ಇಲ್ಲ ಪ್ರಭುಜಿ, ಅದು ನಮ್ಮ SKB ಸೆಂಟರ್ ಇದೆ, SKBC ಸೆಂಟರ್. ಅವರು ನಮ್ಗೊಂದು ಶ್ಲೋಕ, ಒಂದು ಸ್ಟೋರಿ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಸ್ಕೂಲಲ್ಲಿ. ಹಾಗಾಗಿ ಹೋಗ್ತಾ ಇದೀವಿ ಪ್ರಭುಜಿ. ಲಾಸ್ಟ್ ಇಯರ್ ಎಲ್ಲ ಮಾಡಿದ್ವಿ, ಮತ್ತೆ ಈಗ ಸ್ಕೂಲ್ ರೀಓಪನ್ ಆಗ್ತಿದೆಲ್ಲ, ಅದು ಮಾಡ್ತಾ ಇದೀವಿ. ಓಕೆ, ವೆರಿ ಗುಡ್. ಸೊ ಈ ರೀತಿ ವಿ ಶುಡ್ ಸಮ್ ಪ್ರೀಚ್. ಹರೇ ಕೃಷ್ಣ ಪ್ರಭುಜಿ. ಎಸ್ ಮಾತಾಜಿ. ಭಗವದ್ಗೀತೆ ಶ್ಲೋಕಗಳು ಬರೆಯೋದಕ್ಕೂ ಹೇಳ್ಬೋದಲ್ವಾ? ಆ ಬುಕ್ಸ್ಗಳು ತಗೊಂಬಂದ್ ಕೊಟ್ಟಿದ್ದೀನಿ ಉಡುಪಿಯಿಂದ, ಶ್ಲೋಕಗಳು ಬರೆಯೋದಕ್ಕೆ. ಶ್ಲೋಕ, ಭಗವದ್ಗೀತೆ ಶ್ಲೋಕ ಸುಮಾರು ಜನ ಶ್ಲೋಕ ಹೇಳ್ತಾರೆ, ಬಟ್ ಅದರ ಅರ್ಥ ಅವ್ರ ಅರ್ಥ ಹೇಳಿಸ್ಬೇಕು. ಹರೇ ಕೃಷ್ಣ ಪ್ರಭುಜಿ. ಮತ್ತೆ ಜೈಲಲ್ಲೂ ಒಂದು ಸ್ಪೀಚ್ ಕೊಟ್ಟು ಪ್ರಭುಜಿ, ಸೆಂಟ್ರಲ್ ಜೈಲ್. ಸೆಂಟ್ರಲ್ ಜೈಲ್ ಅಲ್ಲ? ಓ, ಪರಪ್ನಗರ. ಯಾವಾಗ ಹೋಗ್ತೀರಾ ನೀವು? ಅದು ಫಸ್ಟ್ ಸ್ಯಾಟರ್ಡೆ ಮತ್ತೆ ಥರ್ಡ್ ಸ್ಯಾಟರ್ಡೆ ಅಂತ ಪರ್ಮಿಷನ್ ತಗೊಂಡಿದ್ರು, ಅವಾಗ ಹೋಗಿ ಮಾಡ್ತಾ ಇದ್ವಿ. ಇನ್ನೊಬ್ರು ಮಾತಾಜಿ, ಒಬ್ರು ಪ್ರಭುಜಿ ಬರ್ತಾರೆ. ಜೆಂಟ್ಸ್ಗೆಲ್ಲ ಪ್ರಭುಜಿ ಹೋಗ್ತಾರೆ, ಮಾತಾಜಿಸ್ಗೆ ಇನ್ನೊಂದು ಮಾತಾಜಿ, ಒಬ್ಬೊಬ್ರೊಂದ್ಸಲಿ ನಾನು ಹೋಗ್ತೀನಿ ಪ್ರಭುಜಿ. ಎಷ್ಟು ಜನ ಅಟೆಂಡ್ ಆಗ್ತಾರೆ ಕೈದಿಗಳು? ಅಂದ್ರೆ ಅಲ್ಲೂ ಒಂದು ಸ್ಟೋರಿ ಹೇಳ್ತೀವಿ, ಶ್ಲೋಕ ಹೇಳ್ತೀವಿ. ಫೆಸ್ಟಿವಲ್ ಟೈಮ್ ಅಲ್ಲಿ ಅದ್ರ ಬಗ್ಗೆ, ಅದ್ರ ಮಹತ್ವ ಹೇಳ್ತೀವಿ ಪ್ರಭುಜಿ. ಓಕೆ, ಓಕೆ. ಎಷ್ಟು ಮಂದಿ ಅಟೆಂಡ್ ಆಗ್ತಾರೆ? ಕೆಲ್ಸನ ಪ್ರಭುಜಿ. ಎಷ್ಟು ಜನ ಅಟೆಂಡ್ ಆಗ್ತಾರೆ? ಅವರು ಅಂದ್ರೆ ಒಂದೊಂದ್ಸಲಿ ಲಂಚ್ ಟೈಮ್ ಅಂದ್ರೆ ಅವ್ರು ಲಂಚ್ ತಗೊಳೋದಿಕ್ ಹೋಗ್ಬಿಡ್ತಾರೆ. ಒಂದು 20, ಒಂದೊಂದ್ಸಲಿ 10 ಆತರ ಬರ್ತಾರೆ ಲೇಡೀಸ್ ಅಲ್ಲಿ. ಒಬ್ರು ರೆಗ್ಯುಲರ್ ಆಗಿ ಭಾಗ್ಯ ಅಂತ ತುಂಬಾ ಇಂಟ್ರೆಸ್ಟ್ ಆಗಿ ಬರ್ತಾರೆ ಪ್ರಭುಜಿ ಅವರು. ಅವ್ರು ತುಂಬಾ ಅಲ್ಲಿ ಬುಕ್ ತಗೊಂಡು ದಾನ ಕೂಡ ಕೊಟ್ಟಿದ್ದಾರೆ. ಅವರು ಭಾಗವತಂ ತಗೊಂಡಿಲ್ಲ, ಭಗವದ್ಗೀತೆ ತಗೊಂಡಿದ್ದಾರೆ, ಮತ್ತೆ ಜಪಮಣಿ ತಗೊಂಡಿದ್ದಾರೆ. ಭಾಗವತಂ ತಗೊಳಕ್ಕೆ ಇಂಟ್ರೆಸ್ಟ್ ತಗೊಂತಾ ಇದ್ದಾರೆ, ಕೊಡ್ತಾ ಇದೀವಿ ಪ್ರಭುಜಿ ಅವ್ರಿಗೆ. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸೊ ಈ ರೀತಿ ಏನಾದ್ರು ಸ್ಪಿರಿಟ್ ಬರ್ಬೇಕು, ಹೆಚ್ಚು ಹೆಚ್ಚು ಡಿವೋಟೀಸ್ ನ ಕ್ರಿಯೇಟ್ ಮಾಡಿ ಪ್ರಭುಪಾದ ಹತ್ರ, ಕೃಷ್ಣ ಹತ್ರ ಕರ್ಕೊಂಡ್ ಬರ್ಬೇಕು. ಅವಾಗ ಯಾರದು? ಮಹೇಶ್ವರಿ ಮಾತಾಡಿ. ಟ್ರೈನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ, ಯಾತ್ರೆ ಮಾಡ್ಬೇಕಾದ್ರೆ ಜಪಮಾಲೆ ಎಲ್ಲ ಕೊಟ್ಟು, ಭಗವದ್ಗೀತೆ ಬುಕ್ ಕೊಟ್ಟು ಅವರಿಗೆ ಕೃಷ್ಣ ಪ್ರಚಾರ ಮಾಡ್ತಿದೀವಿ ಪ್ರಭು. ಓಕೆ, ಎಷ್ಟು ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ? 15 ಬುಕ್ ಮಾಡ್ಬೇಕು. ಒಂದೊಂದ್ ಸಲಿಗೆ ಒಂದು 15. ತುಂಬಾ ಸಂತೋಷ. ವೆರಿ ಗುಡ್. ಜಪ ಮಾಡಕ್ ಹೇಳ್ಬೇಕು. ತುಂಬಾ ಸಂತೋಷ. ವೆರಿ ಗುಡ್. ಹರೇ ಕೃಷ್ಣ ಪ್ರಭುಜಿ. ನಾವು ಇದು
ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇಸ್ಕಾನ್ ಲಿಂಕ್ ಅಲ್ಲಿ ಇದ್ದೀವಿ. ಹ್ಮ್ ಆ ರತಿ ಮಾತ್ ರತಿ ಮಾತ್ ರತಿ ಮಾಧುರಿ ಮಾತೆ. ನಾನು ಅವ್ರಿಂದ ಹ್ಮ್ ನಾನು ಒಂದ್ 5 ಜನಕ್ಕೆ ಭಾಗವತಂ ಸೆಟ್ ಕೊಡ್ಸಿದೀನಿ ಪ್ರಭುಜಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಸ್ವಲ್ಪ ಭಕ್ತಿಯಲ್ಲಿ ಇದ್ದೀವಿ ಪ್ರಭುಜಿ. ರೈಟ್, 5 ಸೆಟ್ ಡಿಸ್ಟ್ರಿಬ್ಯೂಟ್ ಮಾಡಿದಾರೆ ಅಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ. ನನ್ ಗೊತ್ತಿರೋರ್ಗೆ ಹೇಳ್ಬಿಟ್ಟು ನಾವು ಅಲ್ಲಿ ಕುಮಾರಸ್ವಾಮಿ ಲೇಔಟ್ ಅವರು ಮಾತಾಜಿ ಇಂದ ಕೊಡಿಸ್ತೀವಿ ಪ್ರಭುಜಿ. ತುಂಬಾ ಸಂತೋಷ. ಹರೇ ಕೃಷ್ಣ ಪ್ರಭುಜಿ. ನಾನು ಒಂದು 300 ಬುಕ್ ಭಗವದ್ಗೀತೆನ ಪ್ರಚಾರ ಮಾಡಿದೀನಿ ಅನ್ಸುತ್ತೆ. ಭಕ್ತಿಗ್ ಬಂದ್ಮೇಲೆ ಇದ್ ಮಾಡ್ಕೊಂಡಿಲ್ಲ, ಕೌಂಟ್ ಮಾಡ್ಕೊಂಡಿಲ್ಲ. ಒಂದ್ 2-3 ಜನಕ್ಕೆ 4 ಜನಕ್ಕೆ ಭಾಗವತಂ ಸೆಟ್ ಕೊಡ್ಸಿದೀನಿ. ಎಸ್ ಎಸ್, ಚಂದ್ರಪಟ್ಟಣದಲ್ಲಿ ಮಾಡ್ತಾ ಇದ್ದೀರಾ ತಾವು? ಇವಾಗ ಸೆಂಟರ್ ಮಾಡ್ಬೇಕಂತ ಒಂದ್ ಸೆಂಟರ್ ಮಾಡ್ಕೊಂಡಿದೀವಿ ಎಲ್ಲರೂ ಸೇರಿ. ಇನ್ನು ಓಪನ್ ಮಾಡಿಲ್ಲ. ಒಂದ್ ಮನೆ ತಗೊಂಡಿದೀವಿ, ಇನ್ನು ಓಪನ್ ಮಾಡಿಲ್ಲ. ಮುಂದಿನ ವಾರ ವೆರಿ ಗುಡ್. ಹರೇ ಕೃಷ್ಣ ಪ್ರಭು. ತುಂಬಾ ನವೆಂಬರ್ ಡಿಸೆಂಬರ್ ಬುಕ್ಸ್ ಡಿಸ್ಟ್ರಿಬ್ಯೂಷನ್ 2 ತಿಂಗಳು ಸತತವಾಗಿ ಮಾಡ್ತೀವಿ ಪ್ರಭು. ಮತ್ತೆ ಯಾರ್ಯಾರು ಕೀರ್ತನೆ ಮಾಡಿಸೋರು ಇದ್ರೆ ಮನೇಲಿ ಹೋಗಿ ಮಾಡ್ತೀವಿ ಪ್ರಭು ನಾವು. ವೆರಿ ಗುಡ್, ಥ್ಯಾಂಕ್ ಯು ಮಾತಾಡಿ. ಸೊ ಗುಡ್, ತಾವೆಲ್ಲರೂ ಮಾಡ್ತಾ ಇದ್ದೀರಾ. ಸೊ ತುಂಬಾ ಇನ್ಸ್ಪಿರೇಷನ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಪ್ರಚಾರ ಮುಂದುವರಿಸಿ. ಸೊ ಇಡೀ ಜಗತ್ತನ್ನು ಕೃಷ್ಣಮಯಗೊಳಿಸಬೇಕು. ಸೊ ಯಾರು ಮಾಡ್ತಾ ಇಲ್ಲ ದಯವಿಟ್ಟು ಇವರಿಂದ ಇನ್ಸ್ಪಿರೇಷನ್ ತಗೊಂಡು ತಾವು ಕೂಡ ಸ್ಟಾರ್ಟ್ ಮಾಡಿ. ಇಡೀ ಒಂದು ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿ, ಒಂದು ಭಾಗವತಂ ಸೆಟ್ ಕೊಡಿ, ಒಬ್ಬರು ಮನೆಯಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡಿ, ಅಥವಾ ತಮ್ಮ ಮನೆಯಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡಿ ಜನರನ್ನು ಕರೆಯಿರಿ. ಸೊ ಈ ರೀತಿ ಪ್ರಚಾರ ಕಾರ್ಯವನ್ನು ಮುಂದುವರಿಸಿ. ಸೊ ಅದೇ ಮನುಷ್ಯ ಜನ್ಮ. ಭಾರತದಲ್ಲಿ ಹುಟ್ಟಿದ ಮೇಲೆ ಇದು ಮಾಡಲೇಬೇಕು. ಇಂಡಿಯಾ ಸ್ಪೆಷಲ್ ಲ್ಯಾಂಡ್ ಅಂತ ಹೇಳ್ತಾರೆ ಪ್ರಭುಪಾದರು. ತುಂಬಾ ಸ್ಪೆಷಲ್ ಲ್ಯಾಂಡ್, ರೈಟ್, ವೇರ್ ಒನ್ ಕ್ಯಾನ್ ಈಸಿಲಿ ಪ್ರಾಕ್ಟೀಸ್ ಡಿವೋಷನಲ್ ಸರ್ವಿಸ್. ಇಲ್ಲಿ ಭಕ್ತಿ ತುಂಬಾ ಸುಲಭ. ವೈಕುಂಠದಲ್ಲಿ ಅಂದ್ರೆ ಸ್ವರ್ಗದಲ್ಲಿ ತುಂಬಾ ಕಷ್ಟ, ಇಲ್ಲಿ ತುಂಬಾ ಸರಳ. ಕಿಂ ದುಷ್ಕರೈರ್ನ ಕೃತುಭಿತ್ತಪೋವ್ರತೆ ದಾನಾದಿಭಿರ್ವಾ ದ್ವಿಜನೇನ ಫಲ್ಗುಣ ನಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿ ಪ್ರಮುಷ್ಟಾತಿಶಯೇಂದ್ರಿಯೋತ್ಸವಾತ್. ಓಕೆ, ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ರಾಧಾ ಓದಿ. ದೇವತೆಗಳು ಮುಂದುವರಿಸಿದರು. ವೈದಿಕ ಯಾಗಾಚರಣೆಯ ಕಷ್ಟದ ಕೆಲಸವನ್ನು ಎಸಗಿದ ಬಳಿಕ ತಪಶ್ಚರ್ಯವನ್ನು ನಡೆಸಿ ವ್ರತಗಳನ್ನು ಪಾಲಿಸಿ ದಾನ ನೀಡಿ ನಾವು ಸ್ವರ್ಗಲೋಕದ ನಿವಾಸಿಗಳಾಗಿ ಈ ಸ್ಥಾನವನ್ನು ಸಾಧಿಸಿದ್ದೇವೆ. ಆದರೆ ಈ ಸಾಧನೆಗೆ ಏನು ಬೆಲೆ? ಇಲ್ಲಿ ನಾವು ನಿಜಕ್ಕೂ ಐಹಿಕ ಇಂದ್ರಿಯ ತುಷ್ಟಿಯಲ್ಲಿ ಅತಿಶಯವಾಗಿ ನಿರತರಾಗಿದ್ದೇವೆ. ಆದ್ದರಿಂದಲೇ ನಾವು ಭಗವಾನ್ ನಾರಾಯಣನ ಪಾದಕಮಲಗಳನ್ನು ಎಲ್ಲೋ ಕ್ವಚಿತ್ತಾಗಿ ಸ್ಮರಿಸುತ್ತೇವೆ. ನಿಜಕ್ಕೂ ನಮ್ಮ ಅತಿಶಯವಾದ ಇಂದ್ರಿಯ ತೋಷಣದಿಂದಾಗಿ ನಾವು ಭಗವಂತನ ಪಾದಕಮಲಗಳನ್ನು ಹೆಚ್ಚು ಕಮ್ಮಿ ಮರೆತೇ ಬಿಟ್ಟಿದ್ದೇವೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಸ್ವರ್ಗದಲ್ಲಿ ಯಾಕೆ ಭಕ್ತಿ ಸೇವೆ ಕಷ್ಟ ಅಂತಂದ್ರೆ ಅಲ್ಲಿ ತುಂಬಾ ಇಂದ್ರತೃಪ್ತಿ, ಅತಿಶಯ ಇಂದ್ರಿಯ ಉತ್ಸವ ಅಂತ ಹೇಳ್ತಾರೆ ನೋಡಿ. ಲಾಸ್ಟ್ ಟೈಮ್ ಇದೆ ಅತಿಶಯ ಇಂದ್ರಿಯ ಉತ್ಸವ. ಇಂದ್ರಿಯ ಉತ್ಸವ ಅಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್, ಟೂ ಮಚ್ ಸೆನ್ಸ್ ಗ್ರಾಟಿಫಿಕೇಶನ್. ಆದ ಕಾರಣದಿಂದ ಭಗವಂತನ ನೆನಪಾಗೋದಿಲ್ಲ. ತುಂಬಾ ಭೌತಿಕ ಸಂಪತ್ತು ಸಂತೋಷ ಇದ್ರೂ ಕೂಡ ಭಗವಂತ ನೆನಪಾಗೋದಿಲ್ಲ. ತುಂಬಾ ಕಷ್ಟ ಇದ್ರೂ ಕೂಡ ಭಗವಂತನನ್ನು ಸ್ಮರಣೆ ಮಾಡೋದು ಕಷ್ಟ. ಆದ್ರೆ ಭಾರತದಲ್ಲಿ ಏನಿದೆ, ಸ್ವಲ್ಪ ಕಷ್ಟ ಸ್ವಲ್ಪ ಸುಖ, ಕವಿ ಖುಷಿ ಕವಿ ಗಮ್, ಸ್ವಲ್ಪ ದುಃಖ ಸ್ವಲ್ಪ ಸುಖ ಇದೆ, ಈ ಮಿತಿಯಲ್ಲಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಭಕ್ತಿ ಸೇವೆ ಮಾಡೋದು ತುಂಬಾ ಸುಲಭ. ಮತ್ತೆ ಸ್ವರ್ಗವಾಸಿಯರು ಹೇಳ್ತಾರೆ, ಕಿಂ ದುಷ್ಕರೈರ್ನಃ ಕ್ರತುಭಿ ತಪೋವ್ರತೈರ್. ತುಂಬಾ ಕಷ್ಟಪಟ್ಟು ನಾವು ಯಜ್ಞಗಳನ್ನ ಮಾಡಿ, ವ್ರತಗಳನ್ನ ಮಾಡಿ, ದಾನವನ್ನ ಮಾಡಿ ಸ್ವರ್ಗಕ್ಕೆ ಬಂದಿದ್ದೀವಿ. ದ್ವಿಜನೇನ ಆದ್ರೆ ಫಲ್ಗುಣ. ವಾಟ್ ಈಸ್ ಯೂಸ್? ತಾತ್ಕಾಲಿಕ, ಇಟ್ಸ್ ಟೆಂಪರರಿ. ಫಲ್ಗುಣ ಅಂದ್ರೆ ಇಟ್ಸ್ ಟೆಂಪರರಿ. ಯಾಕಂದ್ರೆ ಇಲ್ಲಿ ನಾರಾಯಣ ಪಾದ ಪಂಕಜವೂ ಕೂಡ ಇಲ್ಲ. ನಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿ ಪ್ರಮುಷ್ಠ ಅತಿಶಯೇಂದ್ರ ಉತ್ಸವ. ಇಲ್ಲಿ ಭಗವಂತನ ನಾರಾಯಣನ ಪಾದಕಮಲದ ಸ್ಮರಣೆ ಆಗೋದಿಲ್ಲ. ಅದಕ್ಕಾಗಿ ನಾವು ಭಾರತದಲ್ಲಿ ಹುಟ್ಟು ಬರಬೇಕು ಅಂತ ಬಯಸ್ತಾ ಇದೀವಿ ಅಂತ ಸ್ವರ್ಗವಾಸಿಯರು ದೇವತೆಗಳು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಭೂಮಿಯಲ್ಲಿರೋ ಜನ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಬಯಸ್ತಾರೆ. ತಪಗಳನ್ನು ಮಾಡ್ತಾರೆ, ಹೋಮ ಮಾಡ್ತಾರೆ. ಸತ್ ಮೇಲೆ ಸ್ವರ್ಗವಾಸ ಹೋಗಿ ಅಂತ ಬರೀತಾರೆ ಪೇಪರಲ್ಲಿ. ಬಟ್
ಸ್ವರ್ಗದವ್ರು ಏನ್ ಹೇಳ್ತಾ ಇದ್ದಾರೆ, ಓ ಇಲ್ಲಿ ಬರೋದು ಬೇಡ, ಯಾಕಂದ್ರೆ ಇಲ್ಲಿ ಭಗವಂತನ ಸ್ಮರಣೆ ತುಂಬಾ ಕಷ್ಟ. ರೈಟ್, ಯಾಕೆಂದರೆ ತುಂಬ ಇಂದ್ರ ತೃಪ್ತಿ ಇದೆ ಅಲ್ಲಿ. ಎಷ್ಟು ಇಂದ್ರ ತೃಪ್ತಿ ಇದೆ ಅಂದರೆ ಅಲ್ಲಿ ಕುಡಿಯೋದಕ್ಕೆ ಸೋಮರಸದಂತಹ ಹೆವಿಲಿ ಬಿವರೇಜಸ್ ಇದ್ದಾವೆ, ಮತ್ತು ಅಲ್ಲಿ ರೋಗ ಕಾಡೋದಿಲ್ಲ, ಅಲ್ಲಿ ವಯಸ್ಸಾಗೋದಿಲ್ಲ, ಎಲ್ಲರೂ ಯುವಕರಾಗಿ ಇರ್ತಾರೆ, ದೇರ್ ಆಲ್ ಯಂಗ್ ಯೂತ್. ದೆನ್ ಅಲ್ಲಿ ಯಾವುದೇ ರೀತಿಯ ಅಂದರೆ ದೈಹಿಕ ಬಾಧೆಗಳಿಲ್ಲ. ಸೊ ಚಳಿ, ಮಳೆ, ಗಾಳಿ, ಬಿಸಿಲು ಅಂತ ಒಂದು ಡಿಸ್ಟರ್ಬೆನ್ಸಸ್ ಅಲ್ಲಿ ಇಲ್ಲ. ಬಟ್ ಒಂದು ತೊಂದರೆ ಇದೆ, ಅದೇನಂದ್ರೆ ಮೃತ್ಯು ಬರುತ್ತೆ, ಸಾಯ್ತಾರೆ, ಸಾವು ಬರುತ್ತೆ. ಮತ್ತೆ ಕೆಲವೊಮ್ಮೆ ದೈತ್ಯರು ಅಲ್ಲಿ ಹೋಗಿ ಕಷ್ಟ ಕೊಡ್ತಾರೆ, ಹಿರಣ್ಯಕಶಿಪು, ರಾವಣ ಅಂತ ದೈತ್ಯರು ಹೋಗಲಿ ಕಷ್ಟ ಕೊಡ್ತಾರೆ. ಅದಕ್ಕೆ ಅಲ್ಲಿಯ ನಿವಾಸಿಯರು ಏನ್ ಹೇಳ್ತಾರೆ, ಭಾರತ ವರ್ಷ ಉತ್ತಮವಾದದ್ದು, ಭಾರತ ವರ್ಷದಲ್ಲಿ ಹುಟ್ಟಿ ಬರಬೇಕಿತ್ತು ಅಂತ. ಸೊ ಅದಕ್ಕೆ ಸ್ವರ್ಗಕ್ಕೆ ಹೋಗೋದು ಇಚ್ಛೆಯನ್ನ ಬಿಟ್ಟು ನಾವು ಭೂಲೋಕದಿಂದ ನೇರವಾಗಿ ವೈಕುಂಠಕ್ಕೆ ಹೋಗುವ ಇಚ್ಛೆಯನ್ನೇ ಬೆಳೆಸ್ಕೋಬೇಕು. ಗೋ ಡೈರೆಕ್ಟ್ಲಿ ಫ್ರಮ್ ಭೂಲೋಕ ಟು ಗೋಲೋಕ, ನಾಟ್ ಸ್ವರ್ಗಲೋಕ, ಭೂಲೋಕ ಟು ಗೋಲೋಕ ಡೈರೆಕ್ಟ್ಲಿ, ಅದೇ ನಮ್ಮ ಗುರಿ. ಈಗ ದೇವತೆಗಳು ಮತ್ತೆ ಹೇಳ್ತಾರೆ, ಕಲ್ಪಾಯುಷಾಂ ಸ್ಥಾನ ಜಯತ್ ಪುನರ್ಭವಾತ್ ಕ್ಷಣಾಯುಷಂ ಭಾರತ ಭೂಜಯೋವರಂ ಕ್ಷಣೇನ ಮರ್ತ್ಯೇನ ಕೃತಂ ಮನಸ್ವಿನಃ ಸನ್ಯಸ್ಯ ಸಂಯಾಂತ್ಯ ಭಯಂ ಪದಂ ಹರೇ. ದಯವಿಟ್ಟು ಓದಿ. ಹರೇ ಕೃಷ್ಣ. ಭರತ ವರ್ಷದಲ್ಲಿ ಅಲ್ಪ ಕಾಲದ ಜೀವಿತವು ಬ್ರಹ್ಮಲೋಕದಲ್ಲಿ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಕಾಲ ಸಾಧಿಸುವ ಜೀವಿತಕ್ಕಿಂತ ಹೆಚ್ಚು ಇಷ್ಟಪಡುವಂತಹದ್ದಾಗಿದೆ. ಏಕೆಂದರೆ ಬ್ರಹ್ಮಲೋಕಕ್ಕೆ ಏರಿದವನು ಕೂಡ ಮತ್ತೆ ಜನನ ಮರಣಗಳ ಪುನರಾವರ್ತನೆಗೆ ಮರಳಲೇಬೇಕಾಗುತ್ತದೆ. ಅಧೋಲೋಕವಾದ ಭರತ ವರ್ಷದಲ್ಲಿ ಜೀವಿತವು ಅಲ್ಪ ಕಾಲವಾದದ್ದಾದರೂ ಕೂಡ ಅಲ್ಲಿ ವಾಸಿಸುವವನು ತನ್ನನ್ನು ಕೃಷ್ಣ ಪ್ರಜ್ಞೆಗೆ ಎತ್ತರಿಸಿಕೊಳ್ಳಬಹುದಾಗಿದೆ. ಭಗವಂತನ ಪಾದ ಕಮಲಗಳಿಗೆ ಪೂರ್ಣವಾಗಿ ಶರಣಾಗುವುದರಿಂದ ಈ ಅಲ್ಪಕಾಲಿಕ ಜೀವಿತದಲ್ಲೂ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ತನ್ಮೂಲಕ ಆತನು ವೈಕುಂಠ ಲೋಕವನ್ನು ಪಡೆಯುವನು. ಅಲ್ಲಿ ವ್ಯಾಕುಲತೆಯಾಗಲಿ ಐಹಿಕ ದೇಹದ ಪುನರ್ಜನ್ಮವಾಗಲಿ ಇರುವುದಿಲ್ಲ. ಹರೇ ಕೃಷ್ಣ. ವೆರಿ ಇಂಪಾರ್ಟೆಂಟ್ ವರ್ಸ್. ಈ ಎಲ್ಲ 8 ಶ್ಲೋಕಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ. ಸೊ ಇಲ್ಲಿ ಏನ್ ಹೇಳ್ತಾರೆ, ಕಲ್ಪಾಯುಷಂ, ಕಲ್ಪ ಅಂದ್ರೆ ಬ್ರಹ್ಮಾಜಿಯ ಒಂದು ದಿನ. ಕಲ್ಪ, ಒಂದು ದಿನಕ್ಕೆ ಒಂದು ಕಲ್ಪ ಅಂತ ಕರೀತಾರೆ. ಕಲ್ಪಾಯುಷಂ, ಒಂದು ದಿನ ಕೂಡ ಇಟ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್, ಇಟ್ಸ್ ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಇಯರ್ಸ್. ಅಷ್ಟು ದೊಡ್ಡ ಒಂದು ಒಂದು ಕಲ್ಪ ಅಂತಂದ್ರೆ ಒಂದು ದಿನ ಅಂದ್ರೆ 1000 ದಿವ್ಯ ಯುಗಗಳು. ಒಂದು ದಿವ್ಯ ಯುಗ ಅಂದ್ರೆ 43 ಲಕ್ಷ ವರ್ಷಗಳು, 43,20,000 ವರ್ಷಗಳು. ಸೊ ಇಂಟು 1000, ಸೊ ವೆರಿ ವೆರಿ ಬಿಗ್ ನಂಬರ್ ಇಟ್ ಇಸ್. ಅಷ್ಟು ದೀರ್ಘಕಾಲ ಸ್ಥಾನ ಜಯತ್ ಪುನರ್ಭವ. ನಾವು ಸ್ವರ್ಗದಲ್ಲಿ ಅಷ್ಟು ದಿನ ಇದ್ರೂ ಕೂಡ ಮತ್ತೆ ಹುಟ್ಟಿ ಬರಬೇಕು, ಬ್ರಹ್ಮಲೋಕ ಇದ್ರೂ ಕೂಡ ಮತ್ತೆ ಭೂಮಿಯಲ್ಲಿ ಹುಟ್ಟಿ ಬರಬೇಕು. ನಾವು ಇಲ್ಲಿಂದ ಮುಕ್ತಿ ಸಿಗೋದಿಲ್ಲ. ಅದಕ್ಕೋಸ್ಕರ ಬ್ರಹ್ಮಲೋಕದಲ್ಲಿ ದೀರ್ಘಕಾಲ ಇರೋದ್ರ ಬದಲಾಗಿ ಕ್ಷಣಾಯುಷಂ ಭಾರತ ಭೂಜಯೋ ವರಂ, ಒಂದು ಕ್ಷಣ ಭಾರತ ಭೂಮಿಯಲ್ಲಿ ಇದ್ದರೆ ಅದು ಉತ್ತಮ. ಯಾಕೆ? ಕ್ಷಣೇನ ಮರ್ತ್ಯೇನ ಕೃತಂ ಮನಸ್ಸಿನಃ. ರೈಟ್, ಕ್ಷಣೇನ ಮರ್ತ್ಯೇನ, ಒಬ್ಬ ಮರ್ತ್ಯ ಈ ಒಂದು ಕ್ಷಣದಲ್ಲಿ ಕೃತಂ, ಅವನು ಭಕ್ತಿ ಸೇವೆಯನ್ನು ಮಾಡಿದರೆ, ಕೃಷ್ಣ ಪ್ರಜ್ಞೆ ಬೆಳೆಸ್ಕೊಂಡ್ರೆ, ಮನಸ್ವಿನಃ ಸನ್ಯಸ್ಯ ಸಂಯಾಂತ್ಯ ಭಯಂ ಪದಂ ಹರೇ, ಎಲ್ಲ ಭಯದಿಂದ ಮುಕ್ತನಾಗಿ ಅವನು ಪದಂ ಹರೇ, ಅಭಯಂ ಪದಂ ಹರೇ ಅಂದರೆ ಹರಿಯ ಪಾದವನ್ನು ತಲುಪುತ್ತಾನೆ. ಸೊ ಅದಕ್ಕೆ ಭಾರತ ವರ್ಷದಲ್ಲಿ ನಾವು ಹುಟ್ಟಿದ್ದೀವಿ. ಸೊ ಸಾಧು ಸಂಘ ಮಾಡಬೇಕು. ಟೇಕ್ ಸಾಧು ಸಂಘ, ಶುದ್ಧ ಭಕ್ತರ ಸಂಘವನ್ನು ಮಾಡಿ, ಅವರ ಮಾರ್ಗದರ್ಶನದಲ್ಲಿ ಹರಿನಾಮ ಜಪವನ್ನು ಮಾಡಿ, ಗೀತ ಭಾಗವತನ ಓದಿ ಚಿತ್ತ ಶುದ್ಧಗೊಳಿಸಿ ಭಗವತ್ ಪ್ರೇಮವನ್ನು ಬೆಳೆಸಿಕೊಂಡು ಭಗವದ್ಧಾಮಕ್ಕೆ ಹೋಗ್ಬೋದು. ಅದು ಸ್ವರ್ಗದಲ್ಲಿ ಭಗವದ್ಧಾಮಕ್ಕೆ ಹೋಗೋದು ತುಂಬಾ ಕಷ್ಟ, ವೆರಿ ಡಿಫಿಕಲ್ಟ್. ನರಕದಿಂದಲೂ ಹೋಗೋದು ಕಷ್ಟ, ಆದರೆ ಭಾರತದಿಂದ ಹೋಗೋದು ತುಂಬಾ ಸರಳ. ಸಪೋಸ್ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಅಲ್ಲಿ 14 ಸ್ಟೋರೀಸ್ ಇದೆ. ರೈಟ್, ಗ್ರೌಂಡ್ ಫ್ಲೋರ್ ಇದೆ, ಗ್ರೌಂಡ್ ಫ್ಲೋರ್ ಇಂದ ಮೇಲೆ 7 ಸ್ಟೋರೀಸ್, ಮತ್ತೆ ಅಂಡರ್ 7 ಸ್ಟೋರೀಸ್ ಇದೆ, ಅದು 6 ಸ್ಟೋರೀಸ್ ಅಂಡರ್ ಗ್ರೌಂಡ್. ಸೊ ಮೇಲೆ 7, ಕೆಳಗಡೆ 6, ಸೊ ಟೋಟಲ್ 14 ಗ್ರೌಂಡ್ ಫ್ಲೋರ್. ಸೊ
ನಾವು ಬಿಲ್ಡಿಂಗ್ ಇಂದ ಹೊರಗಡೆ ಬರ್ಬೇಕಂದ್ರೆ ಎಲ್ಲಿಂದ ಬರ್ಬೋದು? ರೈಟ್, ಬಾಟಮ್ ಮೋಸ್ಟ್ ಫ್ಲೋರ್ ಇಂದ ಬರೋಕ್ಕಾಗಲ್ಲ, ಯಾಕಂದ್ರೆ ಅಂಡರ್ ಗ್ರೌಂಡ್ ಇದೆ. ಟಾಪ್ ಫ್ಲೋರ್ ಇಂದ ಜಿಗೆ ಕಾಲು ಮುರ್ಕೊಂತೀವಿ, ಆದರೆ ಗ್ರೌಂಡ್ ಫ್ಲೋರ್ ಇಂದ ಈಸಿಲಿ ಹೊರಗಡೆ ಬರ್ಬೋದು. ಸೊ ಅದೇ ರೀತಿ ಭೌತಿಕ ಜಗತ್ತಿನಿಂದ ನಾವು ಹೊರಗಡೆ ಬರ್ಬೇಕಂದ್ರೆ ಸ್ವರ್ಗಲೋಕದಿಂದ ಕಷ್ಟ, ಪಾತಾಳ ಲೋಕದಿಂದಲೂ ಕೂಡ ಕಷ್ಟ, ಆದರೆ ಭೂಲೋಕದಿಂದ ನಾವು ಬೇಗ, ಭೂಲೋಕದಲ್ಲಿ ಕೂಡ ವಿಶೇಷವಾಗಿ ಭಾರತ ವರ್ಷದಲ್ಲಿ ಹುಟ್ಟಿದವರು ಸರಳವಾಗಿ ಇಲ್ಲಿಂದ ಈ ಈ ಈ ಭೌತಿಕ ಬಂಧನದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಸೊ ದಟ್ ಇಸ್ ವೆರಿ ಈಸಿ ಇನ್ ಭಾರತ ವರ್ಷ. ಓಕೆ, ಸೊ ಪ್ರಭುಪಾದರು ಪದೇ ಪದೇ ಪ್ರತಿಯೊಂದು ಪರ್ಪರ್ಟಲ್ಲೂ ಕೂಡ ಭಾರತ ಭೂಮಿತೆ ಹೈಲ ಮನುಷ್ಯ ಜನ್ಮ ಯಾರ್ ಜನ್ಮ ಸಾರ್ಥಕ ಕರಿ ಕರಪರೋಪಕಾರ. ಭಾರತ ಭೂಮಿಯಲ್ಲಿ ಹುಟ್ಟಿದವರು ಜನ್ಮ ಸಾರ್ಥಕ ಪಡಿಸಿಕೊಂಡು ಇನ್ನೊಬ್ಬರ ಜನ್ಮ ಕೂಡ ಸಾರ್ಥಕ ಮಾಡಬೇಕು ಅಂತ ಹೇಳ್ತಾರೆ. ರೈಟ್, ಸೊ ದಟ್ ಇಸ್ ದ ಪರ್ಪಸ್ ಆಫ್ ಹ್ಯೂಮನ್ ಲೈಫ್ ಇನ್ ಭಾರತ ವರ್ಷ. ಸೊ ವೈಕುಂಠದಲ್ಲೆಲ್ಲ ಸ್ವರ್ಗದಲ್ಲಿ ಭಕ್ತಿ ಸೇವೆ ಕಷ್ಟ ಅಂತ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ. ನಯತ್ರ ವೈಕುಂಠ ಕಥಾ ಸುಧಾಪಗ ನ ಸಾಧವೋ ಭಾಗವತಸ್ತದಾಶ್ರಯಾ ನಯತ್ರ ಯಜ್ಞೇಶ ಮಖಾ ಮಹೋತ್ಸವಾ ಸುರೇಶ ಲೋಕೋಪಿ ನ ವಯಸ ಸೇವ್ಯತಾಂ. ಅವ್ರು ಹೇಳ್ತಾರೆ, ಎಲ್ಲಿ ವೈಕುಂಠ ಕಥಾ ಸುಧಾ, ಎಲ್ಲಿ ಭಗವಂತನ ಕಥೆಯನ್ನ ಕೇಳುವ ಅವಕಾಶವಿಲ್ಲ, ಅಲ್ಲಿ ನಾನು ಇರೋದಿಲ್ಲ. ಎಲ್ಲಿ ಸಾಧವೋ ಭಾಗವತ ಸ್ತದಾಶ್ರಯ, ಭಗವಂತನ ಆಶ್ರಯವನ್ನು ಪಡೆದಂತಹ ಸಾಧುಗಳು ಅಲ್ಲಿ ಇಲ್ವೋ, ಅಲ್ಲಿ ನನಗಿರೋಕ್ಕೆ ಮನಸ್ಸಿಲ್ಲ. ನ ಯತ್ರ ಯಜ್ಞೇಶ ಮಖ ಮಹೋತ್ಸವ, ಎಲ್ಲಿ ಭಗವಂತನ ಉತ್ಸವಗಳನ್ನ ಆಚರಿಸುವುದಿಲ್ಲವೋ, ಅಲ್ಲಿ ನನಗಿರೋಕ್ಕೆ ಮನಸ್ಸಿಲ್ಲ. ಉತ್ಸವಗಳೆಂದರೆ ಜನ್ಮಾಷ್ಟಮಿ, ರಾಧಾಷ್ಟಮಿ, ನರಸಿಂಹ ಜಯಂತಿ, ರಾಮನವಮಿ ಇತ್ಯಾದಿ ಹಲವಾರು ಹಬ್ಬಗಳಿವೆ, ಏಕಾದಶಿ. ಭಗವಂತನ ತಿಥಿಗಳನ್ನ ಯಾರು ಆಚರಿಸುವುದಿಲ್ವೋ, ಹಬ್ಬಗಳನ್ನ ಆಚರಿಸುವುದಿಲ್ವೋ, ಅಂತಹ ಸ್ಥಳದಲ್ಲಿ ಇರೋದು ಬೇಕಿಲ್ಲ, ಯಾಕಂದ್ರೆ ಅದು ನರಕ. ಸೂರ್ಯ ಅದು ಸ್ವರ್ಗವೇ ಆಗಿರ್ಲಿ, ಅಲ್ಲಿ ಕೃಷ್ಣ ಕಥೆ ಇಲ್ಲ, ಸಾಧುಗಳ ಸಂಘವಿಲ್ಲ, ಭಗವಂತನ ಉತ್ಸವಗಳಿಲ್ಲ ಅಂತಂದ್ರೆ ನವೈಸ ಸೇವ್ಯತಾಂ, ಅಲ್ಲಿ ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಆದರೆ ಭಾರತದಲ್ಲಿ ನಾನು ಬೃಂದಾವನಕ್ಕೆ ಹೋಗ್ತೀನಿ, ಬೃಂದಾವನದಲ್ಲಿ ಕೃಷ್ಣ ಬಲರಾಮ ದೇವಸ್ಥಾನದಲ್ಲಿ ನಾನು ಭಗವಂತನ ದರ್ಶನ ಮಾಡಿ ಸಂಕೀರ್ತನ ಯಜ್ಞೆಯಲ್ಲಿ ಪಾಲ್ಗೊಳ್ಳುವುದು, ಉತ್ಸವಗಳಲ್ಲಿ ಪಾಲ್ಗೊಳ್ಳುವುದು. ಮಾಯಾಪುರಕ್ಕೆ ಹೋಗ್ತೀನಿ, ಮಾಯಾಪುರದಲ್ಲಿ ಗಂಗಾ ನದಿ ಸ್ನಾನ ಮಾಡಿ ಭಗವಂತನ ದರ್ಶನ ತಗೊಂಡು, ಪಂಚತತ್ವ ದರ್ಶನ ತಗೊಂಡು ಅಲ್ಲಿ ಸಂಕೀರ್ತನೆಯನ್ನು ಮಾಡುತ್ತಾ ಭಗವಂತನ ಸೇವೆಯನ್ನು ಮಾಡುತ್ತಾ ಕಾಲನ್ನು ಕಳೆಯಬಹುದು. ಅಥವಾ ಇಸ್ಕಾನ್ ದೇವಸ್ಥಾನಗಳಲ್ಲಿ ಹಬ್ಬಗಳಲ್ಲಿ ಪಾಲ್ಗೊಂಡು, ಸೇವೆಯಲ್ಲಿ ಪಾಲ್ಗೊಂಡು ನಾವು ಸೇವೆಯನ್ನು ಮಾಡ್ಬೋದು. ರೈಟ್, ಈ ರೀತಿ. ರೈಟ್, ರೀಸೆಂಟ್ಲಿ ಒಂದು ಕಲಬುರಗಿಲಿದೆ, ಅಲ್ಲಿ ಕೂಡ ಮ್ಯಾಂಗೋ ಫೆಸ್ಟಿವಲ್ ಮಾಡಿದ್ರು. ಮ್ಯಾಂಗೋ ಫೆಸ್ಟಿವಲ್ ಹಲವಾರು ಜನ ಭಕ್ತರು ಮ್ಯಾಂಗೋಸ್ ತಗೊಂಡು ಅಲಂಕಾರ ಮಾಡಿ, ಮ್ಯಾಂಗೋ ಗಾರ್ಲೆಂಡ್ಸ್, ಮ್ಯಾಂಗೋ ಲೀವ್ಸ್ ಗಾರ್ಲೆಂಡ್ಸ್, ಫ್ಲವರ್ ಡೆಕೋರೇಷನ್ಸ್, ಕೀರ್ತನ್, ನೈಸ್ ಫೀಸ್ಟ್. ಸೊ ಈ ರೀತಿ ಎಲ್ಲರೂ ಸೇರಿ ಭಗವಂತನ ಸೇವೆ ಮಾಡಿದಾಗ ಭಗವಂತ ಸಂತುಷ್ಟನಾಗ್ತಾನೆ, ಆಗ ನಾವು ಕೂಡ ಸಂತುಷ್ಟರಾಗ್ತೀವಿ. ಸೊ ದ ಪರ್ಪಸ್ ಆಫ್ ಲೈಫ್ ಈಸ್ ಟು ಸರ್ವ್ ಕೃಷ್ಣ. ಸೊ ಎಲ್ಲಿ ಭಗವಂತನ ಸೇವಾ ಅವಕಾಶ ಇದೆ ಅಲ್ಲಿ ನಾವು ಇರೋಕೆ ಇಷ್ಟಪಡಬೇಕು. ಸೇವಾ ಅವಕಾಶ ಇಲ್ಲ ಅಂತಂದ್ರೆ ವಿ ಆರ್ ಅನ್ಫಾರ್ಚುನೇಟ್. ಭಾರತ ವರ್ಷದಲ್ಲಿ ಹುಟ್ಟಿ ಕೃಷ್ಣನ ಸೇವಾವಕಾಶ ಸಿಗ್ತಾ ಇಲ್ಲ ಅಂದ್ರೆ ಸೊ ಅನ್ಫಾರ್ಚುನೇಟ್. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಕಲಿಯುಗದಲ್ಲಿ ಏನ್ ಕೊಟ್ಟಿದ್ದಾರೆ? ಸಂಕೀರ್ತನ ಯಜ್ಞ ಕೊಟ್ಟಿದ್ದಾರೆ. ಕಲಿಯುಗದ ಅವತಾರ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತ ಯಜ್ಞ ಕೊಟ್ಟಿದ್ದಾರೆ. ಬೇರೆ ಎಲ್ಲ ಮಾರ್ಗಗಳನ್ನು ಪಾಲನೆ ಮಾಡೋದು ಕಷ್ಟ. ಈ ಕಲಿಯುಗದಲ್ಲಿ ಅಷ್ಟಾಂಗ ಯೋಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಕಷ್ಟ, ಆದರೆ ಸಂಕೀರ್ತನೆಯ ಮಾರ್ಗ ತುಂಬಾ ಸರಳ. ಅದಕ್ಕೆ ಯಜ್ಞ ಸಂಕೀರ್ತನ ಪ್ರಾಯೇ ಜಂತಿ ಸುಮೇಧಸ. ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಪ್ರತಿಯೊಂದು ಊರಿನಲ್ಲಿ, ರೈಟ್, ನಗರಾದಿ ಗ್ರಾಮ, ಪ್ರತಿಯೊಂದು ನಗರದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಸಂಕೀರ್ತನೆ ಗ್ರೂಪ್ ಇರಬೇಕು. ಜನರು ಒಟ್ಟಿಗೆ ಬರಬೇಕು, ಚಪ್ಪಾಳೆ ತಟ್ಟಿ ಕೀರ್ತನೆ ಮಾಡಬೇಕು, ನೃತ್ಯ ಮಾಡಬೇಕು. ಇದರಿಂದ ಭಗವಂತ ಸಂತುಷ್ಟನಾಗ್ತಾನೆ. ಸೊ ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಮನೆಯಲ್ಲಿ ಕೂಡ ಹರಿಕೃಷ್ಣ ಮಂತ್ರ ತಲುಪಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. 1965ರಲ್ಲಿ ಪ್ರಭುಪಾದರು ಅಮೆರಿಕಕ್ಕೆ ಹೋಗಿ ಅಮೆರಿಕಾದಲ್ಲಿ ಹರಿಕೃಷ್ಣ ಕ್ರಾಂತಿಯನ್ನು ತಂದರು. ಸುಮಾರು 12 ವರ್ಷದಲ್ಲಿ 108 ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದರು. ಪ್ರಭುಪಾದರು ತಮ್ಮ ಶಿಷ್ಯರಿಗೆ ಈ ಕಾರ್ಯವನ್ನು ಕೊಟ್ಟರು, ಇದನ್ನ ಹರಡಿಸೋದಿಕ್ಕೆ. ಎವ್ರಿ ಒನ್ ಆಫ್ ಯು, ತಾವೆಲ್ಲರೂ ಗುರುವಾಗಿ ಎಲ್ಲ ಕಡೆ ಹರಿಕೃಷ್ಣ ಮಂತ್ರದ ಪ್ರಚಾರ ಮಾಡಿ ಅಂತ ಹೇಳಿದರು. ಸೊ ಶೀಲ ಪ್ರಭುಪಾದರ ಶಿಷ್ಯರು ಕೂಡ ಪ್ರತಿಯೊಂದು ಸ್ಥಳಗಳಲ್ಲಿ ಒಂದು ಜೀವನದ ರಿಸ್ಕ್ ಅನ್ನು ತಗೊಂಡು
ರೈಟ್. ಅವರು ನಗರಕ್ಕೆ ಹೋಗಿ, ಹಳ್ಳಿಗಳಲ್ಲಿ ಹೋಗಿ, ಕಾಡುಗಳಲ್ಲಿ ಕೂಡ ಹೋಗಿ ಪ್ರಚಾರ ಮಾಡಿದ್ದಾರೆ. ಅಂತಹ ಅದ್ಭುತ ಸೇವೆಯನ್ನು ಸಲ್ಲಿಸಿದ್ದಾರೆ. ರೈಟ್. ಸೊ ಪರಮ ಪೂಜ್ಯ ಇಂದ್ರಧನು ಸ್ವಾಮಿ ಮಹಾರಾಜ್ ಅಂತ ಒಬ್ಬಿದ್ದಾರೆ. ಅವರು ಒಂದು ಡೈರಿ ಬರೀತಾರೆ, ಅದು ಟ್ರಾವೆಲಿಂಗ್ ಪ್ರೀಚರ್ಸ್ ಡೈರಿ. ನಾನು ತುಂಬಾ ಓದ್ತಾ ಇದ್ದೆ ಅದನ್ನ. ಪ್ರಭುಪಾದರ ಲೀಲಾಮೃತ ಓದಿದ ಮೇಲೆ, ಪ್ರಭುಪಾದರ ಫುಲ್ ಜೀವನ ಚರಿತ್ರೆ ಓದಿದ್ಮೇಲೆ ನಂತರ ಅವರ ಶಿಷ್ಯರ ಜೀವನ ಚರಿತ್ರೆ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಆಮ್ ಆಲ್ಸೋ ಪ್ಲಾನ್ ಟು ಮೇಕ್ ಸಮ್ ವಿಡಿಯೋ ಸೀರೀಸ್ ಆನ್ ಪ್ರಭುಪಾದ's disciples, like ಇಂದ್ರಧನು ಸ್ವಾಮಿ ಮಹಾರಾಜ್, ಗೌರ ಗೋವಿಂದ ಸ್ವಾಮಿ ಮಹಾರಾಜ್, ಪರಮ ಪೂಜ್ಯ ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜ್, ಪರಮ ಪೂಜ್ಯ our Bhakti Tirtha Swami Maharaj, Bhakti Swarup Damodar Maharaj, right? So Prabhupada made so many disciples, so many disciples. Prabhupada ಹೇಳ್ತಾ ಇದ್ರು, I wanted one moon, ಏಕಶ್ಚಂದ್ರ ತಮೋಹಂತಿ. ಒಬ್ಬ ಚಂದ್ರ ಇದ್ರೆ ಇಡೀ ಅಮಾವಾಸ್ಯ ರಾತ್ರಿಯನ್ನು ಕೂಡ, ಕತ್ತಲನ್ನು ಕೂಡ ಅದು ಹೋಗಲಾಡಿಸುತ್ತೆ. ಆದರೆ ಕೃಷ್ಣ ನನಗೆ ಮೆನಿ ಮೂನ್ಸ್ ಕೊಟ್ಟಿದ್ದಾನೆ. ಹಿ ಹಸ್ ಬ್ರಾಟ್ ಮಿ ಮೆನಿ ಮೂನ್ಸ್. ಒಂದು ಪುಸ್ತಕ ಇದೆ ಮೆನಿ ಮೂನ್ಸ್ ಅಂತ. ಸೊ ಆ ಮೆನಿ ಮೂನ್ಸ್ ಪುಸ್ತಕದಲ್ಲಿ ನನ್ನ ಹತ್ರ ಇದೆ ಅದು. ಅದರಲ್ಲಿ ಎಲ್ಲ ಪ್ರಭುಪಾದರ ಶಿಷ್ಯರ ಜೀವನ ಚರಿತ್ರೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಅಂದ್ರೆ ಯಾರು ತೀರಿ ಹೋಗಿದ್ದಾರೆ ಅವರ ಜೀವನ ಚರಿತ್ರೆ ಅದ್ಭುತವಾಗಿದೆ, ತಾವೆಲ್ಲರೂ ಓದಲೇಬೇಕು. ಯಾಕಂದ್ರೆ ಪ್ರಭುಪಾದರನ್ನ ಅರ್ಥ ಮಾಡ್ಕೋಬೇಕಂದ್ರೆ ಪ್ರಭುಪಾದರ ಶಿಷ್ಯರನ್ನ ಅರ್ಥ ಮಾಡ್ಕೋಬೇಕು. ಶಿಷ್ಯರ ಮುಖಾಂತರ ಪ್ರಭುಪಾದನ ಮಹಿಮೆ ಏನು ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಪ್ರಭುಪಾದರು ಪರ್ಸನಲ್ ಆಗಿ ಅವರನ್ನ ಟ್ರೈನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ದಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಮ್. ಸೊ ಪ್ರತಿ ಘರೆ ಘರೆಗೆ ಕರೋ ಏ ಭಿಕ್ಷಾ, ಬೋಲೋ ಕೃಷ್ಣ ಭಾಷೋ ಕೃಷ್ಣ, ಕರೋ ಕೃಷ್ಣ ಶಿಕ್ಷಾ. ಚೈತನ್ಯರು ಹೇಳಿದ್ದಾರೆ, ಅಮಾರಾಜ್ಞೆ ಗುರು ಹರಿತಾರೆ ದೇಶ್. ಎಲ್ಲ ಇಡೀ ದೇಶವನ್ನು ಉದ್ಧಾರ ಮಾಡಿ, ಪ್ರತಿ ಮನೆಗೆ ಹೋಗಿ ಹರಿಕೃಷ್ಣ ಮಂತ್ರವನ್ನು ಕೊಟ್ಟು ಎಲ್ಲರನ್ನು ಉದ್ಧರಿಸಿ, ರೈಟ್, ಭಗವದ್ಧಾಮಕ್ಕೆ ಕಳಿಸಿ ಅಂತ ಹೇಳಿದ್ದಾರೆ. ಸೊ ದಟ್ ಇಸ್ ದ ಮಿಷನ್ ಆಫ್ ಕೃಷ್ಣ ಕಾನ್ಷಿಯಸ್ನೆಸ್. Sri Chaitanya approved to give them the great opportunity to go there and perform a constant festival of Sankirtan. ಚೈತನ್ಯ ಅವರು ಮಾಯಾಪುರದಲ್ಲಿ ಹುಟ್ಟಿ ಏನ್ ಮಾಡಿದ್ದಾರೆ, ಸಂಕೀರ್ತನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಇಡೀ ಜಗತ್ತನ್ನ ಅಲ್ಲಿ ಕರಿತಾ ಇದ್ದಾರೆ, ಬಂದು ಕೀರ್ತನೆ ಮಾಡಿ ಅಂತ. It would be better to live perpetually cramped within the airtight bag of mother's womb, where one can at least remember the lotus feet of the Lord. Right? ಇಲ್ಲಿ ಚೈತನ್ಯ ಭಾಗವತದಲ್ಲಿ ಹೇಳ್ತಾರೆ, ತಾಯಿಯ ಗರ್ಭದಲ್ಲೇ ಇರೋದು ವಾಸಿ. ಯಾಕಂದ್ರೆ ಅಲ್ಲಿ ಆ ದುಃಖದಲ್ಲಿ ಭಗವಂತನ ಸ್ಮರಣೆ ಆಗುತ್ತೆ. ಆದ್ರೆ ಹೊರಗಡೆ ಜಗತ್ತಿನಲ್ಲಿ ಬಂದು ಭಗವಂತನ ಸ್ಮರಣೆ ಆಗಲಿಲ್ಲ ಅಂದ್ರೆ ವ್ಯರ್ಥ. ರೈಟ್. ಸೊ ಬೆಟರ್ ಟು ರಿಮೆಂಬರ್ ಕೃಷ್ಣ. ಯಾವ ಸಿಚುವೇಶನ್ ಅಲ್ಲಿ ಕೃಷ್ಣನ ಸ್ಮರಣೆ ಆಗ್ತದೆ ಅದೇ ಒಳ್ಳೆ ಸಿಚುವೇಶನ್. ಯಾವ ಸಿಚುವೇಶನ್ ಅಲ್ಲಿ ಕೃಷ್ಣನ ಸ್ಮರಣೆ ಆಗೋದಿಲ್ಲ ಅದರಂತ ಕೆಟ್ಟ ಸಿಚುವೇಶನ್ ಯಾವುದೂ ಇಲ್ಲ. ಸೊ ಬೆಟರ್ ಟು ರಿಮೆಂಬರ್ ಕೃಷ್ಣ ಆಲ್ವೇಸ್ ಅಂತ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ನು ಕೆಲವು ಶ್ಲೋಕಗಳಲ್ಲಿ ಭಾರತ ದೇವತೆಗಳು ಭಾರತ ವರ್ಷವನ್ನು ಹೊಗಳ್ತಾರೆ. ಸೊ ಇನ್ನು 4 ಶ್ಲೋಕ ಇದೆ, 3 ಶ್ಲೋಕ ಇದೆ, 4 ಶ್ಲೋಕ ಇದೆ. ಪ್ರಾಪ್ತ ನೃಜಾತಿಂ ತ್ವಯಿಹ ಚ ಜಂತವೋ ಜ್ಞಾನ ಕ್ರಿಯಾ ದ್ರವ್ಯ ಕಲಾಪ ಸಂಭೃತ ನವೈತೇರನ್ನ ಪುನರ್ಭವತೆ ಭೂಯೋ ವನೌಕಾ ಯವಯಾಂತಿ ಬಂಧನಂ. ಅಂಡ್ ಭಾರತ ವರ್ಷದಲ್ಲಿ ಅಪುನರ್ಭವಾಯ, ಭಗವದ್ಧಾಮಕ್ಕೆ ಹೋಗುವ, ಅಂಡ್ ಭವ ಅಂದ್ರೆ ಭವಸಾಗರ, ಈ ಭೌತಿಕ ಜಗತ್ತು. ಅಪುನರ್ಭವ ಅಂದ್ರೆ ವೈಕುಂಠಕ್ಕೆ ಹೋಗುವಂತ ಒಂದು ಅವಕಾಶ ಇದು ಕೊಡುತ್ತೆ. ಸೊ ಭಾರತ ವರ್ಷದಲ್ಲಿ ನೃಜಾತಿಂ ಪ್ರಾಪ್ತ ನೃಜಾತಿಂ, ನಮ್ಮ ಮನುಷ್ಯ ದೇಹ ಸಿಕ್ಕಿದ್ರೆ ರೈಟ್, ಒಬ್ಬ ವ್ಯಕ್ತಿಗೆ ಅವನು ಹಿ ಕ್ಯಾನ್ ಪ್ರಾಕ್ಟೀಸ್ ಡಿವೋಷನಲ್ ಸರ್ವಿಸ್. ಜ್ಞಾನ ಕ್ರಿಯಾ ದ್ರವ್ಯ ಕಲಾಪ ಸಂಭೃತಂ ನವೈಯತೇರನ್. ಸೊ ಇಲ್ಲಿ ಹುಟ್ಟಿ ಅವನು ಭಗವತ್ ಸೇವೆ ಮಾಡಲಿಲ್ಲ ಅಂದ್ರೆ, ರೈಟ್, ಯತೇತ, ಭಗವತ್ ಸೇವೆಗೆ ಅವನು ಯತ್ನ ಮಾಡಲಿಲ್ಲ ಅಂದ್ರೆ ಅವನು ವನೌಕಾಹ, ಕಾಡು ಪ್ರಾಣಿ, ವನೌಕಾ ಇವ ಯಾಂತಿ ಬಂಧನಂ, ಕಾಡು ಪ್ರಾಣಿ ತರ ಜೀವನ ಮಾಡಿ ಮತ್ತೆ ಈ ಭೌತಿಕ ಬಂಧನಲ್ಲಿ ಸಿಲುಕುತ್ತಾನೆ ಅಂತ ಹೇಳ್ತಾರೆ. ಸೊ ಭಾರತ ನಾವು ನೋಡ್ತಾ ಇದ್ವಿ, ಎಸ್ಪೆಷಲಿ ಇಂಡಿಯಾದಲ್ಲಿ ಈಗ ಕೆಡ್ತಾ ಇದೆ ಸಿಚುವೇಶನ್, ರೈಟ್, ಕೆಟ್ಟೋಗ್ತಾ ಇದೆ. ಸುಮಾರು ಜನ ಕೇವಲ ಇಂದ್ರತೃಪ್ತಿಯಲ್ಲಿ ತೊಡಗಿದ್ದಾರೆ. ಇವನ್ ನಾನು ಟ್ರೈನಲ್ಲಿ ಬರುವಾಗ ಒಬ್ಬರು ಟೀಚರ್ ಕೂತಿದ್ರು ನನ್ನ ಪಕ್ಕ. ಅವ್ರು ಹೇಳ್ತಾ ಇದ್ರು, ಸರ್ ಏನ್ ಸರ್ ನಮ್ಮ ಸ್ಕೂಲಲ್ಲಿ ರಾಮಾಯಣ ಮಹಾಭಾರತ ಪಾಠ ಮಾಡಕ್ ಬಿಡ್ತಾ ಇಲ್ಲ, ಮಕ್ಕಳಿಗೆ ರಾಮಾಯಣ ಪಾತ್ರ ಯಾರು ಗೊತ್ತಿಲ್ಲ, ಮಹಾಭಾರತ ಪಾತ್ರಗಳು ಯಾರು ಅಂತ ಗೊತ್ತಿಲ್ಲ, ಅಷ್ಟು ಕೆಟ್ಟೋಗ್ತಾ ಇದೆ ಸಿಚುವೇಶನ್. ಪಾಠ ಮಾಡೋಕ್ಕೂ ಆಗೋದಿಲ್ಲ, ಯಾಕಂದ್ರೆ ನಾಟ್ ಅಲೌಡ್, ರೈಟ್.
ಸೊ ಎಜುಕೇಶನ್ ಪಾಲಿಸಿಯಲ್ಲಿ ಕೂಡ ಅಲೋಡಿಲ್ಲ ಕಲಿಸೋದು. ಆದರೆ ವಿದೇಶದ ಬಗ್ಗೆ ಸಾಕಷ್ಟು ಕಲಿತೀವಿ. ಫ್ರೆಂಚ್ ರೆವಲ್ಯೂಷನ್, ಅಮೇರಿಕನ್ ರೆವಲ್ಯೂಷನ್, ಗಜ್ನಿ, ಘೋರಿ, ಅಕ್ಬರ್, ಇದ್ರ ಬಗ್ಗೆ ಎಷ್ಟು ಕಲ್ತಿದ್ದೀವಿ. ಆದರೆ ನಮ್ಮ ರಾಜರ ಬಗ್ಗೆ ಕಲಿತಿಲ್ಲ. ಕೃಷ್ಣದೇವರಾಯರ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? ನಾನು ಈ ಪುಸ್ತಕ ಓದ್ತಾ ಇದ್ದೀನಿ. ಕೃಷ್ಣದೇವರಾಯರು ಹೇಗೆ ಅವರು ಆಡಳಿತ ಮಾಡ್ತಾ ಇದ್ರು, ವಿಜಯನಗರ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಮಾಡಿದ್ರು. ಐ ಆಮ್ ರೀಡಿಂಗ್ ಇಟ್ ನಾವು, ರೈಟ್. ಹೇಗೆ ಅವರು ಕೂಡ ಭಕ್ತರು, ಭಗವಂತ ವಿಠಲನ ಭಕ್ತರು. ಸೊ ಶಿವಾಜಿ, ಮಹಾರಾಣಾ ಪ್ರತಾಪ್, ಮತ್ತೆ ನಮ್ಮ ಸಾಧು ಸಂತರ ಬಗ್ಗೆ ಎಷ್ಟು ಕಲ್ತಿದ್ವಿ? ವೆರಿ ವೆರಿ ಲೆಸ್. ಸೊ ಈ ರೀತಿ ಏನಾಗ್ತಾ ಇದೆ, ದರ್ ಇಸ್ ಸಿಸ್ಟಮ್ಯಾಟಿಕ್ ಒಂದು ಏನಂತಾರೆ ಪ್ಲಾನ್ ಟು ಸ್ಟಾಪ್ ಪ್ರೊಪಗೇಷನ್ ಆಫ್ ಸನಾತನ ಧರ್ಮ. ಸೊ ಅಂತ ಒಂದು ಪ್ಲಾನ್ ನಡೀತಾ ಇದೆ, ಒಂದು ಷಡ್ಯಂತ್ರ ನಡೀತಾ ಇದೆ. ಬಟ್ ವಿ ಶುಡ್ ನಾಟ್ ಗಿವ್ ಅಪ್. ನಾವು ಬಿಡಬಾರ್ದು. ನಮ್ಮ ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ನಾವು ಈ ಧರ್ಮದ ಪ್ರಚಾರವನ್ನ ಮಾಡಲೇಬೇಕು. ಚೈತನ್ಯ ಮಹಾಪ್ರಭು ಅನುಗ್ರಹದಿಂದ ಇದು ಒಂದು ದಿನ ಸಾಧ್ಯವಾಗುತ್ತೆ. ಇಡೀ ಇದು 10,000 ವರ್ಷ ನಡೆದಿದೆ ಇಸ್ಕಾನ್ ಮೂವ್ಮೆಂಟ್, ಹರಿಕೃಷ್ಣ ಆಂದೋಲನ. ಸೊ ಇಟ್ ವಿಲ್ ಗೋ ಆನ್ ಫಾರ್ 10,000 years. ಹರಿಕೃಷ್ಣ ಮೂವ್ಮೆಂಟ್ ವಿಲ್ ಗೋ ಆನ್ ಫಾರ್ 10,000 years. ಅದು ಖಚಿತ. ಆದ್ರೆ ಹೇಗಾಗುತ್ತೆ ಅದು ಗೊತ್ತಿಲ್ಲ. ಬಟ್ ನಾವು ನಮ್ಮ ಪ್ರಯತ್ನವನ್ನ ಮಾಡಲೇಬೇಕು. ಸೊ ಸಮಯದ ಅಭಾವದಿಂದ ನಾನು ಆಲ್ರೆಡಿ ಟ್ರಾನ್ಸ್ಲೇಷನ್ಸ್ನ ಸಮರೈಸ್ ಮಾಡ್ತಾ ಇದ್ದೀನಿ. ಸೊ ಯೇ ಶ್ರದ್ಧೆಯಾ ಬೃಹಿಷಿ ಭಾಗಶೋ ಹವೀರ್ ನಿರೂಪದಂ ಇಷ್ಟಂ ವಿಧಿ ಮಂತ್ರಮಸ್ತುತಃ ಏಕಪ್ರತನ್ನಾಮ ವಿರಾಹುರೋ ಮುದಾ ಗೃಣಾತಿ ಪೂರ್ಣ ಸ್ವಯಮಾಶಿಷಾಂ ಪ್ರಭು. ಆದ್ರೆ ಇಲ್ಲಿ ಜನರು ಏನ್ ಮಾಡ್ತಾರೆ, ಹಲವಾರು ದೇವತೆಗಳು ಪೂಜೆ ಮಾಡ್ತಾರಂತೆ. ಪೃಥನ್ನವೀಹಿ, ಹಲವಾರು ಸೊ ದೇವರನ್ನು ಪೂಜೆ ಮಾಡ್ತಾರೆ. ಅದರಲ್ಲಿ ಇಂದ್ರ, ಚಂದ್ರ, ಸೂರ್ಯ, ವರುಣ, ವಾಯು, ಗಣೇಶ ಇತ್ಯಾದಿ ಹಲವಾರು ದೇವತೆಗಳನ್ನ ಪೂಜೆ ಮಾಡಿ ಯಾವುದಕ್ಕೋಸ್ಕರ? ಅವರು ತಮ್ಮ ಭೌತಿಕ ವಸ್ತುಗಳನ್ನು ಪಡೆದಕ್ಕೋಸ್ಕರ ಅವರು ಹಲವಾರು ದೇವತೆಗಳನ್ನ ಪೂಜಿಸ್ತಾರೆ. ಸೊ ಭಗವಂತ ಅವರಿಗೆ ತಮ್ಮ ಏನಂತಾರೆ ಇಚ್ಛೆಗಳನ್ನ ಪೂರೈಸ್ತಾನೆ ಈ ದೇವತೆಗಳ ಮುಖಾಂತರ. ದೇವತೆಗಳೆಲ್ಲರೂ ಯಾರು? ದೇವತೆಗಳೆಲ್ಲರೂ ಎಲ್ಲರೂ ಭಗವಂತನ ಅಂಗಗಳು. ದೇವ ನಾರಾಯಣ ಅಂಗಜಾಹ, ರೈಟ್. ಇಂದ್ರ ಭಗವಂತನ ಕೈ, ಸೂರ್ಯ ಭಗವಂತನ ಕಣ್ಣು. ಸೊ ಈ ರೀತಿ ಹಲವಾರು ಭಗವಂತನ ಅಂಗಗಳೇನಿವೆ ಅವು ದೇವತೆಗಳು. ಆದ್ರೆ ಅಂಗಗಳ ಪೂಜೆ ಮಾಡಿದ್ರು ಕೂಡ ಭಗವಂತ ಅವರ ಇಚ್ಛೆಯನ್ನು ಪೂರೈಸ್ತಾನೆ. ನೇರವಾಗಿ ಕೃಷ್ಣನ ಪೂಜೆ ಮಾಡಿದ್ರೆ ಕೃಷ್ಣ ಇಚ್ಛೆಯನ್ನು ಪೂರೈಸೋದಿಲ್ವಾ ಅಂತ ಒಂದು ಪ್ರಶ್ನೆಯಲ್ಲಿ ಕೇಳ್ಬೋದು. ಆದ್ರೆ ಶುದ್ಧ ಭಕ್ತರು ಏನ್ ಮಾಡ್ತಾರೆ? ಕೃಷ್ಣನ ಪೂಜೆ ಮಾಡ್ತಾರೆ, ಆದ್ರೆ ಕೃಷ್ಣನ ಏನು ಬೇಡೋದಿಲ್ಲ, ಬೇಡ್ಕೊಳ್ಳೋದಿಲ್ಲ. ಕೃಷ್ಣನ ಸೇವೆಯನ್ನು ಮಾತ್ರ ಬಯಸ್ತಾರೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಭಗವಂತ ಒಬ್ಬ ವ್ಯಕ್ತಿ ಇಚ್ಛೆಯನ್ನ ಯಾವ ರೀತಿ ಪೂರೈಸ್ತಾನೆ ಅಂತ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಸತ್ಯಂ ದಿಶತಿ ಅರ್ಥಿತಮರ್ಥಿತೋ ನೃಣಾಮೈವಾರ್ಥದೋ ಯತ್ ಪುನರರ್ಥಿತಾಯತಃ ಸ್ವಯಂ ವಿದತ್ತೆ ಭಜತಾಮನಿಚ್ಛತಾಂ ಇಚ್ಛಾಪಿ ದಾನಂ ನಿಜಪಾದ ಪಲ್ಲವಂ. ತುಂಬಾ ಇಂಪಾರ್ಟೆಂಟ್ ವರ್ಸ್. ಇಲ್ಲಿ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಒಬ್ಬ ವ್ಯಕ್ತಿ ಭೌತಿಕ ಆಸೆಗಳನ್ನ ಇಟ್ಕೊಂಡು ಭಗವಂತ ಹತ್ರ ಬಂದ್ರೆ ಭಗವಂತ ಇಚ್ಛೆನ ಯಾವ ರೀತಿ ಪೂರೈಸ್ತಾನಂದ್ರೆ ಮತ್ತೆ ಬೇಡ ಅಂತಾನೆ. ಭಕ್ತ ಸಾಕು ಬೇಡ ಅಂತಾನೆ. ಉದಾಹರಣೆಗೆ ಧ್ರುವ ಮಹಾರಾಜರು ನನಗೆ ಬ್ರಹ್ಮನಿಗಿಂತಲೂ ದೊಡ್ಡ ಲೋಕ ಬೇಕು ಅಂತ ಇಚ್ಛೆ ಇಟ್ಕೊಂಡು ಬಂದ್ರು, ರೈಟ್. ಭಗವಂತ ದರ್ಶನವನ್ನು ಕೊಟ್ಟ, ವರವನ್ನು ಕೊಡಕ್ ಹೋದ. ಧ್ರುವ ಏನ್ ಹೇಳ್ತಾನೆ, ಬೇಡ ಸಾಕು, ನನ್ನ ಇಚ್ಛೆ ಎಲ್ಲ ಪೂರ್ಣವಾಯ್ತು, ನನಗೆ ಬೇಡ. ನೀವು ಸಿಕ್ಕಿದ್ದೀರಾ, ನೀವು ಸಿಕ್ಕ ಮೇಲೆ ನನ್ಗೇನು ಬೇಕಾಗಿಲ್ಲ. ಸೊ ಯಾವ ರೀತಿ ತಮ್ಮ ಇಚ್ಛೆಯನ್ನು ಪೂರೈಸ್ತಾನಂದ್ರೆ ಮತ್ತೆ ಬೇಡ ಅಂತಾನೆ ಭಕ್ತ, ಭೌತಿಕ ಆಸೆಗಳು ಇಟ್ಕೊಂಡ್ಬಂದ್ರೆ. ಸೊ ದಟ್ಸ್ ದ ಸ್ಪಿರಿಟ್ ಆಫ್ ಕೃಷ್ಣ. ಆದ್ರೆ ಭೌತಿಕ ಆಸೆಗಳನ್ನು ಕೂಡ ಕೆಲವೊಮ್ಮೆ ಪೂರೈಸ್ತಾನೆ. ಧ್ರುವನಿಗೆ ಧ್ರುವಲೋಕವನ್ನು ಕೊಟ್ಟ, ಅಷ್ಟೇ ಅಲ್ಲ ಈ ಭೂಮಿಯನ್ನ 36,000 ವರ್ಷ ಆಳುವ ಅವಕಾಶವನ್ನು ಕೊಟ್ಟ. ಬೇಡ ಅಂದ್ರೂ ಕೊಟ್ಬಿಟ್ಟ, ಯಾಕಂದ್ರೆ ಧ್ರುವ ಮಹಾರಾಜನ ಚಿತ್ತ ಶುದ್ಧವಾಗಿತ್ತು. ಸೊ ಮೂರ್ಖರು ಏನ್ ಮಾಡ್ತಾರೆ, ಕೇವಲ ಭೌತಿಕ ಆಸೆಗಳನ್ನ ಬೇಡ್ತಾರೆ ಕೃಷ್ಣನಿಂದ. ಆದ್ರೆ ಕೃಷ್ಣ ಏನ್ ಮಾಡ್ತಾನೆ, ಭಕ್ತಿಯನ್ನು ಕೊಟ್ಬಿಡ್ತಾನೆ. ಧ್ರುವನಿಗೆ ಲೋಕ ಬೇಕಿತ್ತು, ಆದ್ರೆ ಕೃಷ್ಣ ಭಕ್ತಿಯನ್ನು ಕೊಟ್ಟ. ಇದು ಸ್ಪೆಷಾಲಿಟಿ. ಸ್ವಯಂ ವಿದತ್ತೆ ಭಜತಾಂ ಅನಿಚ್ಛತಾಂ ಇಚ್ಛಾಪಿದಾನಂ ನಿಜಪಾದ ಪಲ್ಲವಂ. ಅನಿಚ್ಛತಾಂ ಭಜತಾಂ, ಅವರಿಗೆ ಭಗವಂತನ ಪಾದ ಸೇವೆ ಬೇಕಿಲ್ಲ, ಆದ್ರೆ ಭಗವಂತ ಅನಿಚ್ಛತಾಂ ಭಜತಾಂ ಸ್ವಯಂ ವಿದತ್ತೆ ನಿಜಪಾದ ಪಲ್ಲವಂ,
ತನ್ನ ನಿಜಪಾದ ಪಲ್ಲವವನ್ನ ಭಗವಂತನ ತನ್ನ ಪಾದ ಸೇವೆಯನ್ನ ಭಕ್ತನಿಗೆ ಕೊಟ್ಬಿಡ್ತಾನೆ. ಬೇಡದೇ ಇದ್ರೂ ಕೊಟ್ಬಿಡ್ತಾನೆ. ಅದಕ್ಕೆ ಭಕ್ತ ಸಂತುಷ್ಟನಾಗ್ಬಿಡ್ತಾನೆ. ಸೊ ಭಗವಂತ ಕೊಡೋದು ಇದೆ, ಏನು? ತನ್ನ ನಿಜ ಸೇವೆ. ಕರೆಕ್ಟ್. ಸೊ ಅದಕ್ಕೆ ನಾವು ನಮ್ಮ ಹತ್ರ ಏನೇ ಇಚ್ಛೆ ಇದ್ರೂ ಕೂಡ ಕೃಷ್ಣ ಹತ್ರ ಬೇಡ್ಕೊಳ್ಳಿ. ಬೇರೆಯವ್ರ ಹತ್ರ ಬೇಡ್ಕೊಳ್ಳೋದಕ್ಕಿಂತಲೂ, ಪಾಲಿಟಿಷಿಯನ್ ಹತ್ರ ಹೋಗೋದಕ್ಕಿಂತಲೂ, ಅದು ಬೇರೆ ದೇವತೆಗಳ ಹತ್ರ ಹೋಗೋದಕ್ಕಿಂತಲೂ ಕೃಷ್ಣ ಹತ್ರ ಬೇಡ್ಕೊಳ್ಳಿ. ಕೃಷ್ಣ ಕೊಡ್ತಾನೆ. ಯಾವ ರೀತಿ ಕೊಡ್ತಾನೆ ಅಂದ್ರೆ, ಮತ್ತೆ ಬೇಡದೆ ಇರೋ ಕೊಡ್ತಾನೆ. ಸಾಕು ಸಾಕು ಸಾಕು, ದುರ್ಲೋಕ ಕೊಟ್ಬಿಟ್ಟ, ಎಷ್ಟು ಸಂಪತ್ತನ್ನು ಕೊಟ್ಬಿಟ್ಟ, ಮತ್ತೇನು ಬೇಡ, ಸಾಕು 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 ಅಂತ ಹೇಳ್ತಾನೆ. ಗೊತ್ತಾ, ನಿನ್ನ ಸೇವೆ ಕೊಟ್ಬಿಡು ಅಂತ ಕೇಳ್ತಾನೆ. ಆ ರೀತಿ ಕೊಡ್ತಾನೆ. ಆದರೆ ದೇವತೆಗಳು ಬೇಡಿದ್ದನ್ನೆಲ್ಲ ಕೊಡ್ತಾರೆ, ಅದು ನಮ್ಗೆ ಹಾನಿಕಾರಕವಾಗಿರ್ಬೋದು. ಉದಾಹರಣೆಗೆ ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಜ್ವರ ಬಂದಿದೆ, ಚಳಿ ಇದೆ, ಈ ಚಳಿಗಾಲದಲ್ಲಿ 5°C ಜ್ವರ ಬಂದಿದೆ, ಕೆಮ್ತಾ ಇದ್ದಾನೆ. ಅಂಗಡಿಯಲ್ಲಿ ಹೋಗಿ, ಸರ್ ನನ್ಗೆ ಐಸ್ ಕ್ರೀಮ್ ಕೊಡಿ ಅಂತ ಕೇಳಿದ್ರೆ ಅವನ ಅಂಗಡಿಯನ್ನು ಕೊಟ್ಬಿಡ್ತಾನೆ. ನಿನ್ ಜ್ವರ ಬಂದಿದೆ ತಿನ್ಬೇಡ ಅಂತ ಹೇಳೋದಿಲ್ಲ. ಆದ್ರೆ ತಂದೆ ಹತ್ರ ಹೋದ್ರೆ ಜ್ವರ ಬಂದಿದೆ, ಕೊಡೋದಿಲ್ಲ ನಾನು ಅಂತಾರೆ. ಅದೇ ಬೇಸಿಗೆಗಾಲದಲ್ಲಿ ಬಂದಾಗ ತುಂಬಾ ಬಿಸಿ ಇದೆ, ಈಗ ಸೆಕೆ ಇದೆ, ಹೋಗಿ ಐಸ್ ಕ್ರೀಮ್ ತಿನ್ನು ಅಂತ ಅವರೇ ಕೊಡ್ತಾರೆ. ಕರೆಕ್ಟ್. ಯಾಕಂದ್ರೆ ತಂದೆ ಗೊತ್ತು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ. ಸೊ ದೇವಿ ದೇವತೆಗಳು ನಮಗೆ ಬೇಕಿದ್ದೆಲ್ಲ ಕೊಟ್ಬಿಡ್ತಾರೆ, ಆದ್ರೆ ನಮ್ಗೆ ಅದು ಹಾನಿಕಾರಕವಾಗುತ್ತೆ ಕೆಲವೊಮ್ಮೆ. ಆದ್ರೆ ಕೃಷ್ಣ ಏನ್ ಮಾಡ್ತಾನೆ, ಕೃಷ್ಣ ನಮ್ಮ ತಂದೆ ತರ ನಮ್ಗೆ ಯಾವ್ದು ಒಳ್ಳೇದು ಅದನ್ನು ಮಾತ್ರ ಕೊಡ್ತಾನೆ. ಯಾವ್ದು ಹಿತಕರವಾಗಿದೆ ಅದನ್ನು ಮಾತ್ರ ಪೂರೈಸ್ತಾನೆ. ಸೊ ದಟ್ ಇಸ್ ಕೃಷ್ಣ. ಸೊ ದಟ್ಸ್ ಕೃಷ್ಣ ಇಸ್ ಅವರ್ ಫಾದರ್. ಸೊ ಏನ್ ಬೇಕಿದ್ರು ಕೃಷ್ಣ ಹತ್ರ ಬೇಡ್ಕೊಳ್ಳಿ. ಸ್ವಲ್ಪ ಡಿಲೇ ಆಗ್ಬೋದು ಇಚ್ಛೆ ಪೂರ್ವಕ್ಕೆ ಆಗೋದ್ರಲ್ಲಿ, ಬಟ್ ಇಟ್ ಇಸ್ ಗುಡ್ ಫಾರ್ ಅಸ್. ಈಗ ಲಾಸ್ಟ್ ಪ್ರಾರ್ಥನೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯದತ್ರ ನ ಸ್ವರ್ಗ ಸುಖಾವ ಶೇಷಿತಂ ಸ್ವಿಷ್ಟಸ್ಯ ಸುಕ್ತಸ್ಯ ಕೃತಸ್ಯ ಶೋಭನಂ ತೇನಾ ಜನ ಸ್ಮೃತಿ ಜನ್ಮನ ಸ್ಯಾತ್ ವರ್ಷೇ ಹರಿರ್ಯದ್ ಭಜತಾಂ ಶಂ ತನೋತಿ. ಇಲ್ಲಿ ಮುಖ್ಯವಾದ ಪದ ಏನಂದ್ರೆ ಅಜನಾಭೆ ಸ್ಮೃತಿ ಜನ್ಮ. ಸ್ಮೃತಿ ಮತ್ ಜನ್ಮ. ಅಜನಾಭ ವರ್ಷ ಅಂದ್ರೆ ದಿಸ್ ಇಸ್ ಭಾರತ ವರ್ಷ. ಸೊ ಈ ಭಾರತ ವರ್ಷದಲ್ಲಿ ನಾವು ಹುಟ್ಟಬೇಕು, ಯಾಕಂದ್ರೆ ಇಲ್ಲಿ ಭಗವಂತನ ಸ್ಮರಣೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಜನ್ಮ ಕೊಡಿ ಅಂತ ಅವರು ಪ್ರಾರ್ಥನೆ ಮಾಡುತ್ತಾ ತಮ್ಮ ಪ್ರಾರ್ಥನೆಗಳನ್ನು ಸಂಪೂರ್ಣಗೊಳಿಸ್ತಾರೆ. ಸೊ ಇದು 28ನೇ ಶ್ಲೋಕ. ಓಕೆ, ಇನ್ನು 2 ಶ್ಲೋಕ ಯಾರಾದ್ರೂ ಓದ್ತೀರಾ ಈ ಅನುವಾದವನ್ನ? ರೇಣುಕದೇವಿ ಮಾತಾಜಿ ಓದಿ. ಪ್ರಭು ಶುಕಮುನಿಗಳು ನುಡಿದರು, ನನ್ನ ಪ್ರಿಯ ರಾಜನೇ, ಕೆಲವು ವಿದ್ವಾಂಸರ ಅಭಿಪ್ರಾಯದಲ್ಲಿ 8 ಸಣ್ಣ ದ್ವೀಪಗಳು ಜಂಬೂ ದ್ವೀಪವನ್ನು ಸುತ್ತುವರಿದಿವೆ. ಮಹಾರಾಜ ಸಾಗರನ ಮಕ್ಕಳು ತಮ್ಮ ಕಳೆದು ಹೋದ ಕುದುರೆಗಳನ್ನು ಜಗತ್ತಿದ್ಯಾಂತ ಹುಡುಕುತ್ತಿದ್ದಾಗ ಅವರು ಭೂಮಿಯನ್ನು ಅಗೆದರು. ಈ ರೀತಿಯಾಗಿ ಪಕ್ಕದ 8 ದ್ವೀಪಗಳು ಅಸ್ತಿತ್ವಕ್ಕೆ ಬಂದವು. ಈ ದ್ವೀಪದ ಹೆಸರುಗಳೇನೆಂದರೆ ಸ್ವರ್ಣಪ್ರಸ್ಥ, ಚಂದ್ರ ಶುಕ್ಲ, ಆವರ್ತನ, ರಮಣಕ, ಮಂದಾರ ಹರಿಣ, ಪಾಂಚಜನ್ಯ, ಸಿಂಹಳ, ಲಂಕೆ. ಹರೇ ಕೃಷ್ಣ ಪ್ರಭು. ಹಿಂದಿನ ಅಧ್ಯಾಯದಲ್ಲಿ ನಾವು ಜಂಬೂ ದ್ವೀಪದ ಹಲವಾರು ಪರ್ವತಗಳ ಬಗ್ಗೆ ಹೇಳಿದ್ವಿ. ಇನ್ನು 8 ಪರ್ವತಗಳಿವೆ ಜಂಬೂ ದ್ವೀಪದ ಸುತ್ತಲೂ ಇದೆ. ಸೊ ಸುತ್ತುವರಿದಿವೆ. ಸೊ ಅವರ ಹೆಸರುಗಳನ್ನ ಜಸ್ಟ್ ನೇಮ್ ಇಲ್ಲಿ ವರ್ಣನೆ ಮಾಡಿದ್ದಾರೆ, ಡೀಟೇಲ್ಸ್ ಎಲ್ಲ ಹೇಳಿಲ್ಲ. ಇಲ್ಲಿ ಜಂಬೂದ್ವೀಪ, ಕರೆಕ್ಟ್. ಇದು ಜಂಬೂದ್ವೀಪ. ಮಧ್ಯದಲ್ಲಿ ಇಲಾವೃತ ವರ್ಷ, ಇಲಾವೃತ ವರ್ಷದ ಕೆಳಗಡೆ ನಿಷಧ ಪರ್ವತ, ಅದರ ಕೆಳಗಡೆ ಹರಿವರ್ಷ, ಅದರ ಕೆಳಗಡೆ ಹೇಮಕೂಟ ಪರ್ವತ, ಅದರ ಕೆಳಗಡೆ ಕಿಂಪುರುಷ ವರ್ಷ, ಕಿಂಪುರುಷ ವರ್ಷದ ಕೆಳಗಡೆ ಹಿಮಾಲಯ ಪರ್ವತ, ಅದರ ಕೆಳಗಡೆ ಭಾರತ ವರ್ಷ. ಸೊ ಈ ಭಾರತ ವರ್ಷದ ಪ್ರಾರ್ಥನೆಗಳನ್ನ ನಾವು ಕೇಳಿದ್ವಿ, ಭಾರತ ವರ್ಷದ ಮಹಿಮೆನ ಕೇಳಿದ್ವಿ. ನಾವು ಇಲ್ಲೇ ಇರೋದು ಜಂಬೂದ್ವೀಪೆ ಭರತಖಂಡೆ ಭಾರತ ವರ್ಷೆ ಮೇರೋಹ ದಕ್ಷಿಣ ಪಾರ್ಶ್ವೇ. ಮೇರು ಪರ್ವತದ ದಕ್ಷಿಣ ಭಾಗದಲ್ಲಿ ಜಂಬೂದ್ವೀಪದಲ್ಲಿ ಭಾರತ ವರ್ಷದಲ್ಲಿರುವ ಭರತಖಂಡದಲ್ಲಿ ನಾವಿದ್ದೇವೆ. ಭರತಖಂಡ ಏನು ಅನ್ನೋದನ್ನ ನಾವು ಮುಂದಿನ ಸೆಷನ್ ಅಲ್ಲಿ ಕೇಳೋಣ. ಓಕೆ. ಸೊ ಈ ಜಂಬೂದ್ವೀಪದ ಸುತ್ತಲೂ 8 ಪರ್ವತಗಳಿವೆ. ಅದರ ವರ್ಣನೆ ಇಲ್ಲಿ, ಐಲ್ಯಾಂಡ್ಸ್ 8 ದ್ವೀಪಗಳಿವೆ, ಅದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಸೊ ಭೂಮಂಡಲದಿರೋ ಜಂಬೂದ್ವೀಪ ಹೀಗಿದೆ, ರೈಟ್. ಸೊ ಇದು ಬ್ರಹ್ಮಾಂಡ. ಇಲ್ಲಿ ನೋಡ್ತಾ ಇದ್ರೆ ಇದು ಬ್ರಹ್ಮಾಂಡ. ಬ್ರಹ್ಮಾಂಡದ ಮಧ್ಯದಲ್ಲಿ ಭೂಮಂಡಲವಿದೆ. ಫುಲ್ ಪ್ಲೇಟ್ ಇದು ಭೂಮಂಡಲ. ಭೂಮಂಡಲದ ಮಧ್ಯದಲ್ಲಿ ಒಂದು ಚುಕ್ಕಿ ತರ ಇದೆ, ಅದು ಜಂಬೂದ್ವೀಪ. ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ್ದು ಕೇವಲ ಜಂಬೂದ್ವೀಪದ ಬಗ್ಗೆ ಮಾತ್ರ. ಜಂಬೂದ್ವೀಪದ ಸುತ್ತಲೂ ಹಲವಾರು ಸಾಗರಗಳು, 7 ಸಾಗರಗಳಿವೆ, 7 ದ್ವೀಪಗಳಿವೆ. ಆ 7 ದ್ವೀಪಗಳ ಬಗ್ಗೆ ನಾವು ನಾಳೆ ಮುಂದಿನ ವಾರ ಚರ್ಚೆ ಮಾಡೋಣ.
एवं तव भारतोत्तम जम्बूद्वीपवर्ष विभागो ಯಥೋಪದೇಶಂ ಉಪವರ್ಣಿತ ಇತಿ. ಹೇ ಪರೀಕ್ಷಿತ, ಭಾರತೋತ್ತಮ, ಪರೀಕ್ಷಿತನು ಕೂಡ ಭಾರತೋತ್ತಮ ಅಂತ ಕರೀತಾರೆ. ಜಂಬೂ ದ್ವೀಪದ ವರ್ಷಗಳು ಮತ್ತು ವಿಭಾಗಗಳನ್ನ ನಾನು ಯಥೋಪದೇಶ ನಿನಗೆ ಹೇಳಿದ್ದೀನಿ. ಉಪವರ್ಣಿತ ಇತಿ, ಇಲ್ಲಿವರು ನಾನು ವರ್ಣನೆ ಮಾಡಿದ್ದೀನಿ ಅಂತ ಅವರು ಹೇಳಿ ಈ ಅಧ್ಯಾಯವನ್ನು ಸಂಪೂರ್ಣಗೊಳಿಸ್ತಾರೆ. ಸೊ ಮುಂದಿನ ಅಧ್ಯಾಯದಲ್ಲಿ ಬ್ರಹ್ಮಾಂಡದ ರಚನೆ ಅಧ್ಯಯನ. ಸೊ ದ ಸ್ಟಡಿಂಗ್ ದ ಸ್ಟ್ರಕ್ಚರ್ ಆಫ್ ದ ಯೂನಿವರ್ಸ್. ಸೊ 14 ಲೋಕಗಳು ಹೇಗಿವೆ, 14 ಲೋಕಗಳಲ್ಲಿ ಯಾರ್ಯಾರು ಇರ್ತಾರೆ, ಅಫ್ಕೋರ್ಸ್ ಫಸ್ಟ್ ಭೂಮಂಡಲ, ನಂತರ ಭೂಮಂಡಲದ ಮೇಲೆ ಹೇಗೆ ಹಲವಾರು ದ್ವೀಪಗಳು ಮತ್ತೆ ಪರ್ವತಗಳಿವೆ. ತದನಂತರ ಭೂವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಮತ್ತೆ ಕೆಳಗಿರುವಂತಹ 6 ಲೋಕಗಳ ಬಗ್ಗೆ ಕೂಡ ವರ್ಣನೆ ಇದೆ. ಸೊ ಇದನ್ನ ನಾವು ಮುಂದಿನ ಅಧ್ಯಾಯಗಳಲ್ಲಿ ಚರ್ಚೆ ಮಾಡೋಣ. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಯಾರಿಗೂ ಏನು ಪ್ರಶ್ನೆಗಳಿದಾವ? ಸೊ ಕಷ್ಟ ಆಯ್ತು ಅರ್ಥ ಮಾಡ್ಕೊಳ್ಳೋದು? ಈ ಕೆಲವೊಂದು ಸೆಕ್ಷನ್ಸ್ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ತಮಗೆಲ್ಲ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇವತ್ತಿನ ಮುಖ್ಯ ವಿಷಯ ಭಾರತ ವರ್ಷದ ಮಹಿಮೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಭಾರತೀಯರಾಗಿ ನಾವು ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸಿಕೊಂಡು ಈ ಭಕ್ತಿಯ ತತ್ವವನ್ನು ಪ್ರಚಾರ ಮಾಡಿ, ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡಿ, ಬೇರೆಯವರ ಜೀವನ ಕೂಡ ಸಾರ್ಥಕವನ್ನಾಗಿ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನವ್ರು ಭೇಟಿಯಾಗೋಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಮದ್ ಭಾಗವತಂ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಒಂದ್ ಪ್ರಶ್ನೆ ಐತ್ರಿ. ಏನ್ ಪ್ರಶ್ನೆ ಅದು? ಪ್ರಭುಜಿ, ಇದು ನೀವು ನದಿಗಳು ಆಮೇಲೆ ಎಲ್ಲಾ ಪರ್ವತಗಳ ಹೆಸರು ಹೇಳಿದ್ರಲ್ರಿ, ನಾವು ಇದನ್ನ ಮಕ್ಳಿಗೆ ಹೇಳ್ಕೊಡ್ಬೋದಾ? ನಮ್ದು ದೇಶದೊಳಗೆ ಎಷ್ಟೊಂದಿತ್ತು ನದಿ. ಹೇಳ್ಬೋದು. ಈ ಒಬ್ರು ಸಮ್ಮರ್ ಕ್ಯಾಂಪ್ ಮಾಡಿದ್ರು. ಆ ಸಮ್ಮರ್ ಕ್ಯಾಂಪ್ ಅಲ್ಲಿ ಒಂದು ಥೀಮ್ ಕೊಟ್ಟಿದ್ರು, ದ ರಿವರ್ಸ್, ಹೋಲಿ ರಿವರ್ಸ್ ಆಫ್ ಇಂಡಿಯಾ. ಓಕೆ, ಸೊ ಒಂದು ಥೀಮ್ ತಗೊಳ್ಳಿ, ಹೋಲಿ ರಿವರ್ಸ್, ಗಂಗಾ. ಸೊ ಗಂಗಾ ಹೇಗೆ ಉದ್ಭವ ಆದ್ಲು, ಗಂಗಾ ನದಿ ಮಹತ್ವ ಏನು, ಗಂಗಾ ನದಿಯಲ್ಲಿ ಏನೇನು ಲೀಲೆಗಳಾಯ್ತು, ಅದೆಲ್ಲ ವರ್ಣನೆ ಮಾಡೋದು. ಯಮುನಾ ನದಿ ತಗೊಳ್ಳಿ, ಗೋದಾವರಿ, ಎಲ್ಲ ನದಿ, ಯಾವುದೇ ನದಿ ತಗೊಳ್ಳಿ ಒಂದು ಕಥೆ ಇರುತ್ತೆ. ನಂತರ ಪರ್ವತಗಳು, ವಿಂಧ್ಯ ಪರ್ವತ, ಸಹ್ಯಾದ್ರಿ ಪರ್ವತ ಅಥವಾ ಹಿಮಾಲಯ ಪರ್ವತ, ಮಲಯ ಪರ್ವತಗಳು, ಮತ್ತೆ ಅದು ಗೋವರ್ಧನ ಪರ್ವತ, ಕಾಮಗಿರಿ ಪರ್ವತ. ಸೊ ಪರ್ವತ ಮತ್ತೆ ಅದರ ಹಿನ್ನೆಲೆ, ತ್ರ್ಯಂಬಕೇಶ್ವರ ಪರ್ವತ, ಈ ಹಲವಾರು ಪರ್ವತಗಳು, ಕಥೆಗಳಿವೆ. ಆ ಕಥೆಗಳನ್ನು ಹೇಳಿ, ಜಸ್ಟ್ ನೀವು ಜನರಲ್ ನಾಲೆಜ್ ತರ ಕಳಿಸ್ಬಾರ್ದು. ಓಕೆ, ಅದನ್ನ ಹೇಳ್ಕೊಟ್ಟು ಅದ್ರ ಹಿಂದೆ ಇರೋ ಕಥೆ, ಅದನ್ನ ಏನು ಪಾಠ ಕಲಿಬಹುದು, ಅದ್ರ ಲೆಸನ್ಸ್ ಎಲ್ಲ ಹೇಳ್ಬೇಕು. ಅವಾಗ ಸಂಪೂರ್ಣವಾಗುತ್ತೆ ಜ್ಞಾನ. ಪ್ರಾಬ್ಲಮ್ ಹೆಂಗಂದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈ ಡೇಟಿಗೆ ಇದಾಯ್ತು, ಬಟ್ ಅದರಿಂದ ಏನ್ ಕಲಿಬೋದು ನಾವು? ಪಾಠ ಏನು, ಅದ್ರ ಹಿನ್ನೆಲೆ ಏನು, ಅದ್ರ ಸ್ಟೋರಿ ಏನು, ಅದೇನು ಕಲ್ಸೋದಿಲ್ಲ. ಬರೀ ಮೆಮರೈಸಿಂಗ್ ನಂಬರ್ಸ್ ಮೆಮರೈಸ್ ಮಾಡಿದ್ರೆ ಏನೂ ಆಗೋದಿಲ್ಲ. ಭಾಗವತಮಲ್ಲೂ ಕೂಡ ನಂಬರ್ಸ್ ಕೊಡ್ಬೋದು, ಈ ವಿಷಯದಲ್ಲಿ ಇದಾಯ್ತು. ಅದ್ರ ಭಾಗವತನು ಆ ರೀತಿ ಹೇಳ್ತಾ ಇಲ್ಲ. ಭಾಗವತ ಹಿಸ್ಟ್ರಿ, ಇದು ಪುರಾತನ ಕಾಲದಲ್ಲಿ ನಡೆಯುವಂತ ಇತಿಹಾಸ ಇದು. ಸೊ ಆದ್ರೆ ಇಲ್ಲಿ ಲೆಸನ್ಸ್ ಹೇಳ್ತಾ ಇದ್ದಾರೆ, ಕಥೆಗಳು ಹೇಳ್ತಾರೆ, ಲೆಸನ್ಸ್ ಹೇಳ್ತಾರೆ. ದಟ್ಸ್ ಮೋರ್ ಇಂಪಾರ್ಟೆಂಟ್. ಸೊ ಟ್ರೈ ಟು ಟೀಚ್ ಲೆಸನ್ಸ್ along with these things. Okay, Matri. Thank you. Okay, thank you. Hare Krishna. Shri Prabhupada ki